नमः हरिः ओम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्कारोपेण मच्चित्तं पङ्गीकृतमभूत्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाविनव्य नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखर भारती विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां पदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखर भारती नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् नमः श्री शंकरानंद गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಈ ಅನುಭೂತಿ ಪ್ರಕಾಶದಲ್ಲಿ ಚಾಂದೋಗ್ಯ ಉಪನಿಷತ್ತು ಅದರಲ್ಲಿ 6ನೇ ಅಧ್ಯಾಯ ಅಂತ ಯಾವುದು ಶ್ವೇತಕೇತು ಉದ್ವಾಲಕ ಸಂವಾದ ಅದು. ಇದರಲ್ಲಿ ಸದ್ವಿದ್ಯಾ ಅಂತ ಅದಕ್ಕೆ ಹೆಸರು. ಬ್ರಹ್ಮವಿದ್ಯಾಗೆ ಆತ್ಮವಿದ್ಯಾ, ಸದ್ವಿದ್ಯಾ, ಪರಾವಿದ್ಯಾ ಹೀಗೆಲ್ಲ ಬೇಕಾದಷ್ಟು ಹೆಸರಿದೆ. ಭೂಮವಿದ್ಯಾ ಅಂತ ಇದರಲ್ಲಿ 7ನೇ ಅಧ್ಯಾಯಕ್ಕೆ ಭೂಮವಿದ್ಯಾ ಅಂತ ಹೆಸರು. ಆಮೇಲೆ 8ನೇ ಅಧ್ಯಾಯದಲ್ಲಿ ಚಾಂದೋಗ್ಯದಲ್ಲಿ ಪ್ರಜಾಪತಿ ವಿದ್ಯಾ ಅಂತ ಅದಕ್ಕೆ ಹೆಸರು. ಸೊ ಹೀಗೆ ಬೇರೆ ಬೇರೆ ಹೆಸರುಗಳಿದೆ ಅದಕ್ಕೆ. ಅದ್ರ ವಿಷಯ ಒಂದೇನೆ. ಸೊ ಇದರಲ್ಲಿ ನಾವು ಇದುವರೆಗೂ ನೋಡಿರೋದು ಯಾವುದು ಅಂತ ಹೇಳಿದ್ರೆ, ಈ ಸತ್ ಅಂತ ಯಾವುದು ಬ್ರಹ್ಮ ಇದೆಯೋ ಅದೇ ಪ್ರಪಂಚವನ್ನ ಉತ್ಪತ್ತಿ ಮಾಡಿರೋದು. ಅಂದ್ರೆ ಅದರಿಂದನೇ ಪ್ರಪಂಚ ಅನ್ನೋದು ಉತ್ಪತ್ತಿಯಾಗಿ ಬಂದಿರೋದು. ಈ ಇದರಲ್ಲಿ ಮುಖ್ಯವಾದ ಈ ಒಂದು ಪ್ರಮೇಯ ಏನು ಅಂತ ಹೇಳಿದ್ರೆ, ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ ಅಂತ ಒಂದು ರನ್ನಿಂಗ್ ಥ್ರೆಡ್ ಅದು. ಥ್ರೂಔಟ್ ದಿ ಉಪನಿಷತ್ತು ಅದೇ ರನ್ನಿಂಗ್ ಥ್ರೆಡ್ ಅದು. ಸೊ ಬ್ರಹ್ಮದಿಂದ ಪಂಚಭೂತಗಳ ಸೃಷ್ಟಿ. ಈ ಒಂದು ಉಪನಿಷತ್ತಲ್ಲಿ ಮಾತ್ರ 3 ಭೂತ ಮಾತ್ರ ಹೇಳಿದ್ದಾರೆ. ಮೊದಲು ಆಕಾಶ ವಾಯು ಬಿಟ್ಟು ಬಾಕಿದ್ ಹೇಳಿದ್ದಾರೆ. ಏನು ಮುಖ್ಯವಾದ ಕಾರಣ ಏನಿಲ್ಲ. ಇಷ್ಟರಿಂದ ಅಂದ್ರೆ ಈ ಉಳಿದ 3 ಭೂತಗಳಿದೆಯಲ್ಲ, ಯಾವುದು ತೇಜಸ್ಸು ಮತ್ತು ಜಲ ಮತ್ತು ಪೃಥ್ವಿ ಅನ್ನೋದು, ಅದು ನಮ್ಗೆ ಕಣ್ಣಿಗೆ ಕಾಣಿಸೋದು. ಇಷ್ಟು ಮಾತ್ರ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಮುಂಚೆ ಇರೋ ಆಕಾಶ ಮತ್ತು ವಾಯುವನ್ನು ಸೇರಿಸ್ಕೋಬೇಕು ನಾವು. ಅದೇ ಇಲ್ಲಿ ಬಾಯಿ ಬಿಟ್ಟು ಹೇಳಿರೋದು ಇದು 3ನೇ. ಹಾಗಾಗಿ ಬ್ರಹ್ಮದಿಂದ ಭೂತ ಸೃಷ್ಟಿಯಿಂದ ಭೌತಿಕ ಸೃಷ್ಟಿ, ಭೌತಿಕ ಪ್ರಪಂಚ ಅಂತ ನಮ್ಗೆ ಯಾವ್ದು ಇವಾಗ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬರ್ತಾ ಇದೆಯೋ ಪ್ರಪಂಚ ಅಂತ, ಇದು ನಮ್ಮ ಶರೀರ ಸೇರಿಸ್ಕೊಂಡು ಎಲ್ಲವೂ ಕೂಡ ನಮ್ಗೆ ಪಂಚಭೂತದಿಂದನೇ ಆಗಿರೋದಿದ್ದು. ಹಾಗಾಗಿ ಏನು ಇದರಲ್ಲಿ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಆ ಭೂತಗಳು ಬ್ರಹ್ಮದಿಂದ ಬಂದಿರೋದ್ರಿಂದ ಈ ಭೂತಗಳಿಗೆ ಬ್ರಹ್ಮ ಬಿಟ್ಟು ಬೇರೆ ಒಂದು ಅಸ್ತಿತ್ವ ಇಲ್ಲ. ಹೇಗೆ ಇದೇ ಉಪನಿಷತ್ತು ಯಾವ ಒಂದು ಉದಾಹರಣೆ ಕೊಟ್ಟಿದೆಯೋ, ಇದು ಮಣ್ಣು, ಬಂಗಾರ ಮತ್ತು ಕಬ್ಣ ಅಂತ, ಅಲ್ಲೂ ಕೂಡ ಏನು ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ ಅಂತ, ಮೃತಿಕೇತ್ಯವ ಸತ್ಯಂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೂಲ ಕಾರಣ ಅಥವಾ ಉಪಾದಾನ ಕಾರಣ ಅಂತ ಏನಿದೆಯೋ ಅದೇ ಸತ್ಯವಾದ ವಸ್ತು ಕಾರ್ಯದಲ್ಲಿ. ಆ ಕಾರ್ಯದಲ್ಲಿ ನಾವು ಬೇರೆ ಏನೇನ್ ಹೇಳ್ತೀವೋ, ನಾಮರೂಪ ಅಂತ ಹೇಳ್ತೀವೋ, ಯುಟಿಲಿಟಿ ಇದೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಸತ್ಯವಲ್ಲ, ಮಿಥ್ಯ ಅದು. ಯಾಕೆಂದ್ರೆ ಅದು ಆ ಪದಾರ್ಥ ಉತ್ಪತ್ತಿ ಮುಂಚೆ ಇರ್ಲಿಲ್ಲ ಅದು. ಆಮೇಲೆ ಆ ಪದಾರ್ಥ ನಾಶವಾದ ಮೇಲೆ ಇರೋದಿಲ್ಲ ಅದೆಲ್ಲ. ಆದ್ರೆ ಯಾವುದು ಯಾವಾಗ್ಲೂ ಇರುತ್ತೆ ಅಂತ ಹೇಳಿದ್ರೆ, ಮೂಲ ಕಾರಣ ಅಂತ ಯಾವ್ದಿದೆಯೋ ಅದು ಮಾತ್ರ ಯಾವಾಗ್ಲೂ ಅನುವೃತ್ತವಾಗಿರುತ್ತೆ ಅದು. ಹಾಗಾಗಿ ವ್ಯಾವೃತ್ತಾಸು ಅನುವರ್ತಮಾನಂ ಅಂತ ನಮ್ಗೆ ಇದರಲ್ಲಿ ಕೂಡ ಯಾವ್ದು ನಮ್ಮ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಕೂಡ ಬರುತ್ತೆ. ಅದು ಬಾಲ್ಯಾದಿಶ್ವಪಿ ಜಾಗೃತಾದಿಶ್ವ ಅಂತ ಹೇಳುವಾಗ ನಮ್ಗೆ ಬರೋ ಎಲ್ಲ ಅವಸ್ಥೆಗಳು ಕೂಡ, ಮನುಷ್ಯ ಏನೇನು ಅವಸ್ಥೆಗಳೆಲ್ಲ ಅವನಿಗೆ ಬರ್ತಾ ಇರ್ತಾರೆ. ಅವಸ್ಥೆ ಅಂದ್ರೆ ನಾನು ಕಷ್ಟ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಸ್ಟೇಟ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ. ಲೈಕ್ ಜಾಗೃತಾದಿ ಅವಸ್ಥೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ. ಆಮೇಲೆ ಬಾಲ್ಯ, ಯೌವನ, ಕೌಮಾರ, ಯೌವನ, ವಾರ್ಧಕ್ಯ ಅಂತ ಏನೇನು ಅವಸ್ಥೆಗಳು ಬಿದೆಯೋ ಅದು ಬಿಟ್ಟು ನಾವು ಬೇರೆ ಅವಸ್ಥೆಗಳು ಕೂಡ ಇದು ಸೇರಿಸ್ಕೋಬಹುದು. ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅವನಿಗೆ ತುಂಬಾ ಶ್ರೀಮಂತನಾಗಿದ್ದ ಒಂದು ಸಮಯಕ್ಕೆ ಅಂದ್ರೆ ಅದು ಒಂದು ಅವಸ್ಥೆನೇ. ಅದು ಯಾವಾಗ್ಲೂ ಇರುತ್ತೆ ಅಂತ ಹೇಳಿದ್ರೆ ಹೇಳಕ್ ಆಗೋದಿಲ್ಲ. ಅವ್ನ ಕರ್ಮವಶ ಅಂತದ್ದು ಬೇರೆ ಯಾರು ಕೂಡ ಆಗ್ಬೋದು ಅದು. ಸೊ ಏನೇ ಆದ್ರೂ ಕೂಡ ಅಂತ ಅವಸ್ಥೆ. ಆಮೇಲೆ ಆರೋಗ್ಯವಂತನಾಗಿದ್ದಾನೆ, ಕೆಲವು ಸತಿ ಆರೋಗ್ಯ ಕೆಟ್ಟೋಗುತ್ತೆ, ಇಂಥದ್ದೆಲ್ಲ ಇದೆಲ್ಲ ಇದು. ಸೊ ಇಂಥ ಯಾವುದೇ ಅವಸ್ಥೆಗಳನ್ನ ಮಾನ ಅಪಮಾನ ಎಲ್ಲ ತಗೋಬಹುದು ನಾವು, ಅದೆಲ್ಲ ಕೂಡ ನಮ್ಗೆ ಬಂದು ಹೋಗ್ಬೋದು ಅಂತ. ಸೊ ಇಂಥ ಅವಸ್ಥೆಗಳು ಎಲ್ಲದರಲ್ಲೂ ಕೂಡ ಯಾವುದು ಅನುವೃತವಾಗಿದೆ ಅಂತ ಹೇಳಿದ್ರೆ ಆ ಬ್ರಹ್ಮ ಒಂದೇ ಆತ್ಮಸ್ವರೂಪ ಅಂತ ಯಾವ್ದಿರುತ್ತೋ ಅದು ಮಾತ್ರನೇ ಅನುವೃತವಾಗಿರುತ್ತೆ ಎಲ್ಲದರಲ್ಲೂ ಕೂಡ. ಆದ್ರೆ ಈ ಅವಸ್ಥೆಗಳು ಮಾತ್ರ ಬಂದು ಹೋಗ್ಬಿಡುತ್ತೆ. ಅದು ಒಂದು ಅವಸ್ಥೆ ಬಂದಿದೆ ಅಂತ ಹೇಳಿದ್ರೆ ಅದು ಇರೋದಿಲ್ಲ, ಇನ್ನೊಂದ್ಸತಿ ಇರೋದಿಲ್ಲ, ಇನ್ನು ಬೇರೆ ಒಂದು ಅವಸ್ಥೆ ಬರುತ್ತೆ. ಅದಕ್ಕೇನೆ ಇದನ್ನ
ಆಗಂತುಕ ಅಂತ ಹೇಳ್ತಾರೆ, ಆಗಮಾಪಾಯಿ ಅಂತಾನು ಹೇಳ್ತಾರೆ. ಆಗಮ ಅಂತ ಹೇಳಿದ್ರೆ ಬರೋದು, ಅಪಾಯಿ ಅಂತ ಹೇಳಿದ್ರೆ ಹೊಟ್ಟೋಗುದು ಅಂತ. ಸೊ ಹೀಗೆ ಈ ಒಂದು ಥೀಮ್ 2ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಕೃಷ್ಣ ಅವನಿಗೆ ಅರ್ಜುನ್ಗೆ ಅದೇ ಹೇಳೋದಿಲ್ಲ. ಆಗಮಾಪಾಯಿನೋ ಅನಿತ್ಯಾಹ ತಾಮ್ ಸ್ಥಿತಿಕ್ಷಸ್ವ ಭಾರತ ಅಂತ ಹೇಳುವಾಗ ಇವುಗಳೆಲ್ಲ ಬಂದು ಹೋಗೋದು. ಅದ್ರಲ್ಲಿ ಏನೇನ್ ಸೇರಿಸಿದ್ದಾರೆ, ಶೀತ ಉಷ್ಣ ಇದೆಲ್ಲ ಕೂಡ ಸೇರಿಸಿದ್ದಾರೆ. ಅಂದ್ರೆ ಈ ಒಂದು ವ್ಯಕ್ತಿಗೆ ಬರುವ ಎಲ್ಲಾ ಅವಸ್ಥೆಗಳನ್ನು ಕೂಡ ಉಪಲಕ್ಷಣವಾಗಿ ಎಲ್ಲವೂ ಸೇರಿಸಿದ್ದಾರೆ. ಇಲ್ಲಿ ಕೌಮಾರಂ ಯೌವನಂ ಜರ ಅಂತ ಅಲ್ಲೂ ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಆ 6ನೇ ಶ್ಲೋಕ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳಿರೋದು ತುಂಬಾ 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 ಅದು ಇದು ಒಂದು ವೇದಾಂತದ ಒಂದು ತಿರುಳು ಅಂತಾನು ಹೇಳ್ಬೋದು ಅದನ್ನ. ಅಷ್ಟ್ ಮಾತ್ರ ನೋಡಿ, ಆ ಒಂದು ಶ್ಲೋಕವನ್ನ ನಾವು ಅನುಸಂಧಾನ ಮಾಡುವಾಗ ನನಗೆ ಬರಬಹುದಾದ ಈ ಅವಸ್ಥೆಗಳು ಅಂತ ಅಷ್ಟ್ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಳ್ದೆ, ಅದ್ವೈತದಲ್ಲಿ ಪ್ರಕಾರ ಏನು ಅಂತ ಹೇಳಿದ್ರೆ ಒಂದೇ ಬ್ರಹ್ಮವೇ ಎಲ್ಲಾ ಜೀವಗಳಾಗೂ ಕಾಣಿಸ್ಕೊಳ್ತಾ ಇರೋದು ಅಂತ ಇರೋದ್ರಿಂದ ಈ ಶ್ಲೋಕವನ್ನ ಅನುಸಂಧಾನ ಮಾಡ್ತಾ ಇರೋನು ನನ್ನ ಜೀವನದಲ್ಲಿ ಅಥವಾ ನನ್ನ ಒಂದು ಶರೀರಕ್ಕೆ ಬಂದಿರೋ ಅವಸ್ಥೆ, ಬಂದು ಹೋಗೋ ಅವಸ್ಥೆ ಅಂತ ಅಷ್ಟು ಮಾತ್ರ ಸೀಮಿತವಾಗಿ ಇಟ್ಕೊಳ್ದೆ, ಈ ಕ್ರಿಯೇಷನ್ ನಲ್ಲಿ ಯಾವ್ಯಾವ ಜೀವನಿದ್ದಾಗಲೋ ಅವ್ರಿಗೆಲ್ಲ ಏನೇನು ಅವಸ್ಥೆಗಳೆಲ್ಲ ಬರ್ತೋ ಅದೆಲ್ಲ ಅವಸ್ಥೆಗಳು ಕೂಡ ಈ ಒಂದು ಆತ್ಮನಿಗೆ ಬರೋ ಅವಸ್ಥೆಗಳು ಅಂತ ನಾವು ತಿಳ್ಕೊಟ್ರೆ ಇನ್ನೂ ಸ್ವಲ್ಪ ಆ ಶ್ಲೋಕದ ಒಂದು ಅನುಸಂಧಾನ ಇನ್ನೂ ಸ್ವಲ್ಪ ಬಲ ಇರುತ್ತೆ, ಅದಕ್ಕೆ ಪವರ್ಫುಲ್ ಆಗಿರುತ್ತೆ ಇನ್ನ. ಸೊ ದಟ್ ಎಲ್ಲಾ ಸರ್ವಾತ್ಮ ಭಾವತಾನೆ ನಮ್ಗೆ ಬೇಕಾಗಿರೋದು. ಈ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಹೇಳೋದು, ಈ ಒಂದು ವ್ಯಕ್ತಿ ಫೈನೈಟ್ ಆಗಿದ್ದಾನೆ, ಅವನು ನಾನು ಇಷ್ಟೇ ಅಂತ ಅನ್ಕೊಂಡಿದ್ದಾನೆ. ಇಲ್ಲ, ನೀನ್ ಇಷ್ಟೇ ಅಲ್ಲ, ನೀನು ಎಲ್ಲವೂ ನೀನೇ ಅಂತ ಹೇಳುವಾಗ ಸರ್ವಾತ್ಮ ಭಾವ ಅದು. ತಸ್ಮಾತ್ ತತ್ ಸರ್ವಂ ಅಭವತ್ ಅಂತಾನೆ 1:10 ಬ್ರದರ್ ನಿತ್ಯದಲ್ಲಿ ಬರೋದು. ಅಹಂ ಬ್ರಹ್ಮಾಸ್ಮಿ ಮಂತ್ರದಲ್ಲಿ ಆ ಬ್ರಹ್ಮವಾ ಇದಮಗ್ರ ಆಸೀತ್ ತದ್ ಆತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮಿ ಇತಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ ಬರುತ್ತೆ. ಹಾಗಾಗಿ ಮುಂಚೆ ಪರಿಚ್ಛಿನ್ನಾಗಿ ಒಂದು ವ್ಯಕ್ತಿ ಅಂತ ಅನ್ಕೊಂಡಿದ್ದ, ಆದ್ರೆ ಇವಾಗ ಈ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬಂದಾಗ ಓ ನಾನು ಎಲ್ಲವಾಗೂ ನಾನೇ ಇದ್ದೀನಿ ಅಂತ ಒಂದು ಅರಿವು ನಮ್ಗೆ ಉಂಟಾಗುತ್ತೆ. ಇದ್ದೀನಿ, ಮುಂಚೆನೂ ಇದ್ದಿದ್ದೀನಿ ಅಂತ ಅದನ್ನ ಹೇಳಕ್ಕೆ ಅದೇ ಮಂತ್ರದಲ್ಲೇನೆ ಉದಾಹರಣೆ ಕೊಡ್ತಾರೆ. ವಾಮದೇವ ಅನ್ನೋರಿಗೆ ಅವ್ರಿಗೆ ಈ ಆತ್ಮಜ್ಞಾನ ಅವ್ರಿಗೆ ಪ್ರಕಟಣೆ ಮಾಡ್ಕೊಟ್ಟೆ ಹೇಗೆ ಅಂತ ಹೇಳಿದ್ರೆ, ಅಹಂ ಮನುರಭವಂ ಸೂರ್ಯಶ್ಚ ಅಂತ, ನಾನು ಸೂರ್ಯನಾಗಿದ್ದೀನಿ, ಮನುವಾಗಿದ್ದೀನಿ ಅಂತ. ಅವ್ರಿಂದ ನಮ್ಗೆ ಏನ್ ಗೊತ್ತಾ, ಅದು ಉಪಲಕ್ಷಣ ಅಷ್ಟೇನೆ. ಕ್ರಿಯೇಷನ್ ಅಲ್ಲಿ ಎಲ್ಲದನ್ನು ಕೂಡ ಲಿಸ್ಟ್ ಮಾಡಿ ಎಲ್ಲ ಹಾಕಕ್ಕೆ ಆಗುದಿಲ್ಲ ಮಂತ್ರದಲ್ಲಿ. ಇದು ಒಂದು ರೆಪ್ರೆಸೆಂಟೇಟಿವ್ ಆಗಿ ಇಷ್ಟು ಮಾತ್ರ ಕೊಟ್ಟಿದೆ ಅದು. ಅದರಿಂದ ನಾವು ಡ್ರಾ ಮಾಡ್ಕೋಬೇಕು, ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು ಎಲ್ಲ ಕಡೆನೂ. ಅವಾಗ ಅದನ್ನ ನಾವ್ ಏನ್ ತಿಳಿಬೇಕು ಅಂತ ಹೇಳಿದ್ರೆ, ಯಾವಾಗ ಕ್ರಿಯೇಷನ್ ಅನ್ನೋದು ಇದ್ದಿದ್ಯೋ, ಇನ್ಮೇಲೆ ಯಾವಾಗ ಕ್ರಿಯೇಷನ್ ಅಂತ ಆಗುತ್ತೋ ಆ ಎಲ್ಲಾ ಸಮಯದಲ್ಲೂ ಕೂಡ ಏನೇನು ಕ್ರಿಯೇಷನ್ ಅಂತ ಇದೆಯೋ ಅದೆಲ್ಲ ನಾನೇ ಆಗಿರೋ ಬ್ರಹ್ಮವೇ ಅದು ಅಂತ ಹಾಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಒಂದು ಪ್ರಯೋಜನ, ದೊಡ್ಡ ಪ್ರಯೋಜನ ಅಂತ ಹೇಳಿದ್ರೆ, ನಾನು ನಿತ್ಯನಾಗಿದ್ದೀನಿ ಅನ್ನೋದು ಪ್ರಯೋಜನ. ನಮ್ಮ ಪಂಚದೇಶಿಕಾರರು ಮೊದಲನೇ ಅಧ್ಯಾಯದಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಮಾಸ ಅಬ್ಧ ಯುಗ ಕಲ್ಪೇಶು ಗತಾಗಮ್ಯೇಶು ಅನೇಕದ ನೋದೇತಿ ನಾಸ್ತಮೇತ್ಯೇಕ ಸಂವಿದೇಶ ಸ್ವಯಂ ಪ್ರಭಾ ಅಂತ. ಸೊ ಅವ್ರು ಏನ್ ಮಾಡಿದ್ರು, ಒಂದು ದಿವಸಕ್ಕೆ ಏನೇನಾಗುತ್ತೆ ಅಂತ ತೋರಿಸ್ಕೊಟ್ರು. ಅಂದ್ರೆ ಒಂದು ನಾವು ಜಾಗೃತ ಅವಸ್ಥೆ ಸ್ವಪ್ನ ಅವಸ್ಥೆ ಸೇರಿಸ್ಕೋಬಹುದು. ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ವಿಶೇಷವಾಗಿ ಅನುಭವ ಇಲ್ಲದೆ ಇರೋದ್ರಿಂದ ಅವರು ನಿಮ್ಗೆ ಪ್ರತಿ ದಿವಸದಲ್ಲೂ ಕೂಡ ಏನೇನು ಅನುಭವ ಬರುತ್ತೋ, ಯಾವುದು ಈ ಶಬ್ದ ಸ್ಪರ್ಶ ರೂಪ ರಸಗಂಧ, ಇದನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ, ಇದರಿಂದ ನಮ್ಗೆ ಒಂದು ರಿಯಾಕ್ಷನ್ಸ್ ಆಗುತ್ತೆ ಮನಸ್ಸಲ್ಲಿ. ಇಂಥ ಒಂದು ಅನುಭವ ನನಗಿದೆ. ಇದು ಬಿಟ್ಟು ಜಾಗೃತ ಸ್ವಪ್ನ ಸುಷುಪ್ತಿ ಅಂತ 3 ಅನುಭವಗಳು ಬಂದು ಹೋಗ್ತಾ ಇದೆ. ಸೊ ಒಂದು 24 hours ಅಂತ ಒಂದು ದಿವಸ ತಗೊಂಡಾಗ ಈ 3 ಅನುಭವಗಳು ಏನಿದೆಯೋ, ಈ ಅನುಭವದಲ್ಲಿ ಎಲ್ಲಾದ್ರಲ್ಲೂ ಕೂಡ ನೀನು ಅನ್ನೋದು ಇದ್ದಿದ್ಯಾ ಯಾವಾಗ್ಲೂ ಕೂಡ. ಆದ್ರೆ ಈ ಅವಸ್ಥೆಗಳು ಮಾತ್ರ ಒಂದ್ಸತಿ ಬಂದಿದ್ದು ಇನ್ನೊಂದ್ಸತಿ ಇರೋದಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಉಳಿದ 2 ಅವಸ್ಥೆಗಳು ಇರೋದಿಲ್ಲ, ಸ್ವಪ್ನಾವಸ್ಥೆಯಲ್ಲಿ ಉಳಿದ 2 ಅವಸ್ಥೆಗಳು ಇರೋದಿಲ್ಲ, ಸುಷುಪ್ತಿನಲ್ಲಿ ಉಳಿದ 2 ಅವಸ್ಥೆ ಇರೋದಿಲ್ಲ. ಹಾಗಾದ್ರೆ ಏನಾಯ್ತು, ಈ 3 ಅವಸ್ಥೆಗಳು ಕೂಡ ಸ್ಥಾಯಿಯಾಗಿ ಇಲ್ಲ ಅಂತ ಆಯ್ತು. ಆದ್ರೆ ನೀನ್ ಮಾತ್ರ ಯಾವಾಗ್ಲೂ ಇದೆಯಾ ಅದು. ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ, ನಾನು ಚೆನ್ನಾಗಿ ನಾನು ನಿದ್ದೆ ಮಾಡ್ತನೋ ಸುಖವಾಗಿ, ಅವನೇ ನಾನು ಇವಾಗ ಇದೆಲ್ಲ ಓದ್ತಾ ಇದ್ದೀನಿ. ನನಗೆ ತುಂಬಾ ಒಂದು ಸುಂದರವಾದ ಒಂದು ಕನಸು ನೆನ್ನೆ ಬಂತೋ ಅವನೇ ನಾನು ಇವಾಗ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ, ಅಥವಾ ಅದನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ ಅಂತ ಇರೋದ್ರಿಂದ ನಾನು ಆ ಕನಸು ಸ್ಥಿತಿಯಲ್ಲಿ ನಾನು ಇದ್ದಿದ್ದೀನಿ. ಆದ್ರೆ ಆ ಕನಸು ಇವಾಗಿಲ್ಲ. ಅದೇ ಸರ ಜಾಗೃತ ಅವಸ್ಥೆ ಅನ್ನೋದು ಸ್ವಪ್ನಾವಸ್ಥೆಗೆ ಹೋದಾಗ ಇದಿರೋದಿಲ್ಲ. ಅದೇ ತರ ಸುಷುಪ್ತಿ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಆಗೋಯ್ತದು, ಆದ್ರೆ ಇವಾಗ ಇಲ್ಲ ಅದು. ಸೊ ಹೀಗಾಗಿ ನಾನ್ ಮಾತ್ರ ಯಾವಾಗ್ಲೂ ಇದ್ದಿದ್ದೀನಿ, ನಾನ್ ಮಾತ್ರ ಇಲ್ಲದೆ ಹೋಗೋದೇ ಇಲ್ಲ ಯಾವಾಗ್ಲೂ. ಈ ವಿಷಯವನ್ನ ನಮ್ಗೆ ಗೀತೆ 2ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ. ಸತ್ ಅನ್ನೋದಕ್ಕೆ ಅಭಾವ ಅನ್ನೋದು ಬರೋದೇ ಇಲ್ಲ ಯಾವತ್ತೂ ಕೂಡ. ಆಮೇಲೆ ಅಸತ್ ಅಂತ ಯಾವ್ದು ಬಂದು ಹೋಗ್ತಾ ಇದ್ದಿದ್ದೋ ಅವುಗಳಿಗೆ ಇರುವಿಕೆ ಅನ್ನೋದು ಕೂಡ ಇಲ್ವೇ ಇಲ್ಲ ಅಂತ ಬಂದ್ಬಿಡ್ತಾರೆ. ಸೊ ಈಗ ಈ ವಿಷಯಗಳೆಲ್ಲ ನಾವು ಒಂದು ಕನೆಕ್ಟ್ ಮಾಡಿಕೊಂಡ್ರೆ ನಮ್ಗೆ ತುಂಬಾ ಚೆನ್ನಾಗಿ ಅದು ಒಂದು ಅನುಸಂಧಾನಕ್ಕೆ ಹೆಲ್ಪ್ ಆಗುತ್ತೆ ಅದು. ಸೊ ಹೀಗೆ ನೋಡಿದಾಗ ಈ ಅವಸ್ಥೆಗಳು ಅನ್ನೋದು ನನ್ನ ಅವಸ್ಥೆ ಮಾತ್ರ ಅಲ್ಲ, ಇದು ಇಡೀ ಪ್ರಪಂಚದಲ್ಲಿ ಏನೇನು ಕ್ರಿಯೇಷನ್ಸ್ ಯಾವ್ಯಾವ ಇದ್ದಿದೆಯೋ ಅದಕ್ಕೆಲ್ಲ ಏನೇನು ಅವಸ್ಥೆಗಳೆಲ್ಲ ಬಂದಿದೆಯೋ ಅದು ಮಿಥ್ಯ ಅಷ್ಟೇನೆ. ಯಾಕಂದ್ರೆ ದೃಶ್ಯತ್ವ ಅದೆಲ್ಲ ನನಗೆ ವಿಷಯವಾಗ್ತಾ ಇದೆ ಅಷ್ಟೇನೆ, ಸಾಕ್ಷಿ ಆಯ್ತು ನನಗೆ. ಹಾಗಾಗಿ ಪ್ರತಿಯೊಂದು ನೋಡಿ, ಇದಕ್ಕೂ ಕೂಡ ನಮ್ಗೆ ಒಂದು ತುಂಬಾ ಚೆನ್ನಾಗಿರೋ ಒಂದು ಪೂರಕವಾಗಿ ಒಂದು ಇದು ಇನ್ಪುಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 13ನೇ ಅಧ್ಯಾಯ ಗೀತೆಯಲ್ಲಿ ನಮ್ಗೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ ಅವಿಧೇಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಐತಿ ತದ್ವಿಧ ಅಂತ ಹೇಳಿದ್ರು.
ಅಂದ್ರೆ ಈ ಶರೀರ ಅನ್ನೋದು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಅದು, ಅದರಲ್ಲಿ ಏನೇನು ಬಂದು ಹೋಗ್ತಾ ಇದೆಯೋ ಅದೆಲ್ಲವನ್ನು ಕೂಡ ತಿಳಿತಾ ಇರೋದು ಕ್ಷೇತ್ರಜ್ಞ ಅಂತ ಉಂಟಾಯ್ತು. ಸೊ ಹಾಗಾಗಿ ಏನಾಯ್ತು, ಶರೀರ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ನ ಭಿನ್ನವಾಗಿರೋದು, ಬೇರೆಯಾಗಿರೋದು ಚೈತನ್ಯ ಸ್ವರೂಪ ಕ್ಷೇತ್ರಜ್ಞ ಅಂತ ಹೇಳ್ತು. ಮುಂದಿನ ಶ್ಲೋಕದಲ್ಲೇನೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಪ್ರತಿ ಶರೀರದಲ್ಲೂ ಒಂದು ಚೈತನ್ಯ ಇದೆಯಲ್ಲ ಅದು ನಾನೇ ಅಂತ ತಿಳ್ಕೊಂಡೇನು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನಾಯ್ತು, ಆ ಶರೀರದಲ್ಲಿರೋ ಚೈತನ್ಯ ಅನ್ನೋದು ಅದಕ್ಕೆ ಮಾತ್ರ ಸೀಮಿತವಲ್ಲ, ಅದು ಎಲ್ಲಾ ಶರೀರದಲ್ಲೂ ಇರೋ ಚೈತನ್ಯ ಅದೇನೆ ಅಂತ ಗೊತ್ತಾಗುತ್ತೆ ಅದು. ಹಾಗಾದ್ರೆ ನಮ್ಗೆ ನಾನೇ ಎಲ್ಲದಕ್ಕೂ ಎಲ್ಲವಾಗೂ ನಾನೇ ಇಟ್ಕೊಂಡಿದ್ದೀನಿ, ಎಲ್ಲವಾಗೂ ನಾನೇ ಎಲ್ಲವನ್ನೂ ಅನುಭವಿಸ್ತಾ ಇದ್ದೀನಿ ಅಂತ ಬಂದಾಗ, ಈ ಅನುಭವ ಅಂತ ಬಂದಿದ್ದು ಕ್ಷೇತ್ರ ಬಂದ ಕೋಟಿಗೆ ಸೇರುತ್ತೆ ಅದು. ಅಂದ್ರೆ ಅದು ಜಡ, ಅದು ಆಮೇಲೆ ಅದು ದೃಶ್ಯ, ಅದು ಪ್ರಕೃತಿ ಅದು. ಹಾಗಾಗಿ ಅದನ್ನ ಪ್ರಕಾಶ ಮಾಡೋ ಚೈತನ್ಯ ನಾನು ಅಂತ ಹೇಳಿದಾಗ ಆ ಚೈತನ್ಯ ಒಂದೇ ಹೊತ್ತು, ಅದರಲ್ಲಿ ಹಲವಾಗಿರ್ಬೋದು ಅದು, ಆದ್ರೆ ಈ ಚೈತನ್ಯ ಮಾತ್ರ ಒಂದು ಅಂತ ನಮಗೆ ಅದು ಸೇರಿಸ್ಕೊಂಡ್ರೆ ಈ ಒಂದು ಅನುಸಂಧಾನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಸೊ ಹೀಗೆ ನೀವು ನೋಡಿ, ಇವ್ರೇನ್ ಮಾಡಿದ್ರು ವಿದ್ಯಾರಣ್ಯರು ಚಾಂದೋಗ್ಯದಲ್ಲಿ ಮೊದಲು ಏನ್ ಮಾಡಿದ್ರು, ಭೂತ ಸೃಷ್ಟಿಯಿಂದ ಭೌತಿಕ ಸೃಷ್ಟಿಯಲ್ಲಿ ಶರೀರಗಳು ಎಲ್ಲ ಕೂಡ ಸೇರ್ಕೊಂಡು ಬಂದಿದೆ ಅದು. ಅವಾಗ ಏನ್ ಮಾಡಿದ್ರು, ಇದೆಲ್ಲ ಹೇಳಿದ್ಮೇಲೆ ಇವನು ಶಿಷ್ಯ ಕೇಳ್ತಾನೆ, ಇವಾಗ ನೀವು ಪ್ರಪಂಚಕ್ಕೆಲ್ಲ ಹೇಳಿದ್ರಿ ನೀವು, ಅದೆಲ್ಲ ಸತ್ತಿಂದ ಬೇರೆ ಅಲ್ಲ, ಅದು ಬ್ರಹ್ಮವೇ ಅಂತ. ನನ್ ಕೇಸ್ ಏನು, ನಾನೇನಾಗಿದ್ದೀನಿ ಅಂತ, ಅದನ್ನ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಪ್ರಾರಂಭ ಮಾಡಿದ್ರು. ಈ ಶರೀರದಲ್ಲಿ ಕೂಡ ನಮ್ಗೆ ಪ್ರಾಣ, ಮನಸ್ಸು, ಇಂದ್ರಿಯಗಳು, ಆಮೇಲೆ ಸ್ಥೂಲ ಶರೀರ ಅದೆಲ್ಲ ಕೂಡ ಈ ಪಂಚಭೂತಗಳಿಂದಾನೇ ಆಗಿರೋದು ಅಂತ ತೋರಿಸಿ, ಅವುಗಳಿಗೂ ಕೂಡ ಈ ಸತ್ತನ್ನು ಬ್ರಹ್ಮದಿಂದ ಅಲ್ಲಿಂದಾನೇ ಬಂದಿರೋದು. ಹಾಗಾಗಿ ಇನ್ನು ಪ್ರೋಸೆಸ್ ಬಂದಿರೋದು. ಸತ್ತನ್ನು ಬ್ರಹ್ಮದಿಂದ ಇಮಿಡಿಯೇಟ್ ಆಗಿ ಬಂದಿದ್ದು ಭೂತಗಳಿಂದ ಇಮಿಡಿಯೇಟ್ ಆಗಿ ಬಂದಿದ್ದು ಈ ಭೌತಿಕ ಪದಾರ್ಥಗಳು. ಹಾಗಾದ್ರೆ ಈ ಭೌತಿಕ ಪದಾರ್ಥಕ್ಕೂ ಕೂಡ ಬ್ರಹ್ಮವೇ ಕಾರಣ ಅಂತ ಇರೋದ್ರಿಂದ ಈ ಭೌತಿಕ ವಸ್ತುಗಳು ಕೂಡ ಬ್ರಹ್ಮದಿಂದ ಬೇರೆ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟು, ಇನ್ನೂ ಸ್ವಲ್ಪ ಅದರಲ್ಲಿ ಆಳವಾಗಿ ಹೋಗ್ಬಿಟ್ಟು ನೀನು ಅದೇನೇ, ಆ ಬ್ರಹ್ಮವೇ ನೀನು ಅಂತ ಹೇಳ್ಕೊಡಕ್ಕಾಗಿ ಈ ವಿಷಯವನ್ನ ತೋರಿಸ್ಕೊಡ್ತಾರೆ. ನೋಡಿ, ಪ್ರಪಂಚ ಅಂತ ಹೇಳಿದಾಗ ನಮ್ಮಿಂದ ಸ್ವಲ್ಪ ಡಿಸ್ಟೆಂಟ್ ಆಗಿರುತ್ತೆ, ಸ್ವಲ್ಪ ದೂರವಾಗಿರುತ್ತೆ ಅದು. ಅದ್ರ ಬಗ್ಗೆ ಏನಾದ್ರೂ ಹೇಳಲು ಪರವಾಗಿಲ್ಲ, ಆದ್ರೆ ನನ್ನ ಕತೆ ಏನು ಅಂತ ಹೇಳಿದಾಗ ನಾನು ಅಂತ ಹೇಳುವಾಗ ನಮ್ಮ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ತುಂಬಾ ಹತ್ರ ನಮ್ಗೆ ಆ ವಿಷಯವನ್ನ ಹೇಳಿ ತೋರಿಸಿದಾಗ ಏನಾಗುತ್ತೆ, ಇದು ಕೂಡ ಬ್ರಹ್ಮವೇ ಅಂತ ತೋರಿಸಿದಾಗ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಳಕ್ಕಾಗಿದೆ, ಅನುಭವಿಸಕ್ಕಾಗುತ್ತೆ ಅದನ್ನ. ಸೊ ಅದನ್ನ ಹೇಳ್ತಾ ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಶರೀರದಲ್ಲಿ ಆಗಿರೋ ಈ ಮಾಂಸ ಮತ್ತು ಅನ್ನ, ಅಂದ್ರೆ ಅನ್ನವನ್ನ ಸೇರಿಸಿದಾಗ ನಮ್ಗೆ ಅದು ಮೂರಾಗಿ ಕನ್ವರ್ಟ್ ಆಗುತ್ತೆ. ಅದು ಯಾವುದೋ ಒಂದು ಸ್ಥೂಲ ಭಾಗ ಅನ್ನೋದು ಎಕ್ಸ್ಕ್ರೀಟ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ ಅದು. ಅದರಲ್ಲಿ ಮಧ್ಯಮ ಭಾಗ ಅನ್ನೋದು ಮಾಂಸವಾಗುತ್ತೆ ಅದು. ಆಮೇಲೆ ಅದರಲ್ಲಿರೋ ಸೂಕ್ಷ್ಮ ಭಾಗ ಅನ್ನೋದು ಮನಸ್ಸಾಗುತ್ತೆ ಅಂತ ಹೇಳ್ಬೋದು. ಅದೇ ತರ ನಾವು ಕುಡಿಯೋ ನೀರು ಅನ್ನೋದು ಕೂಡ ಮೂರಾಗಿ ಕನ್ವರ್ಟ್ ಆಗುತ್ತೆ ಅದು. ಅದರಲ್ಲಿ ಸ್ಥೂಲ ಭಾಗ ಅನ್ನೋದು ಯೂರಿನ್ ಅಂದ್ರೆ ಮೂತ್ರವಾಗಿ ಹೋಗ್ಬಿಡುತ್ತೆ ಅದು. ಅದರಲ್ಲಿ ಮಧ್ಯಮ ಭಾಗ ಅನ್ನೋದು ಪ್ರಾಣವಾಗುತ್ತೆ ಅದು. ಆಮೇಲೆ ಈ ಇನ್ನೂ ಸೂಕ್ಷ್ಮವಾದ ಭಾಗ ವಾಗೇಂದ್ರಿಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ನಮ್ಗೆ ಒಂದೊಂದು ಕೂಡ ಈ ತರ ಒಳಗಡೆ ಇರೋದೆಲ್ಲ ಕೂಡ ಈ ಭೂತದಿಂದಾನೇ ಬಂದಿರೋದು, ಪಂಚಭೂತಗಳಿಂದಾನೇ ಆಗಿರೋದು ಅಂತ ಅದನ್ನ ಹೇಳ್ತಾ ಬರುವಾಗ ಏನ್ ಮಾಡಿದ್ರು, ಈ ಹಸಿವು ಬಾಯಾರಿಕೆ ಅಂತ ಎರಡು ವಿಷಯಗಳಿದೆಯಲ್ಲ ನಮ್ಮಲ್ಲಿ, ಆ ಹಸಿವು ಬಾಯಾರಿಕೆ ಅನ್ನೋ ವಿಷಯಗಳನ್ನ ಮಾತ್ರ ತಗೊಂಡು ಅದರಿಂದಲೇ ಕೂಡ ನಮ್ಗೆ ಈ ಬ್ರಹ್ಮ ಸ್ವರೂಪವನ್ನ ನಾವು ಮುಟ್ಟಕ್ಕಾಗತ್ತೆ ಅಂತ ಹೇಳಕ್ಕೆ ಹೊರಟಿದ್ದಾರೆ ಅವರು. ಅದಕ್ಕೆ ಸಂಸ್ಕೃತದಲ್ಲಿ ಅಶನಾಯ, ಪಿಪಾಸ ಅಂತ ಎರಡು ಶಬ್ದಗಳಿದೆ. ಅದಕ್ಕೆ ಈ ಶಬ್ದಗಳಿಗೆ ಒಂದು ವ್ಯುತ್ಪತ್ತಿ ಇದೆ, ಎಟಿಮಾಲಜಿ ಇದೆ. ಆ ಎಟಿಮಾಲಜಿ ಇಟ್ಕೊಂಡು ಇವುಗಳಿಂದ ನಾವು ಹೇಗೆ ನಾವು ಬ್ರಹ್ಮವನ್ನ ತಿಳ್ಕೊಳಕ್ಕಾಗುತ್ತೆ ಅಂತ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ನಾವು ಈ ಪಿಪಾಸ ಅನ್ನೋದು ಆಮೇಲೆ ಬರುತ್ತೆ. ಅಶನಾಯ ಅನ್ನೋದು ಯಾವ್ದಿದೆಯೋ ತಿನ್ನೋದು ಅಂತ, ಅಶನಾಯ ಅಂದ್ರೆ ಹಸಿವು ಅಂತ ಆಕ್ಚುಲಿ ಅಂತ. ಅದಕ್ಕೆ ಒಂದು ವ್ಯುತ್ಪತ್ತಿ ಕೊಟ್ಟು ಅದನ್ನ ಹೇಳಿ ಇವರು ಮುಂದಕ್ಕೆ ಹೋಗಿದ್ದಾರೆ. ಹಾಗಾಗಿ ಇವ್ರು ಏನಿರ್ತಾರೆ ಇಲ್ಲಿ ಈ 89ನೇ ಶ್ಲೋಕ ಇದರಲ್ಲಿ, ಅದಕ್ಕೆ ಅಶನಾಯ ಅಂತ ಹೇಳಿದ್ರೆ ಅದಕ್ಕೆ ಅಶಿತಂ ನಯತಿ ಇತಿ ಅಶನ ಅಂತ ಹೇಳಿ. ಅಂದ್ರೆ ಅಶಿತಂ ಅಂದ್ರೆ ನಾವು ತಿಂದಿದ್ದು ಅದನ್ನ ನಮ್ಮ ಬಾಡಿ ಅದನ್ನ ಫಸ್ಟ್ ಅದು ಬ್ರೇಕ್ ಡೌನ್ ಆಗ್ಬೇಕು, ತಿಂದಿದ್ದು ಬ್ರೇಕ್ ಡೌನ್ ಆಗ್ಬೇಕು. ಅದಕ್ಕೆ ನೀರು ಪ್ರಯೋಜನ ಆಗುತ್ತೆ. ಅದಕ್ಕೆ ನೀರು ಏನ್ ಮಾಡುತ್ತೆ, ನಾವು ಲೇಟರ್ ಬ್ಯಾಂಕ್ ಹೇಳ್ಬೇಕಾದ್ರೆ ತಿಂದಿದ್ದನ್ನ ನೀರು ಕರಗಿಸಿ ಅದು ಮೈಗೆ ಯಾವ್ಯಾವ ಭಾಗಕ್ಕೆ ಏನೇನು ಹೋಗ್ಬೇಕು ಅದರಿಂದ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಹಾಗಾಗಿ ಈ ನೀರು ಅನ್ನೋದು ತಿಂದಿದ್ದನ್ನ ನಾನಾ ಕಡೆ ತಗೊಂಡು ಹೋಗುತ್ತೆ ಅನ್ನೋ ಕಾರಣ, ನಯತಿ ಅಂದ್ರೆ ಒಯ್ಯೋದು ಅಂತ. ಹಾಗಾಗಿ ಈ ನೀರು ಅದನ್ನ ಒಯ್ಯುತ್ತೆ ಅನ್ನೋ ಕಾರಣದಿಂದ ಅಶನಾಯ ಅಂತ ಅದಕ್ಕೆ ಹೆಸರು. ಅಶಿತಂ ನಯತಿ ಇತಿ ಅಶನ ಅಂತ ಹೇಳಿದ್ರು, ಅಶನಾಯ ಅಂತ. ಹಾಗಾಗಿ ಹೀಗೆ ಹೇಳ್ಬಿಟ್ಟು ಅವ್ರ ಮುಂದಕ್ಕೆ ಏನ್ ಮಾಡಿದ್ರು, ಈ ಕುಡಿದಿದ್ದ ನೀರು ಕೂಡ ಇದೇ ತರ ನಮಗೆ ಯಾವ್ಯಾವ ಭಾಗಗಳಾಗುತ್ತೆ ಅಂತ ಹೇಳಿದ್ರು. ಇವಾಗ ಕಳೆದ ಕ್ಲಾಸ್ ಅಲ್ಲಿ ನಾವು ಅನುಮಾನ ಅಂತ ಹೇಳಿದ್ರೆ ಇದೆಲ್ಲ ಇನ್ಫ್ಲುಯೆನ್ಸ್ ಇದ್ರಲ್ಲ, ಅಂದ್ರೆ ಶ್ರುತಿನೇ ಇನ್ಫ್ಲುಯೆನ್ಸ್ ನ ಯೂಸ್ ಮಾಡಿದೆ ತುಂಬಾ. ಇವಾಗ ನೋಡಿ, ನಮ್ಗೆ ಶ್ರುತಿ ಪ್ರಮಾಣ, ಅನುಮಾನ ಪ್ರಮಾಣ. ಶ್ರುತಿ ಅನ್ನೋದು ಶಬ್ದ ಪ್ರಮಾಣ, ಅನುಮಾನ ಅನ್ನೋದು ಇನ್ಫರೆನ್ಸ್ ಅಂತ ಇನ್ನೊಂದು ಪ್ರಮಾಣ, ಅದು ಪ್ರತ್ಯಕ್ಷ ಅನ್ನೋದು ಇನ್ನೊಂದು ಪ್ರಮಾಣ. ಆದ್ರೆ ಈ ಶ್ರವಣಂ, ಮನನಂ, ನಿಧಿಧ್ಯಾಸನಂ ಅಂತ ಮೂರು ನಮಗೆ ಈ ಆತ್ಮತತ್ವವನ್ನು ತಿಳ್ಕೊಳಕ್ಕೆ, ಬ್ರಹ್ಮತತ್ವವನ್ನು ತಿಳ್ಕೊಳಕ್ಕೆ ಬೇಕೇ ಬೇಕು ಅಂತ ಉಪನಿಷತ್ತೆ ನಮ್ಗೆ ಹೇಳ್ಕೊಡುತ್ತೆ. ಏನು, ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ, ಮಂತವ್ಯೋ, ನಿಧಿಧ್ಯಾಸಿತವ್ಯ ಅಂತ ಹೇಳುವಾಗ ಈ ಆತ್ಮದರ್ಶನ ಮಾಡ್ಬೇಕು ಖಂಡಿತ.
ಅದಕ್ಕಾಗಿ ನಮ್ಗೆ ಮೂರು ಮೂರು ದಾರಿ ಹೇಳಿದ್ದಾರೆ. ದಾರಿ ಅಂದ್ರೆ ಬೇರೆ ಬೇರೆ ದಾರಿ ಅಲ್ಲ, ಒಂದೇ ದಾರಿ, ಅದರಲ್ಲಿ 3 ಹಂತ ಇರುತ್ತೆ ಅಂತ. ಸೊ ಮೊದಲನೇ ಹಂತ ಯಾವುದು ಅಂದ್ರೆ ಶ್ರವಣ ಅನ್ನೋದು. ಶ್ರವಣ ಅನ್ನೋದು ಗುರುವಿಂದ, ಶಾಸ್ತ್ರದಿಂದ ನಾವು ಬ್ರಹ್ಮಸ್ವರೂಪ ಎಂಥದ್ದು, ಈ ಪ್ರಪಂಚ ಎಂಥದ್ದು, ಆತ್ಮಸ್ವರೂಪ ಎಂಥದ್ದು ಅಂತ ನಾನಾ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ತಿಳ್ಕೊಂಡಿದ್ದನ್ನ ನಮಗೆ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಅವುಗಳಿಗೆಲ್ಲ ನಾವು ಅಡ್ರೆಸ್ ಮಾಡ್ಬೇಕು ಅದನ್ನ. ಯಾಕಂದ್ರೆ ಪ್ರಶ್ನೆಗಳು ಉಳ್ಕೊಂಡೇ ಇದ್ರೆ ಏನಾಗುತ್ತೆ, ಅದನ್ನ ನಾವು ಮುಂದಕ್ಕೆ ತಗೊಂಡೋಗಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಪ್ರಶ್ನೆಗಳನ್ನೆಲ್ಲ ಸೆಟಲ್ ಮಾಡಕ್ಕೆ ಅಂತ ಒಂದು ಸ್ಟೇಜ್ ಇದೆ, ಅದೇನೆ ಮನನಂ ಅನ್ನೋದು. ಅಲ್ಲಿ ಯುಕ್ತಿಗೆ ತುಂಬಾ ಕೆಲಸ ಇರುತ್ತೆ, ಅದಕ್ಕೆ ಲಾಜಿಕ್ ಅಂತ ಹೇಳ್ತೀವಲ್ಲ ಅದು ಬೇಕಾಗುತ್ತೆ. ಹಾಗಾಗಿ ಶ್ರುತಿಯೇ ನಮಗೆ ಲಾಜಿಕ್ ಬೇಕು ಅಂತ ಹೇಳ್ಕೊಡ್ತಾ ಇದೆ ಅನ್ನೋದನ್ನ ಭಗವತ್ಪಾದರೆ ಕೂಡ ಇದರಲ್ಲಿ ಸೂತ್ರ ಭಾಷ್ಯದಲ್ಲಿ ತತ್ವ ಸಮನ್ವಯ ಅನ್ನೋ ಕಡೆ ಅವ್ರು ಹೇಳಿದ್ದಾರೆ. ಅದನ್ನ ಶ್ರುತಿನೇ ನಮ್ಗೆ ಹೇಳ್ಕೊಡ್ತಾ ಇದೆ, ನಮ್ಗೆ ಮನನ ಅಂತ ಒಂದು ಯುಕ್ತಿ ಅನ್ನೋದು ಬೇಕಾಗಿದೆ ಅಂತ. ಯಾಕಂದ್ರೆ ಶ್ರೋತವ್ಯ ಮಂತವ್ಯ ಅಂತ ಹೇಳಿದೆ. ಮಂತವ್ಯ ಅನ್ನೋ ಶಬ್ದದಿಂದ ಇದೇ ಅರ್ಥ. ಯುಕ್ತಿಗಳಿಂದ ಇಟ್ಕೊಂಡು ನಾವು ನಮಗೆ ಬರುವಂತ ಶ್ರವಣದಿಂದ ಬಂದಿರುವ ನಮಗೆ ವಿಷಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅದೆಲ್ಲ ನಾವು ಸೆಟಲ್ ಮಾಡ್ಕೋಬೇಕು. ಆಮೇಲೆ ಇನ್ಮೇಲೆ ನಮ್ಗೆ ಸಂಶಯ ಏನು ಇಲ್ಲ ಅಂತ ಸತ್ಯ ತೀರ್ಮಾನ ಆದ್ಮೇಲೆ ಅದನ್ನ ದೀರ್ಘಕಾಲ ನಾವು ನಿಧಿಧ್ಯಾಸನ ಮಾಡ್ಬೇಕು. ನಿಧಿಧ್ಯಾಸನ ಯಾತಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮಗೆ ಜನ್ಮ ಜನ್ಮಾಂತರದಿಂದ ನಮಗೆ ವಿಪರೀತ ಭಾವನೆ ಅಂತ ಯಾವ್ದು ಬಂದಿದೆ. ವಿಪರೀತ ಅಂತ ಹೇಳ್ತಾ ಏನೋ, ನಾವು ಸ್ವರೂಪ ನಮ್ಮದು ಆತ್ಮಸ್ವರೂಪ, ಪಂಚಕೋಶಗಳಿಂದ ವಿಲಕ್ಷಣವಾಗಿರೋ ಸ್ವರೂಪ, ಅದು ಕೂಡ ಪರಿಚಿನ್ನ ವಸ್ತು ಅಲ್ಲ, ಅದು ಅಖಂಡವಾದ ಬ್ರಹ್ಮ ಸ್ವರೂಪ. ಅಂತ ಸ್ವರೂಪವಾಗಿರೋ ನಾವು ನಮ್ಮನ್ನ ಬೇರೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಜನ್ಮ ಜನ್ಮಾಂತರದಿಂದ. ಅದು ತುಂಬಾ ಆಳವಾಗಿ ನಮ್ಮಲ್ಲಿ ಅದು ಇಳಿದು ಅದು ಅಷ್ಟು ಜೋರಾಗಿ ನಿಂತಿದೆ. ಅದನ್ನ ನಾವು ತೆಗಿಬೇಕು ಅಂದ್ರೆ ಅಷ್ಟು ಬೇಗ ತೆಗಿಲಿಕ್ಕೆ ಆಗೋದಿಲ್ಲ ಅದು. ಹಾಗಾಗಿ ನಿಧಿಧ್ಯಾಸನ ಅನ್ನೋ ಪ್ರೊಸೆಸ್ ಅದೇ ವಿಪರೀತ ಭಾವನ ಅಂತ. ನಾವು ಏನಾಗಿದ್ದೀವೋ ಅದಕ್ಕಿಂತ ವಿಪರೀತವಾಗಿ ನಮ್ಮನ್ನ ತಿಳ್ಕೊಂಡಿದ್ದೀವಿ, ವಿಪರೀತ ಭಾವನ. ಅದು ಹೋಗ್ಬೇಕು ಅಂತ ಹೇಳಿದ್ರೆ ದೀರ್ಘಕಾಲ ನಿಧಿಧ್ಯಾಸನ ಮಾಡ್ಬೇಕು ಅನ್ನೋದನ್ನ ಅದು ಕೂಡ ಶ್ರುತಿ ನಮಗೆ ತೋರಿಸ್ಕೊಡ್ತೇವೆ. ಸೊ ಹೀಗೆ ನಮ್ಗೆ ನೋಡಿದಾಗ ಈ ಶ್ರವಣ, ಮನನ, ನಿಧಿಧ್ಯಾಸನ ಅನ್ನೋದು ಮೂರರಲ್ಲೂ ಕೂಡ ನಮ್ಗೆ ಮನನ ಅನ್ನೋದಕ್ಕೆ ಅನುಮಾನ ಅನ್ನೋದು ತುಂಬಾ ಮುಖ್ಯವಾಗಿ ಬೇಕಾಗಿದೆ. ಅದು ಅದನ್ನೇ ಇವ್ರು ಏನ್ ಹೇಳ್ತಾ ಇದಾರೆ, ಅನುಮಾಯ ಅತ್ರ ಕಾರ್ಯೇಣ ಜ್ಞೇಯಂ ತತ್ ಕಾರಣಂ ಪರಂ. ಅಂದ್ರೆ ಏನು, ಕಾರ್ಯವನ್ನ ನೋಡಿ ನಾವು ಕಾರಣವನ್ನು ಅನುಮಾನ ಮಾಡ್ಬೇಕು. ಅನುಮಾನ ಅಂತ ಯಾದಕ್ಕೆ ಅಂತ ಹೇಳಿದ್ರೆ, ನೋಡಿ ಅನುಮಾನ ಅನ್ನೋ ಪ್ರಮಾಣ ಯಾವಾಗ ಬರುತ್ತೆ, ಇನ್ಫ್ಲುಯೆನ್ಸ್ ಅನ್ನೋದಂದ್ರೆ ಪ್ರತ್ಯಕ್ಷಕ್ಕೆ ನೇರಾಗಿ ಸಿಗದೇ ಇರೋ ವಿಷಯದಲ್ಲಿ ನಮಗೆ ಅನುಮಾನ ಅನ್ನೋದು ಬೇಕಾಗುತ್ತೆ. ಉದಾಹರಣೆಗೆ ಶಾಸ್ತ್ರ ಕೊಡೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಪರ್ವತ ವನ್ಯಮಾನ್ ಅಂತ. ಅಂದ್ರೆ ಒಂದು ಬೆಟ್ಟ ದೂರದಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ನಮ್ಗೆ ಏನೋ ಒಂದು ಅಪೇಕ್ಷೆ ಇದೆ, ಒಂದು ಬೆಂಕಿ ನಮ್ಗೆ ಬೇಕು ಅಂತ ಅಪೇಕ್ಷೆ ಇದೆ. ಏನೋ ಟ್ರೆಕ್ಕಿಂಗ್ ಹೋಗಿದ್ದೀವಿ, ನಮ್ಗೆ ಏನೋ ಕೈಯಲ್ಲಿ ಕುಡಿ ಎಲ್ಲ ಇಟ್ಕೊಂಡಿದೀವಿ, ಆದ್ರೆ ನಮ್ಗೆ ಒಂದ್ ಕಡೆ ಎಲ್ಲಾದ್ರೂ ಒಲೆ ಇದೆ, ನಾವು ಯೂಸ್ ಮಾಡ್ಕೋಬಹುದು ಅಂತ. ದೂರದಲ್ಲಿ ಹೊಗೆ ಕಾಣಿಸುತ್ತೆ. ಹೊಗೆ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಗೆ ಮುಂಚೆನೆ ಗೊತ್ತು ಎಲ್ಲೆಲ್ಲಿ ಹೊಗೆ ಇದೆಯೋ ಖಂಡಿತ ಅಲ್ಲೆಲ್ಲ ಬೆಂಕಿನೂ ಇರುತ್ತೆ ಅಂತ ನಮ್ಗೆ ಹಿಂದೆ ನೋಡಿದ್ದೀವಿ ನಾವು. ಸೊ ಕಣ್ಣಿಗೆ ಕಾಣಿಸೋದು ಹೊಗೆನೆ, ಆ ಸಮಯದಲ್ಲಿ ನಮ್ಗೆ ಕಣ್ಣಿಗೆ ಬೆಂಕಿ ಕಾಣಿಸ್ತಾ ಇಲ್ಲ. ಆದ್ರೆ ಕಣ್ಣಿಗೆ ಕಾಣಿಸೋ ಹೊಗೆಯಿಂದ ನಾವು ಕಣ್ಣಿಗೆ ಕಾಣಿಸದೇ ಇರೋ ಬೆಂಕಿಯನ್ನ ನಾವು ಇದೆ ಅಂತ ತಿಳ್ಕೊಳ್ತೀವಿ. ಆ ತಿಳ್ಕೊಳ್ಳೋದಕ್ಕೆ ಅನುಮಾನ ಅಂತ. ಹಾಗಾಗಿ ಪ್ರತ್ಯಕ್ಷಕ್ಕೆ ಈ ಸಮಯದಲ್ಲಿ ಸಿಗ್ತಾ ಇಲ್ಲ ಅಂತ ವಸ್ತು ನಮಗೆ ಪ್ರತ್ಯಕ್ಷ ಸಿಗದೇ ಇರೋ ವಸ್ತುವನ್ನ ಯಾವುದೋ ಒಂದು ಲಿಂಗ ಅಂತ ಹೇಳ್ತಾರೆ. ಅಂದ್ರೆ ಹೊಗೆ ಅನ್ನೋದನ್ನ ಲಿಂಗ ಅಂದ್ರೆ ಇಂಡಿಕೇಶನ್ ಅಂತ. ಆ ಇಂಡಿಕೇಟರ್ ಮಾರ್ಕ್ ಇಟ್ಕೊಂಡು ನಾವು ಇರೋ ಒಂದು ಇಲ್ದೆ ಕಣ್ಣಿಗೆ ಕಾಣಿಸದೇ ಇರೋ ಅಗ್ನಿಯನ್ನ ನಾವು ಅನುಮಾನ ಮಾಡ್ಕೊಳ್ತೀವಿ. ಅದೇ ತರ ಇಲ್ಲೂ ಕೂಡ ಕಾರ್ಯವನ್ನು ನೋಡ್ತಾ ಇದ್ದೀವಿ. ಕಾರ್ಯ ಅಂದ್ರೆ ಎಫೆಕ್ಟ್ ನ ನೋಡಿ ನಾವು ಕಾಸ್ ಅನ್ನೋದನ್ನ ನಾವು ಇನ್ಫಾರ್ಮ್ ಮಾಡ್ಕೋಬೇಕು. ಇದಕ್ಕೆ ನಮ್ಗೆ ಅನುಮಾನ ಬೇಕು. ಅದರಿಂದ ಇವ್ರು ಹೇಳ್ತಾ ಇದ್ದಾರೆ, ಅನುಮಾನದ ಮೇಲೆ ಏನೇನು ವಿಶ್ವಾಸ ಇಡಬೇಕು ಅಂತ ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ. ಯಾರು ನಮ್ಮ ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ, ಸ್ಯಾತ್ ವಿಶ್ವಾಸೋ ಅನುಮಾನತಃ ಅಂತ. ಹಾಗಾಗಿ ಯಾಕಂದ್ರೆ ನೋಡಿ ಅದಕ್ಕೇನೆ ನೋಡಿ, ಬ್ರಹ್ಮಸ್ವರೂಪ ಅನ್ನೋದು, ಆತ್ಮಸ್ವರೂಪ ಅನ್ನೋದು ಕಣ್ಣಿಗೆ ಕಾಣಿಸೋ ವಸ್ತು ಅಲ್ವೇ ಇಲ್ಲ. ಆದ್ರೆ ಅದನ್ನ ನಾವು ತಿಳ್ಕೊಳ್ಳದೆ ಬೇರೆ ದಾರಿ ಇಲ್ಲ. ತಿಳ್ಕೊಳ್ಳೋದು ಅಗತ್ಯವಾಗಿದೆ. ಆದ್ರೆ ಅದನ್ನ ತಿಳಿಸ್ಕೊಡೋದು ಶಾಸ್ತ್ರಕ್ಕೆ ಒಂದು ದೊಡ್ಡ ಕೆಲಸವಾಗಿದೆ. ಅವಾಗ ಅದೇನ್ ಮಾಡುತ್ತೆ, ನಾನಾ ರೀತಿಯಲ್ಲಿ ಅನುಮಾನ ಎಲ್ಲ ಯೂಸ್ ಮಾಡುತ್ತೆ ತುಂಬಾ. ಹಾಗಾಗಿ ಅನುಮಾನ ಅಷ್ಟೊಂದು ಮುಖ್ಯವಾದ ಒಂದು ಪ್ರಮಾಣವಾಗಿದೆ ಶಾಸ್ತ್ರಕ್ಕೆ ಈ ವಿಷಯವನ್ನ ತಿಳಿಸ್ಕೊಡಕ್ಕೆ. ಅವಾಗ ಏನ್ ಮಾಡ್ತಾ ಇದೆ, ನಮ್ಗೆ ಕಣ್ಣಿಗೆ ಕಾಣಿಸೋದೆಲ್ಲ ಈ ಕಾರ್ಯ ಪ್ರಪಂಚ, ಶರೀರದಲ್ಲಿ ಬಂದು ಹೋಗೋ ವಿಷಯಗಳು, ಇದೆಲ್ಲವೂ ನಮ್ಗೆ ಕಣ್ಣಿಗೆ ಕಾಣಿಸ್ತೇನೆ. ಇದನ್ನ ಇಟ್ಕೊಂಡು ನೀನು ಕಣ್ಣಿಗೆ ಕಾಣಿಸದೇ ಇರೋ, ಇದಕ್ಕೆ ಕಾರಣವಾಗಿರೋ ಆತ್ಮನನ್ನ, ಬ್ರಹ್ಮವನ್ನ ನೀನು ತಿಳಿಬೇಕು ಅಂತ ಉದ್ದೇಶ. ನೋಡಿ, ಪಂಚಭೂತಗಳು ಅಂತ ಹೇಳುವಾಗ ಕೂಡ ನಮ್ಗೆ ನಾವು ನೋಡೋ ನೀರು, ನಾವು ನೋಡೋ ಅಗ್ನಿ, ಇದೆಲ್ಲ ಪಂಚೀಕರಣ ಆದ್ಮೇಲೆ ನಮ್ಗೆ ಸ್ಥೂಲವಾಗಿರೋ ಅಗ್ನಿ, ವಾಯು ಇದೆಲ್ಲ ನಮ್ಗೆ ನೋಡ್ತಾ ಇದೀವಿ. ಆಕಾಶ ಅನ್ನೋದು ಕೂಡ ನಿಮ್ಗೆ ಅನುಭವಕ್ಕೆ ಬರ್ತೇನೆ. ಕಣ್ಣಿಗೆ ಕಾಣಿಸೋದು ವಸ್ತು ಅಲ್ಲ ಅಂತ ಒಪ್ಪಿದ್ದಾರೆ ಎನಿವೆ. ಬಟ್ ಇದ್ರೂ ನಾವು ಅಲ್ಲೊಂದು ವ್ಯಕ್ತಿ ಇದ್ದಾನೆ, ಇಲ್ಲೊಂದು ವ್ಯಕ್ತಿ ಇದ್ದಾನೆ ಅಂತ ನೋಡ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ ಅಂತ ನಾವು ಅನುಮಾನ ಮಾಡ್ಕೋಬಹುದು. ಸೊ ಹಾಗಾಗಿ ಇದು ಕೂಡ ಇದಕ್ಕೆ ಒಂದು ಪ್ರಕ್ರಿಯೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇದು ಸಾಕ್ಷಿ ವೇದ್ಯ ಅಂತ ಹೇಳಿದ್ದಾರೆ. ನೋಡಿ, ನಮಗೆ ಇಂದ್ರಿಯಕ್ಕೆ ಕೆಲವೆಲ್ಲ ವೇದ್ಯವಾಗಿರುತ್ತೆ. ಕೈಯಿಂದ ಮುಟ್ಟಬಹುದು, ಕೆಲವುದನ್ನ ಕಣ್ಣಿಂದ ನೋಡ್ಬೋದು. ರೂಪ ಅಂದ್ರೆ ಫಾರ್ಮ್ ಇರೋದು, ಕಲರ್ ಇರೋದೆಲ್ಲ ಕಣ್ಣಿಂದ ನೋಡ್ಬೋದು. ಆದ್ರೆ ಸ್ಪೇಸ್ ಅನ್ನೋದನ್ನ ನಾವು ಕಣ್ಣಿಂದ ನೋಡಕ್ಕಾಗತ್ತಾ? ಯಾಕಂದ್ರೆ ಅದಲ್ಲಿ ಫಾರ್ಮ್ ಇಲ್ಲ, ಕಲರ್ ಇಲ್ಲ, ಏನು ಇಲ್ಲವೇ ಇಲ್ಲ. ಆಮೇಲೆ ಅದನ್ನ ಮುಟ್ಟಕ್ಕಾಗತ್ತಾ ಅಂತ ಹೇಳಿದ್ರೆ ಅದಕ್ಕೆ ಸ್ಪರ್ಶ ಇಂದ್ರಿಯದಿಂದ ಗೋಚರವಾಗುವ ವಸ್ತು ಅಲ್ವೇ ಇಲ್ಲ. ಅದೇ ತರ ಶಬ್ದದಿಂದ ನಾವು ಕೇಳೋಣ ಅಂತ ಹೇಳಿದ್ರೆ ಅದ್ರೇನೋ ಏನೋ ಶಬ್ದ ಮಾಡ್ಬಿಟ್ಟು ನಮ್ಗೆ ಕೇಳಿಸದ ಅಂತ ಹೇಳಿದ್ರೆ ಅದು ಇಲ್ವಾ ನಮ್ಗೆ. ಹಾಗಾಗಿ ಇದನ್ನ ಯಾವ ಇಂದ್ರಿಯದಿಂದ ನೀವು ತಿಳ್ಕೊಳ್ತೀಯ ಅಂತ ಹೇಳಿದ್ರೆ, ಇದು ಅಂತಃಕರಣಕ್ಕೆ ಜೊತೆಗೆ ಕಣ್ಣು ಅಂತ ಇದ್ರಿಗೂ ಬೇಕಾಗಿದೆ. ಅದರಿಂದ ಜೊತೆಗೆ ಸಾಕ್ಷಿ ಅನ್ನೋದನ್ನು ಬೇಕಾಗಿದೆ. ಸೊ ಸಾಕ್ಷಿ ವೇದ್ಯ ಅಂತ
ಈ ತರ ಒಂದು ಪ್ರಕ್ರಿಯೆ ಕೊಟ್ಟಿದ್ದಾರೆ. ಬಟ್ ಏನೇ ಆದ್ರೂ ಕೂಡ ನಾವು ಈ ಪ್ರಪಂಚದಲ್ಲಿ ಯಾವ್ದು ಪಂಚಭೂತಗಳನ್ನ ನೋಡ್ತಾ ಇದ್ದೀವೋ ಇವುಗಳೆಲ್ಲ ಆಗಕ್ ಮುಂಚೆ ಈ ಪಂಚಭೂತಗಳು ಇನ್ನೊಂದು ಸೂಕ್ಷ್ಮವಾದ ಅವಸ್ಥೆಯಲ್ಲಿತ್ತು. ಅದು ನಮ್ಗೆ ಪ್ರತ್ಯಕ್ಷ ಆಗೋದೇ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ಈ ಭೌತಿಕ ಪ್ರಪಂಚವನ್ನ ನೋಡಿ ಇದಕ್ಕೆ ಹಿನ್ನೆಲೆಯಲ್ಲಿರೋ ಈ ಸೂಕ್ಷ್ಮವಾದ ಇದು ಭೂತಗಳನ್ನ ಅನುಮಾನ ಮಾಡ್ಬೇಕಾಗಿದೆ. ಆಮೇಲೆ ಶಾಸ್ತ್ರದ ಒಂದು ಬಲದಿಂದ ಇಟ್ಕೊಂಡು ಆ ಸೂಕ್ಷ್ಮವಾದ ಭೂತಗಳನ್ನ ಕೂಡ ಬ್ರಹ್ಮವೇ ಸೃಷ್ಟಿ ಮಾಡಿರೋದ್ರಿಂದ ಇದಕ್ಕೆ ಕಾರಣ ಬ್ರಹ್ಮ ಅಂತ ನಾವೇನ್ ಮಾಡ್ಬೇಕು, ಆ ತರ ನಾವು ಅನುಮಾನ ಮಾಡ್ಬೇಕಾಗಿದೆ. ಹಾಗಾಗಿ ಇದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಈ ಅನುಮಾನ ಮಾಡೋ ಪ್ರೋಸೆಸ್ ಹೇಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಪುರೀಷಾದಿ ಅನ್ನ ಕಾರ್ಯಂ ಸ್ಯಾತ್ ಸತ್ಯೇವ ಅನ್ನಸ್ಯ ಸತ್ವತಃ ಸತ್ಯಾಮೇವ ಯಥಾ ಕುಂಭೋ ಮೃದಿ ದೃಷ್ಟೋ ನ ಚಾನ್ಯಥಾ. ಇವಾಗ ಎಲ್ಲದಕ್ಕೂ ಅನುಮಾನ ಅಂತ ಹೇಳಿದ್ರೆ ನೋಡಿ, ತುಂಬಾ ನಮ್ಮ ಈ ಅನುಮಾನ ಶಾಸ್ತ್ರ ಅಂತ ಹೋಗಿದೆಯಲ್ಲ, ಅದಕ್ಕೆ ನ್ಯಾಯಶಾಸ್ತ್ರ ಅಂತ ಹೆಸರು. ಈ ನ್ಯಾಯಶಾಸ್ತ್ರ ಅನ್ನೋದನ್ನ ನಾವು ಎಷ್ಟು ಚೆನ್ನಾಗಿ ನಮ್ಗೆ ಬೇಕಾಗುತ್ತೆ, ಎಲ್ಲರಿಗೂ ಬೇಕಾಗುತ್ತೆ. ಯದ್ಯಪಿ ನ್ಯಾಯಶಾಸ್ತ್ರ ಅನ್ನೋದನ್ನ ವೇದಾಂತ ಅನ್ನೋದು ಖಂಡನೆ ಮಾಡಿದ್ರು ಕೂಡ ಈ ನ್ಯಾಯಶಾಸ್ತ್ರ ಅನ್ನೋದು ತುಂಬಾ ಬೇಕಾಗಿದೆ. ಎಲ್ಲದ್ರಲ್ಲೂ ಹಾಸು ಹೋಗ್ಬಿಟ್ಟಿದೆ. ಅದು ಇಲ್ಲದೆ ಯಾವ್ದು ಕೂಡ ಏನು ಮಾಡೋಕೆ ಆಗುದಿಲ್ಲ. ಈ ವ್ಯಾಕರಣ ಶಾಸ್ತ್ರ ಆಗ್ಲಿ, ನ್ಯಾಯಶಾಸ್ತ್ರ ಆಗ್ಲಿ, ಆಮೇಲೆ ಮೀಮಾಂಸಾ ಶಾಸ್ತ್ರ ಆಗ್ಲಿ, ಇದು ಮೂರು ಕೂಡ ವೇದಾಂತಕ್ಕೆ ತುಂಬಾ ಬೇಕಾಗಿರೋದು. ಆದ್ರೆ ಈ ನ್ಯಾಯಶಾಸ್ತ್ರ ಅನ್ನೋದು ಹೇಗೆ ಎಷ್ಟು ವ್ಯಾಪ್ತಿ ಇದಕ್ಕಿದೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಪಂಚ ಅವಯವ ವಾಕ್ಯ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ವಿಷಯವನ್ನ ನೀವು ತಿಳಿಸ್ಬೇಕಾದ್ರೆ ಒಬ್ಬರಿಗೆ ಆ ತಿಳಿಸೋ ಒಂದು ಮೆಥಡ್ ನ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾರು ಈ ನ್ಯಾಯಶಾಸ್ತ್ರಕಾರರು ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಒಂದು ವಿಷಯವನ್ನ ನೀವು ತಿಳಿಸ್ಕೊಡ್ಬೇಕಾದ್ರೆ ಅದರಲ್ಲಿ 5 ಸ್ಟೇಜಸ್ ಇರುತ್ತೆ ಅಂತ. 5 ಆಸ್ಪೆಕ್ಟ್ಸ್ ಅಂತ ಹೇಳ್ಬೋದು, 5 ಸ್ಟೇಜಸ್ ಅಂತ ಹೇಳ್ಬೋದು, 5 ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು. ಪಂಚ ಅವಯವ ವಾಕ್ಯ ಅಂತ ಅದಕ್ಕೆ ಹೆಸರು. ಏನು ಅಂತ ಹೇಳಿದ್ರೆ, ಒಂದು ಪ್ರತಿಜ್ಞಾ ಅಂತ ಒಂದಿರುತ್ತೆ ಮೊದಲು. ಅಂದ್ರೆ ಐ ಮೇಕಿಂಗ್ ಕ್ಲೇಮ್ ಅಂತ. ಇದಕ್ಕೆ ಇದೇ ತರ ನನಗೆ ಪರ್ವತ ವನ್ಯಮ ಅಂತ ಎಕ್ಸಾಂಪಲ್ ತಗೊಂಡ್ರು ಕೂಡ ಆ ಬೆಟ್ಟದಲ್ಲಿ ನೋಡಿ, ಇದಕ್ಕೆ ಸ್ವಾರ್ಥಾನುಮಾನ ಪರಾರ್ಥಾನುಮಾನ ಅಂತ ಮಾಡಿದಾರದು. ಈ ಬೆಟ್ಟದಲ್ಲಿ ಬೆಂಕಿ ಇದೆ, ಅದು ಯಾತಕ್ಕೆ ಹೇಗೆ ಹೇಳ್ತೀಯ ನೀನು ಅಂತ ಕೇಳಿದ್ರೆ, ಅದು ಹೊಗೆ ಇರೋದ್ರಿಂದ, ಕಾಣಿಸ್ತಾ ಇರೋದ್ರಿಂದ ಅಂತ ಹೇಳ್ಬಿಟ್ಟು. ಆಮೇಲೆ ಸೊ ಇದಕ್ಕೆ ಒಂದೊಂದು ಸ್ಟೇಜ್ ಇದೆ ಅದಕ್ಕೆ. ಸೊ ಅಲ್ಲಿ ಬೆಟ್ಟದಲ್ಲಿ ಬೆಂಕಿ ಇದೆ ಅಂತ ಹೇಳೋದು ಬಂದು ಪ್ರತಿಜ್ಞಾ, ಅಂದ್ರೆ ಇಟ್ಸ್ ಕ್ಲೈಮ್, ಫಸ್ಟ್ ಕ್ಲೈಮ್ ಮಾಡೋದು. ಆಮೇಲೆ ಅದಕ್ಕೊಂದು ಹೇತು ಹೇಳ್ಬೇಕು. ಯಾವ್ದ್ರಿಂದ ನೀನ್ ಹೇಳ್ತಾ ಇದೀಯ ಅಂತ ಹೇಳಿದ್ರೆ ಧೂಮವತ್ವ ಅಂತ. ಅದಕ್ಕೆ ಇದು ಹೊಗೆ ಅಂದ್ರೆ ಬೆಟ್ಟದಲ್ಲಿ ಹೊಗೆ ಇರೋದ್ರಿಂದ, ಹೊಗೆ ನಮ್ಗೆ ಕಾಣಿಸ್ತಾ ಇರೋದ್ರಿಂದ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರೋ ಈ ಅಗ್ನಿ ಅಲ್ಲಿದೆ ಅಂತ ನಾವು ತೀರ್ಮಾನ ಮಾಡ್ತೀವಿ. ಇಷ್ಟು ಮಾತ್ರ ಸಾಲದು. ಅಂದ್ರೆ ಆ ಅನುಮಾನವನ್ನ ಪ್ರೋಸೆಸ್ ಅಲ್ಲಿ ಹೇಗೆ ಬರುತ್ತೆ ಅಂದ್ರೆ, ಎಲ್ಲೆಲ್ಲಿ ಈ ಹೊಗೆ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಅಗ್ನಿನೂ ಅದ್ರ ಜೊತೆಗೆ ಇದ್ಕೊಂಡಿದೆ ಅಂತ ನಾವು ನೋಡಿದ್ದೀವಿ. ಅದೆಲ್ಲ ನಾವು ಹಿಂದೆ ನೋಡಿದೀವಿ ನಾವು ಖಂಡಿತ. ಆವಾಗ ನಮ್ಗೆ ಕಣ್ಣು ಕಾಣಿಸಿದೆ ಆ ಅಗ್ನಿ. ಅದರಿಂದಲೇ ನಾವು ಹೊಗೆಯನ್ನ ನೋಡ್ಬಿಟ್ಟು ಇವಾಗ ಅಲ್ಲಿ ಅಗ್ನಿ ಇದೆ ಅಂತ ನಾವು ಗೆಲ್ಲಕ್ಕೆ ಆಗ್ತಾ ಇರೋದು. ಹಾಗಾಗಿ ಇದಕ್ಕೆ ಇದು ವ್ಯಾಪ್ತಿ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಎಲ್ಲೆಲ್ಲಿ ನಮ್ಗೆ ಹೊಗೆ ಕಂಡಿದೀವೋ ಅಲ್ಲೆಲ್ಲ ಖಂಡಿತ ಬೆಂಕಿಯನ್ನು ಕಂಡಿದ್ದೇವೆ ಅಂತ ಇರೋದು ವ್ಯಾಪ್ತಿಯಿಂದ. ಸೊ ಹೀಗೆ ಪ್ರತಿಜ್ಞಾ ಅದಕ್ಕೊಂದು ದೃಷ್ಟಾಂತ ಕೊಡ್ಬೇಕಾಗುತ್ತೆ. ಎಲ್ಲಿ ನೀನ್ ನೋಡಿದ್ಯಾ ಅಂತ ಹೇಳಿದ್ರೆ, ಅಡಿಗೆ ಮನೆಯಲ್ಲೋ ಅಥವಾ ಎಲ್ಲಾದ್ರೂ ಯಜ್ಞಶಾಲೆಯಲ್ಲೋ ಎಲ್ಲಾದ್ರೂ ನೋಡಿದ್ವಿ, ಹೊಗೆ ಮತ್ತು ಬೆಂಕಿ ಎರಡು ಸೇರ್ಕೊಂಡೇ ಇರೋದನ್ನ ನಾವು ನೋಡಿದ್ದೀವಿ. ಹೀಗಾಗಿ ದೃಷ್ಟಾಂತ ಇರುತ್ತೆ. ಇಷ್ಟು ಮಾತ್ರ ಅಲ್ಲ, ಆ ದೃಷ್ಟಾಂತವನ್ನ ನಾವು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ಬೇಕು ಇದನ್ನ. ಆಮೇಲೆ ಕೊನೆಯಲ್ಲಿ ನಿಗಮನ ಮಾಡ್ಬೇಕು, ಒಂದು ಕನ್ಕ್ಲೂಷನ್ ಅಂತ. ಸೊ ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಹೇತು ಉಪನಯ, ಆಮೇಲೆ ನಿಗಮನಂ ಅಂತ ಹೇಳ್ಬಿಟ್ಟು 5 ಅಂಶಗಳಿರುತ್ತೆ ಇದರಲ್ಲಿ. ಈ 5 ಅಂಶಗಳಲ್ಲಿ 3 ಮಿನಿಮಮ್ ಇರಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ದೃಷ್ಟಾಂತ ಇಲ್ಲದಿದ್ರು ಕೂಡ ಹೇತು ಮತ್ತು ಪ್ರತಿಜ್ಞಾ ಅದ್ರ ಮಾತ್ರ ಇದ್ರು ಕೂಡ ಸಾಕು ಅಂತ ಹೀಗೆಲ್ಲ ಹೇಳಿದ್ದಾರೆ. ಸೊ ಇವರು ಹೇಳ್ತಾ ಇದ್ದಾರೆ ನಮ್ಗೆ, ಯಾರು ವಿದ್ಯಾರ್ಥಿನಿಯರು, ಪುರೀಷಾದಿ ಅನ್ನ ಕಾರ್ಯಂ ಸ್ಯಾತ್ ಇತಿ ಏವ ಅನ್ನಸ್ಯ ಸತ್ವತಃ. ನೋಡಿ, ಪುರೀಷಾದಿ ಅಂತ ಹೇಳಿದ್ರೆ ಏನು, ನಾವು ಹೇಳಿದ್ನಲ್ಲ, ನಾವು ತಿಂದಿದ ಅನ್ನ ಅನ್ನೋದು 3 ಕನ್ವರ್ಟ್ ಆಗುತ್ತೆ ಅಂತ. ಅದು ಯಾವ್ಯಾವ್ದು ಅಂತ ಹೇಳಿದ್ರೆ, ಸ್ಥೂಲ ಭಾಗ ಅನ್ನೋದು ಪುರೀಷ ಅಂದ್ರೆ ಅದೇನೆ ಇದು ಎಕ್ಸ್ಕ್ರೀಟ್ ಅಂತ ಹೇಳ್ತೀವಲ್ಲ, ಆದಿಪದದಿಂದ ನಾವು ಮಾಂಸ ಮತ್ತು ಮನಸ್ಸನ್ನು ತಗೋಬೇಕು. ಸೊ ಈ 3 ಕೂಡ ಅನ್ನ ಕಾರ್ಯಂ ಸ್ಯಾತ್. ಅನ್ನ ಕಾರ್ಯ ಅಂದ್ರೆ ಅನ್ನದ ಒಂದು ಕಾರ್ಯ. ಅನ್ನ ಅಂತ ಯಾವ್ದು ನಾವು ತಿಂದಿದ್ದೀವೋ ಅದರ ಎಫೆಕ್ಟ್ ಅಂತ. ಕಾಯಂ ಸ್ಯಾತ್ ಸತ್ಯೇವ ಅನ್ನಸ್ಯ ಸತ್ತತಃ. ಹೇಗ್ ನೀನ್ ಇದನ್ನ ಹೇಳ್ತಾ ಇದೀಯಾ ಅಂತ ಕೇಳಿದ್ರೆ, ಅಲ್ಲೇ ಕೂಡ ಅವ್ರು ನೋಡಿ, ಈ ವಾಕ್ಯದಲ್ಲೇನೆ ಕೂಡ ಈ ಅನುಮಾನದಲ್ಲಿ ಹೇಳಿರೋ ಈ ಅಂಶಗಳೆಲ್ಲ ನಾವು ತೋರಿಸ್ಬೋದು. ಪುರೀಷಾದಿ ಅನ್ನ ಕಾರ್ಯಂ ಸ್ಯಾತ್ ಅನ್ನೋದು ಪ್ರತಿಜ್ಞಾ. ಅಂದ್ರೆ ಈ ಶರೀರದಲ್ಲಿ ನಾವು 3 ನೋಡ್ತೀವಿ, ಮಾಂಸ ಮತ್ತು ಮನಸ್ಸು ಮತ್ತು ಈ ಎಕ್ಸ್ಕ್ರೀಟ್ ಅನ್ನೋದು, ಅದು 3 ಕೂಡ ಅನ್ನದ ಕಾರ್ಯ. ಫಸ್ಟ್ ಕ್ಲೈಮ್ ಅದು. ಅದನ್ನ ನೀನ್ ಹೇಗ್ ಹೇಳ್ತೀಯ ಅಂತ ಹೇಳಿದ್ರೆ, ಸತ್ಯೇವ ಅನ್ನಸ್ಯ ಸತ್ವತಃ. ಅಂದ್ರೆ ಅನ್ನ ಇದ್ರೇನೆ ಇದು ಕೂಡ ಇರುತ್ತೆ. ಅನ್ನ ಸೇವಿಸ್ತೀವಿ ಹೋದ್ರೆ ಇದ್ಯಾವುದು ಇರೋದಿಲ್ಲ ಅಂತ ನಮ್ಗೆ ಅನ್ವಯ ವ್ಯತಿರೇಕ. ಅಂದ್ರೆ ಕಾರಣ ಇದ್ರೇನೆ ಕಾರ್ಯ ಇರುತ್ತೆ, ಕಾರಣ ಇದ್ದೇವ್ರೆ ಕಾರ್ಯ ಇಲ್ಲ ಅಂತ ಅನ್ವಯ ವ್ಯತಿರೇಕ ಅಂತ. ಅಂದ್ರೆ ಅದಕ್ಕೆ ಅವರೇ ವಿವರಣೆ ಕೊಡ್ತಾ ಇದ್ದಾರೆ. ಸತ್ಯಾಮೇವ ಯಥಾ ಕುಂಭಃ ಮೃದಿ ದೃಷ್ಟೋ ನ. ಹಾಗಾಗಿ ಈ ಮಣ್ಣು ಅನ್ನೋದು ನಮ್ಗೆ ಇದ್ರೇನೆ ನಮ್ಗೆ ಕುಂಭ ಅಂತ. ಕುಂಭ ಅಂದ್ರೆ ಮಡಿಕೆ ಅನ್ನೋದು. ಸೊ ಹಾಗಾಗಿ ಮಣ್ಣಿಗೂ ಮಡಿಕೆಗೂ ಏನ್ ಸಂಬಂಧ ಅಂತ ಹೇಳಿದ್ರೆ ಕಾರ್ಯಕಾರಣ ಸಂಬಂಧ. ಸೊ ಹಾಗಾಗಿ ಮಡಿಕೆಯಲ್ಲಿ ನಮ್ಗೆ ಮಣ್ಣನ್ನು ನೋಡ್ತೀವಿ, ಖಂಡಿತ ಮಣ್ಣಿಂದನೇ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಹಾಗಾಗಿ ಈ ಕುಂಭವನ್ನ ನೋಡಿ ನಾವು ಇದಕ್ಕೆ ಕಾರಣ ಮಣ್ಣೇನೆ ಅಂತ ನಾವು ನೋಡ್ತೀವಿ, ಕಾಣಿಸುತ್ತೆ ಅದು. ಹಾಗಾಗಿ ಈ ಒಂದು ಸತ್ಯಾಮೇವ ಯಥಾ ಕುಂಭಃ ಮೃದಿ ದೃಷ್ಟ ನ ಅನ್ಯತಾ. ಹಾಗಾಗಿ ಈ ಮೃದಿ
ಇದು ಮೃದಿ ಸತ್ಯಾಮೇವ ಕುಂಭಃ ದೃಷ್ಟಃ ಅಂತ ಹಾಗೆ ಇದಕ್ಕೆ ಅನ್ವಯ ಮಾಡ್ಬೇಕು. ಹಾಗಾಗಿ ನಮ್ಗೆ ಶರೀರದಲ್ಲಿ ಈ ತರ ಇರೋದಕ್ಕೆಲ್ಲ ಕಾರಣ ಅನ್ನ ಅಂತ ಇದೆ. ಅನ್ನವನ್ನ ನಾವು ನೇರಾಗಿ ಹೇಳಕ್ಕಾಗದೆ ಹೋದ್ರು ಕೂಡ ಇವುಗಳಿಂದ ನಾವು ಅನ್ನವನ್ನ ಕಲ್ಪನೆ ಮಾಡ್ತಾ ಇದೀವಿ. ಇದೇ ತರ ಅನ್ನಕ್ಕೆ ಯಾವ್ದು ಕಾರಣ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಪಂಚಭೂತಗಳ ಒಂದು ಪ್ರೋಸೆಸ್ ಇದೆಯಲ್ಲ ಅದು. ಸೊ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಅನ್ನಂ ಅನ್ನೋ ಶಬ್ದದಿಂದ ಇದು ಪೃಥ್ವಿ ಅಂತ ಒಂದು ತತ್ವ ಇದೆಯಲ್ಲ ಅದನ್ನ ತಗೊಂಡಿದೆ. ಪೃಥ್ವಿ ಅನ್ನೋ ತತ್ವಕ್ಕೆ ಅನ್ನ ಅಂತ ಹೇಳಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಆ ಪೃಥ್ವಿಯಿಂದಲೇ ಈ ಅನ್ನ ಅನ್ನೋದು ಉತ್ಪತ್ತಿ ಆಗುತ್ತೆ ಅಂತ. ಪೃಥ್ವಿಯ ಔಷಧೇಯ ಔಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷಃ ಅಂತ ತೈತಿರ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಈ ಪೃಥ್ವಿಯ ಕಾರ್ಯವಾಗಿರೋ ಈ ಅನ್ನ ಅನ್ನೋದು ಭೂತಕ್ಕೇನೆ ಅನ್ನ ಅಂತ ಹೆಸರಿಟ್ಟಿದ್ದು ಈ ಉಪನಿಷತ್ತು. ತೇಜಸ್ಸು ಅಪ್ಪು ಅಂದ್ರೆ ಜಲ ಅಂತೂ, ಅನ್ನ ಅನ್ನೋದು ಪೃಥ್ವಿಗೆ. ಹಾಗಾಗಿ ತೇಜೋ ಬನ್ನಂ ಅಂತ ಹೇಳ್ತಾರೆ. ಏನೋ ಬನ್ನ ಅಂತ ಶಬ್ದ ನಿಮಗೆ ಕಾಣಿಸುತ್ತೆ. ಅದು ತೇಜ ಅಪ್ಪು ಅನ್ನಂ ಅನ್ನೋದನ್ನ ಸೇರಿಸಿ ಹೇಳುವಾಗ ತೇಜೋ ಬನ್ನಂ ಅಂತ ಅದಕ್ಕೆ ಶ್ರುತಿ ಕೊಟ್ಟಿರೋ ಶಬ್ದ ಅದು. ಸೊ ಹೀಗೆ ಹುರಿಷಾದಿ ಅನ್ನ ಕಾರ್ಯಂ ಸ್ಯಾತ್ ಸತಿ ಸತ್ಯೇವ ಅನ್ನಸ್ಯ ಸತ್ವತಃ. ಅನ್ನ ಇದ್ರೇನೆ ನಮ್ಗೆ ಇದೆಲ್ಲ ಇದೆ ಅಂತ ನಮ್ಗೆ ತೀರ್ಮಾನ ಮಾಡ್ಕೊಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಮಣ್ಣಿದ್ರೇನೆ ಕುಂಭ ಅನ್ನೋದೆಲ್ಲ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಅಂತ ಅದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ. ವ್ರೀಹ್ಯಾದ್ಯನ್ನಂ ಸತೀಷು ಏವಂ ದೃಷ್ಟಮಪ್ಸು ನ ಚಾನ್ಯಥಾ ಆಪಶ್ಚ ಸ್ವೇದ ರೂಪ ಸ್ಯುಹು ಸತ್ಯೇವ ಉಷ್ಣೇಹಿ ತೇಜಸಿ. ಇವಾಗ ಏನ್ ಮಾಡಿದ್ರು, ಅನ್ನದಿಂದ ಇದೆಲ್ಲ ಬಂದಿರೋದನ್ನ ನೋಡ್ಬಿಟ್ಟು ಇದನ್ನ ನೋಡ್ಬಿಟ್ಟು ನಾವು ಅನ್ನವೇ ಇದಕ್ಕೆ ಕಾರಣ ಅಂತ ಹೇಳ್ತೀವಿ. ಸರಿ, ಅನ್ನ ಮಾತ್ರ ಯಾವಾಗ ಇರಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡಿದ್ರೆ ಏನಾಗುತ್ತೆ, ಅನ್ನ ಅನ್ನೋದು ಕೂಡ ಜಲ ಇದ್ರೇನೆ ಅನ್ನ ಇರೋದು ಸಾಧ್ಯ ಅನ್ನೋದನ್ನ ಇವರು ಈ ಶ್ಲೋಕದಲ್ಲಿ ನಮ್ಗೆ ತೋರಿಸ್ಕೊಡ್ತಾರೆ. ಹೇಗೆ ಅಂದ್ರೆ ವ್ರೀಹ್ಯಾದಿ ಅನ್ನಂ ಸತೀಶ್ ಏವ ದೃಷ್ಟಂ ಅಪ್ಸು ಅಂತ. ವ್ರೀಹಿ ಅಂತ ಹೇಳಿದ್ರೆ ಭತ್ತ ಅನ್ನೋದು. ಸೊ ಈ ಭತ್ತ ಅನ್ನೋದು, ಆಮೇಲೆ ಗೋಧಿ ಯಾವ್ದಾದ್ರು ಆಗ್ಲಿ ಪರವಾಗಿಲ್ಲ, ಯಾವ್ದಾದ್ರು ನಾವು ಬೆಳೆ ಅಂತ ಹೇಳ್ತೀವೋ ಬೆಳೆ, ಆ ಬೆಳೆ ಎಲ್ಲ ಕೂಡ ಯಾವಾಗ ಇರಕ್ ಸಾಧ್ಯ ಅಂತಂದ್ರೆ ಮಳೆ ಇದ್ರೇನೆ ಬೆಳೆ ಇರೋದಲ್ವಾ. ಆತರ ಒಂದು ವ್ಯಾಪ್ತಿ ನಾವು ಲೋಕದಲ್ಲಿ ನೋಡಿದ್ದೀವಿ. ಆ ಮಳೆ ಅನ್ನೋ ಶಬ್ದಕ್ಕೆ ಇವ್ರು ಏನ್ ಮಾಡ್ತಾ ಇದ್ರೆ ಅಪ್ಪತ್ತ ಆಪಹ ಅಂದ್ರೆ ಜಲ. ಸೊ ಜಲ ಇದ್ರೇನೆ ನಮ್ಗೆ ಈ ಬೆಳೆ ಎಲ್ಲ ಇರಕ್ ಸಾಧ್ಯ. ದವಸ ಧಾನ್ಯ ಅವೆಲ್ಲ ಮಳೆ ಇದ್ರೇನೆ ಇರಕ್ ಸಾಧ್ಯ. ಅದು ಅಂದ್ರೆ ಜಲ ಇದ್ರೇನೆ ಇರಕ್ ಸಾಧ್ಯ ಅಂತ ನಾವು ನೋಡಿದೀವಿ ಲೋಕದಲ್ಲಿ. ನಚ ಅನ್ಯಥಾ, ಮಳೆ ಅನ್ನೋದು ನೀರು ಅನ್ನೋದು ಇಲ್ಲದೆ ಹೋದ್ರೆ ಇವುಗಳೆಲ್ಲ ಬೆಳೆಯೋದೇ ಇಲ್ಲ, ಈ ಬೆಳೆಗಳೆಲ್ಲ ಇರೋದೇ ಇಲ್ಲ ಇದು. ಹಾಗಾಗಿ ಏನಾಯ್ತು, ಇವುಗಳಿಗೆ ಉಪಾದಾನ ಕಾರಣ ಅಥವಾ ಮೂಲ ಕಾರಣ ಅದು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾವುದು ಈ ನೀರು ಅನ್ನೋದು ಗೊತ್ತಾಗುತ್ತೆ ಈ ಪಂಚಭೂತಗಳ ಒಂದು ದೃಷ್ಟಿಯಿಂದ ನೋಡುವಾಗ. ಆಮೇಲೆ ಆಪಶ್ಚ ಸ್ವೇದ ರೂಪ ಸ್ಯುಹು ಸತ್ಯೇವ ಉಷ್ಣೇಹಿ ತೇಜಸಿ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಜಲ ಅನ್ನೋದಕ್ಕೆ ನಮಗೆ ಕಾರಣ ಯಾವುದು ಉಪನಿಷತ್ತಿರೋದು ತೇಜಸ್ ಅಂತ. ತೇಜಸ್ ಅಂದ್ರೆ ಅಗ್ನಿ ಅನ್ನೋದು. ಸೊ ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಅನ್ನೋದು. ಸೊ ಹೀಗಾಗಿ ಇವಾಗ ಅನ್ನ ಅಂದ್ರೆ ಪೃಥ್ವಿಗೂ ಇದು ಜಲಕ್ಕೂ ಒಂದು ಕಾರ್ಯಕಾರಣ ಸಂಬಂಧ ತೋರಿಸಿದ್ರು. ಇವಾಗ ಇದೇ ತರ ನಮ್ಗೆ ಲೋಕದಲ್ಲಿ ನಾವು ಒಪ್ಕೊಳ್ಳೋ ತರ ಒಂದು ದೃಷ್ಟಾಂತ ಹೇಳಿ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಈ ಜಲಕ್ಕೆ ಅಗ್ನಿನೇ ಕಾರಣ ಅಂತ ಹೇಳ್ಬೇಕಾಗಿದೆ. ಇದು ನಮ್ಗೆ ಎಲ್ಲಾದ್ರೂ ಒಪ್ಕೊಳಕ್ಕಾಗುತ್ತಾ? ಸಾಮಾನ್ಯವಾಗಿ ಜಲಕ್ಕೆ ಅಗ್ನಿ ಕಾರಣ ಅಂತ ನಮ್ಗೆ ಸಾಮಾನ್ಯವಾಗಿ ಒಪ್ಕೊಳಕ್ ಆಗೋದಿಲ್ಲ. ಆದ್ರೆ ಇವರೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಏನ್ ಹೇಳ್ತಾರೆ ಅಂದ್ರೆ ಆಪಶ್ಚ ಸ್ವೇದ ರೂಪಾಸ್ಯು ಸತ್ಯೇವ ಉಷ್ಣೇಹಿ ತೇಜಸಿ. ನೋಡಿದ್ರ ಏನ್ ಹೇಳ್ತಾ ಇದ್ರೆ, ನಮ್ಗೆ ತುಂಬಾ ಬಿಸಿಲಲ್ಲಿ ಓಡಾಡಿದ್ರೆ ಅಥವಾ ತುಂಬಾ ಬಿಸಿಲು ಜಾಸ್ತಿ ಇದ್ರೆ ಅಥವಾ ಕಾವು ಜಾಸ್ತಿ ಇದ್ರೆ ನಾವು ಏನ್ ಮಾಡ್ತೀವಿ, ಇದು ಬೇವರು ಬಿಡ್ತಾರೆ. ಬೇವರು ಬಿಡೋದು ಚಳಿಯಲ್ಲಿ ಬೇವರು ಬಿಡೋದಿಲ್ಲ. ಬೇವರು ಬಿಡೋದು ಅಂತ ಹೇಳಿದ್ರೆ ಏನು, ಉಷ್ಣ ಜಾಸ್ತಿ ಆದಾಗ ಬೇವರು ಬಿಡುತ್ತೆ. ಅದನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಬೇವರು ನೀರ್ ತಾನೆ. ಹಾಗಾಗಿ ನಿನಗೆ ನೀರು ಅನ್ನೋದು ಕಾಣಿಸ್ಕೊಳ್ತಾ ಇದೆಯಲ್ಲ, ಇವಾಗ ಅದು ಬೇವರು ಅಂತ ನೀರು ಕಾಣಿಸ್ಕೊಳ್ತಾ ಇದೆ. ಇದು ಯಾವಾಗ ಬರುತ್ತೆ ಅಂದ್ರೆ ಉಷ್ಣ ಅನ್ನೋದು ಇರೋದ್ರಿಂದ ಬರುತ್ತೆ. ಹಾಗಾದ್ರೆ ಏನಾಯ್ತು, ಈ ನೀರು ಅನ್ನೋದಕ್ಕೆ ಆ ಜಲವೇ ಅಗ್ನಿನೇ ಕಾರಣ ಅಂತ ಹೀಗೆ ಕಾರ್ಯಕಾರಣ ಹೇಳ್ತಾರೆ. ಇನ್ನೊಂದು ಕಡೆ ಬೇರೆ ಕಡೆ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ನಾವು ಹಿಂದಿನ ಕಾಲದಲ್ಲ ಸೌದೆ ಆಗ್ತಾ ಇದ್ರಲ್ಲ ಒಲೆಗೆ, ಸೌದೆ ಒಲೆ. ಇವಾಗ ನೋಡಿ, ಸೌದೆ ಉರಿತಾ ಇದ್ದಾಗ ಈ ಸೌದೆ ತುದಿಯಲ್ಲಿ ಸ್ವಲ್ಪ ನೀರು ಬರುತ್ತೆ ನೋಡಿ, ನೊರೆಯಾಗಿ ಬರುತ್ತೆ. ನೀವು ನೋಡಿರ್ತೀರಾ ಅಲ್ವಾ ಒಲೆಗೆ. ನಾವು ಅದು ಅಡಿಗೆ ಒಲೆಗಾಗ್ಲಿ ಅಥವಾ ನೀರೊಳಗಾಗ್ಲಿ ಆಗ್ಲಿ ಈ ಇದರಿಂದ ಕೊನೆಯಲ್ಲಿ ಬರುತ್ತೆ ಅದು. ಸೊ ಇದು ನೋಡಿದ್ವಿ ನಾವು. ಸೊ ಹೀಗೆ ಅದನ್ನು ಕೂಡ ಉದಾಹರಣೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಉಷ್ಣ ಇದ್ದಾಗ ಏನಾಗುತ್ತೆ, ಈ ನೀರು ಹೊರಗಡೆ ಕಾಣಿಸ್ಕೊಳುತ್ತೆ ಅಂತ. ಆ ಉಷ್ಣ ಇಲ್ದವರೆ ಅದು ಬರೋದಿಲ್ಲ, ಬೆಂಕಿ ಇಲ್ದವರೆ ಬರೋದಿಲ್ಲ, ನೀರು ಸುಮ್ಮನೆ ಬರೋದಿಲ್ಲ. ಹಾಗಾಗಿ ಇದನ್ನೇ ಕಾರಣವಾಗಿ ಹೇಳ್ತಾ ಇದ್ದಾರೆ. ಈ ಸ್ವೇದ ರೂಪ ಅನ್ನೋದು ಯಾವ ಒಂದು ಜಲ ಇದೆಯೋ, ಅಂದ್ರೆ ನಮ್ಮ ಬೇವರು ಅಂತ ಜಲ ಇದೆಯೋ ನೀರು, ಅದು ಈ ಅಗ್ನಿಯಿಂದಲೇ ಅದು ಬರ್ತಾ ಇದೆ. ಅಗ್ನಿ ಅಂದ್ರೆ ಉಷ್ಣ ಇದ್ರೇನೆ ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು, ಆ ಉಷ್ಣ ಇದ್ರೇನೆ ನಮ್ಗೆ ಜಲ ಬರುತ್ತೆ, ನೀರು ಬರುತ್ತೆ ಅಂತ ಕಾರಣ ಅದು ಹೇಳಿದಾಗ ನಮ್ಗೆ ಅಗ್ನಿಯಿಂದಲೇ ಜಲ ಅನ್ನೋದು ಉತ್ಪತ್ತಿ ಆಗಿದೆ ಅನ್ನೋದಕ್ಕೆ ನಮ್ಗೆ ಒಪ್ಕೊಳಕ್ಕಾಗುತ್ತೆ ಅನ್ನೋದಿಲ್ಲ. ಇದನ್ನ ಹೇಳ್ಬಿಟ್ಟು ಮುಂದೆ ಕೇಳ್ತಾ ಇದ್ದಾರೆ. ತೇಜಶ್ಚ ಭಾವ ರೂಪತ್ವಾತ್ ಸಂಭವೇತ್ ನ ಸತಾ ವಿನಾ ಸತಸ್ತು ಉತ್ಪತ್ತಿರಾಹಿತ್ಯಾತ್ ನ ಅನ್ವೇಷ್ಯಂ ಕಾರಣಾಂತರಂ ಅಂತ. ಇವಾಗ ಏನ್ ಮಾಡಿದ್ರು, ಇವಾಗ ಅನ್ನ, ಜಲ ಮತ್ತು ಅಗ್ನಿ ಇದು ಮೂರನ್ನು ಹೇಳಿದ್ರು. ಇವಾಗ ಅಗ್ನಿಗೆ ಯಾವ್ದು ಕಾರಣ ಅಂತ ಹೇಳಿದ್ರೆ ಸತ್ ಸ್ವರೂಪವಾದ ಬ್ರಹ್ಮವೇ ಕಾರಣ ಅಂತ ಉಪನಿಷತ್ ನಮ್ಗೆ ಹೇಳಿದೆ. ಇವಾಗ ನಮ್ಗೆ ಈ ತೇಜಸ್ ಅನ್ನೋದು ಬ್ರಹ್ಮದಿಂದ ಬಂದಿದೆ ಅಂತ ನಮ್ಗೆ ನೇರಾಗಿ ಗೊತ್ತಾಗ್ತಾ ಇತ್ತು.
ಆಮೇಲೆ ಆ ತೇಜಸ್ಸಿಗೆ ಏನ್ ಕಾರಣ ಅಂತ ನಾವು ತಿಳ್ಕೋದ್ ಬೇಕಿಲ್ಲ. ಯಾಕಂದ್ರೆ ನಮ್ಗೆ ಈ ಸತ್ತಾದ ಬ್ರಹ್ಮಕ್ಕೆ ಕಾರಣ ಯಾವ್ದು ತಿಳ್ಕೋದ್ ಬೇಕಾಗಿಲ್ಲ. ಯಾಕಂದ್ರೆ ಅದು ಯಾವ್ದ್ರ ಕಾರ್ಯವೂ ಅಲ್ಲ ಅದು ಅಂತ ನಮ್ಗೆ ಶ್ರುತಿಯ ನಮ್ಗೆ ಹೇಳಿದ್ರಿಂದ ಅಲ್ಲಿಗೆ ನಮ್ಮ ಎನ್ಕ್ವೈರಿ ನಿಂತೋಗ್ಬಿಡುತ್ತೆ ಅಲ್ಲಿಗೆ. ಅಂದ್ರೆ ನಮ್ಮ ಎನ್ಕ್ವೈರಿ ಅಲ್ಲಿ ಫುಲ್ ಆಗೋಗ್ಬಿಡುತ್ತೆ. ಅದು ಕಾರ್ಯಕಾರಣ ಅಂತ ಯಾವ್ದನ್ನ ನಾವು ಒಂದೊಂದು ಪ್ರೋಸೆಸ್ ಆಗಿ ನೋಡ್ಕೊಳ್ತಾ ಇದೀವೋ ಅದರ ಒಂದು ಕಲ್ಮಿನೇಷನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸತ್ ಅನ್ನೋದ್ರಲ್ಲಿ ಕಲ್ಮಿನೇಷನ್ ಬರುತ್ತೆ. ಎಲ್ಲಿ ಅನ್ನಕ್ಕೆ ಕಾರಣ ಜಲ, ಜಲಕ್ಕೆ ಕಾರಣ ಅಗ್ನಿಗೆ ಕಾರಣ ಸತ್ತಾಗಿರೋ ಬ್ರಹ್ಮಕ್ಕೆ ಕಾರಣ ಬೇರೆ ಯಾವ್ದು ಅಂತ ನಮ್ಗೆ ಇಲ್ವೇ ಇಲ್ಲ. ಹಾಗಾಗಿ ಅದೇ ಅಲ್ಟಿಮೇಟ್ ಅಂತ. ಸೊ ಇವಾಗ ಹೇಗ್ ನೋಡಿದಾಗ ನಮ್ಗೆ ಪ್ರಪಂಚಕ್ಕೆ ಎಲ್ಲದಕ್ಕೂ ಕಾರಣ ಅಲ್ಟಿಮೇಟ್ಲಿ ಬ್ರಹ್ಮನ್ ಅಂತ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಆ ಕಾರ್ಯಕಾರಣಕ್ಕೆ ಅನನ್ಯತ್ವ ಇರೋದ್ರಿಂದ ಕಾರ್ಯ ಅನ್ನೋದು ಬ್ರಹ್ಮದಿಂದ ಬೇರೆ ಅಲ್ಲ ಅಂತ ಇರೋದ್ರಿಂದ ಇಡೀ ಪ್ರಪಂಚವೂ ಕೂಡ ಬ್ರಹ್ಮದಿಂದ ಬೇರೆ ಅಲ್ಲ ಅಂತ ತೀರ್ಮಾನ ನಮ್ಗೆ ಈ ಒಂದು ಶಾಸ್ತ್ರ ಹೇಳ್ಕೊಟ್ಟೋ ರೀತಿಯಲ್ಲಿ ನಮ್ಗೆ ಬರುತ್ತೆ. ಸೊ ಹಾಗಾಗಿ ಸತಸ್ತು ಉತ್ಪತ್ತಿ ರಾಹಿತ್ಯ, ಸತ್ಸ್ವರೂಪವಾದ ಬ್ರಹ್ಮವು ಅದಕ್ಕೆ ಉತ್ಪತ್ತಿ ಯಾವುದೂ ಇಲ್ಲ. ಅದು ನಿತ್ಯ ಸ್ವರೂಪ, ನಿತ್ಯವಾಗಿರೋದು. ನೋಡಿ ಇದರಲ್ಲಿ ಇನ್ನೊಂದು ಕೂಡ ಒಂದು ಲಾಜಿಕ್ ಇದೆ ನೋಡಿ. ಸತ್ ಅಂದ್ರೆ ಎಕ್ಸಿಸ್ಟೆನ್ಸ್ ನಿಮ್ಗೆ ಎಲ್ಲಿಂದಾದ್ರೂ ಬರಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಕ್ಸಿಸ್ಟೆನ್ಸ್ ಅನ್ನೋದು ಆಲ್ರೆಡಿ ಇರೋದಕ್ಕೆ ನಾವು ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದಕ್ಕೊಂದು ಉತ್ಪತ್ತಿ ಅನ್ನೋದು ಇಲ್ವೇ ಇಲ್ಲ. ಇದಕ್ಕೆ ಬ್ರಹ್ಮಸೂತ್ರದಲ್ಲೇನೆ ಒಂದು ಸೂತ್ರ ಇದೆ, ಅಸಂಭವಸ್ತು ಸತಃ ಅನುಪಪತ್ತೇಹೇ ಅಂತ. ನೋಡಿ ಈ ಸೂತ್ರಗಳಂತ ಇದೆಯಲ್ಲ, ಅದಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಹೇಳ್ತಾರೆ. ಈ ಬ್ರಹ್ಮಸೂತ್ರಗಳಿಗೆ ನ್ಯಾಯ ಪ್ರಸ್ಥಾನ ಅಂತ ಹೇಳ್ತಾರೆ. ಶ್ರುತಿ ಪ್ರಸ್ಥಾನ ಅನ್ನೋದು ಉಪನಿಷತ್ತುಗಳು, ಸ್ಮೃತಿ ಪ್ರಸ್ಥಾನ ಅನ್ನೋದು ಭಗವದ್ಗೀತೆ ಅನ್ನೋದು. ಆಮೇಲೆ ಈ ಬ್ರಹ್ಮಸೂತ್ರಗಳಿಗೆ ನ್ಯಾಯ ಪ್ರಸ್ಥಾನ ಅಂತ ಹೇಳಿದ್ದಾರೆ. ಯಾತಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಹೇಳಿದ್ದಾರೆ ಅಂದ್ರೆ ಅದು ಬಂದಿರೋದೇ ಯಾತಕ್ಕೆ ಬ್ರಹ್ಮಸೂತ್ರಗಳು ಅಂದ್ರೆ ಈ ಉಪನಿಷತ್ತುಗಳಲ್ಲಿ ಇರೋ ವಾಕ್ಯಗಳಲ್ಲಿ ನಮ್ಗೆ ಒಂದಕ್ಕೊಂದು ವಿರೋಧ ಕಾಣಿಸುತ್ತೆ ಕೆಲವು ಸತಿ. ಅಂತ ವಿರೋಧ ಕಾಣಿಸುವಾಗ ಅದನ್ನ ವಿರೋಧವನ್ನ ಲಾಜಿಕಲ್ ಆಗಿ ಸೆಟಲ್ ಮಾಡ್ಕೊಡಕ್ಕಾಗಿ ಉಪನಿಷತ್ತುಗಳು ಇದು ಬ್ರಹ್ಮಸೂತ್ರಗಳು ಬಂದಿರೋದು. ಅದರಿಂದ ನಿಮ್ಗೆ ನೋಡಿದಾಗ ಎಷ್ಟೋ ಸೂತ್ರಗಳಲ್ಲಿ ಕೂಡ ನಮಗೆ ಈ ಪಂಚಮಿ ಅಂದ್ರೆ ಹೇತು ಕಾಣಿಸುತ್ತೆ. ನಮ್ಗೆ ದೃಷ್ಟಾಂತನೂ ಕೊಡುತ್ತೆ, ಕೆಲವು ಸತಿ ಹೇತುನು ಕೊಡುತ್ತೆ, ತುಂಬಾ ಕಡೆ ಹೇತುನೇ ಇರುತ್ತೆ ಅದು. ಇವಾಗ ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತ ಆದ್ಮೇಲೆ ಆ ಬ್ರಹ್ಮವನ್ನ ನೀನು ಹೇಗ್ ತಿಳ್ಕೊಳ್ತೀಯ, ಅದು ಏನು ಬ್ರಹ್ಮಕ್ಕೆ ಲಕ್ಷಣ ಏನು ಅಂತ ಹೇಳಿದ್ರೆ ಶಾಸ್ತ್ರ ಯೋನಿತ್ವಾತ್ ಅಂತ ಹೇತು ಪಂಚಮಿ ಹೇಳಿದೆ. ಇದು ಜನ್ಮಾದ್ಯಸೆ ಯತಃ ಅಂತ ಹೇಳ್ಬಿಟ್ಟು ಆಮೇಲೆ ಶಾಸ್ತ್ರ ಯೋನಿತ್ವಾತ್ ಅಂತ ಆಮೇಲೆ ಹೇಳಿದೆ. ಸೊ ಜನ್ಮಾದ್ಯಸೆ ಯತಃ ಅಂತ ಹೇಳುವಾಗ ಅಲ್ಲೂ ಕೂಡ ಒಂದು ಕಾರಣ ಇದೆ. ಎಲ್ಲಿಂದ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಎಲ್ಲ ಬಂದಿದೆಯೋ ಅದು ಬ್ರಹ್ಮ ಅಂತ. ಆಮೇಲೆ ಆ ಬ್ರಹ್ಮಬಂದು ಸರ್ವಜ್ಞ ಸ್ವರೂಪ ಅದು ಬ್ರಹ್ಮ ಅಂತ ಹೇಳೋಕೆ ಶಾಸ್ತ್ರ ಯೋನಿತ್ವಾದ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಒಂದು ಹೇತು ಇದೆ. ಈಗ ಬೇಕಾದಷ್ಟು ಕಡೆ ಆ ಹೇತು ಪಂಚಮಿ ಇರೋ ಇದು ಸೂತ್ರಗಳೇ ಇದೆ, ಬೇಕಾದಷ್ಟು ಇದೆ. ಸೊ ಹೀಗೆ ನೋಡಿದಾಗ ಈ ಸತ್ತಂತ ಬ್ರಹ್ಮ ಇದೆಯಲ್ಲ, ಇದಕ್ಕೆ ನಾವು ಇನ್ನೊಂದು ಕಾರಣ ಹುಡುಕಕ್ ಆಗೋದೇ ಇಲ್ಲ. ಯಾಕಂದ್ರೆ ಇದು ಉತ್ಪತ್ತಿ ಆಗಿರೋ ವಿಷಯ ಅಲ್ಲ, ಉತ್ಪತ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಬಾಕಿದೆಲ್ಲ ಉತ್ಪತ್ತಿ ಆಗಕ್ಕೆ ಸಾಧ್ಯ, ಬೇರೆ ಇದು ಮಾತ್ರ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ ಸತ್ ಅನ್ನೋದು, ಅದು ಉತ್ಪತ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಉತ್ಪತ್ತಿ ಆಗ್ಬೇಕು, ಎಲ್ಲಿಂದ ಉತ್ಪತ್ತಿ ಆಗ್ಬೇಕು? ಅದು ಇರೋ ಒಂದು ವಸ್ತುವಿಂದಾನೇ ಉತ್ಪತ್ತಿ ಆಗ್ಬೇಕು. ಸೊ ಇರೋ ವಸ್ತು ಆಲ್ರೆಡಿ ಸತ್ತಾಗಿರೋದ್ರಿಂದ ಆ ಸತ್ತಿಂದ ಇನ್ನೊಂದು ಸತ್ ಬರುತ್ತೆ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಏನಿಲ್ಲ ಅದು. ಹಾಗಾಗಿ ಸತ್ ಅನ್ನೋದೇ ಅಲ್ಟಿಮೇಟ್ ಎಕ್ಸಿಸ್ಟೆನ್ಸ್ ಅನ್ನೋದು. ಅದಕ್ಕೆ ಅದು ಎಲ್ಲಿಂದ ಉತ್ಪತ್ತಿ ಆಗಿದೆ ಅಂತ ಹೇಳೋದು ಅವಶ್ಯಕತೆನೇ ಇಲ್ಲ. ಇಟ್ಸ್ ಇಲ್ಲಾಜಿಕಲ್ ಆಲ್ಸೋ. ಹಾಗಾಗಿ ಅವರು ಏನ್ ಮಾಡಿದ್ರು ಅಲ್ಲಿ ಅಸಂಭವಸ್ತು ಸತಃ ಅಂದ್ರೆ ಸತಃ ಅಂತ ಹೇಳಿದ್ರೆ ಸತ್ಸ್ವರೂಪ, ಸತ್ತಾಗಿರೋ ಬ್ರಹ್ಮಕ್ಕೆ ಸಂಭವ ಅಂತ ಹೇಳಿದ್ರೆ ಉತ್ಪತ್ತಿ ಅಂತ, ಅದಕ್ಕೆ ಅಸಂಭವ ಅಂತ ಕ್ಲೈಮ್. ಅದೇನೋ ಅದು ಪ್ರತಿಜ್ಞಾ ಅಸಂಭವ ಸತಃ ಅಂತ. ಹೇಗೆ ಅಂತ ಹೇಳಿದ್ರೆ ಅನುಪತ್ತೇಹೇ, ಅದು ಇಲ್ಲಾಜಿಕಲ್ ಆಗಿರೋ ಕಾರಣದಿಂದ ಈ ಸತ್ ಅನ್ನೋದಕ್ಕೆ ಅದಕ್ಕೆ ಒಂದು ಉತ್ಪತ್ತಿ ಅನ್ನೋದು ಕೇಳಕ್ ಆಗೋದೇ ಇಲ್ಲ ಅಂತ ಸೂತ್ರ ಕೂಡ ನಮ್ಗೆ ಹೇಳ್ಕೊಟ್ಟಿದೆ. ಇದಕ್ಕೆ ನಮ್ಗೆ ಗೀತೆಯಲ್ಲಿ ಬಂದಿರೋದು ಯಾವುದು, ನಾಸತ್ವ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ. ಈ ಸತ್ ಅನ್ನೋದಕ್ಕೆ ಅಭಾವ ಅನ್ನೋದು ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಇಟ್ಕೊಂಡೇ ಇದೆ, ಅದನ್ನ ನಾಶ ಮಾಡಕ್ ಆಗೋದೇ ಇಲ್ಲ. ಆ ಸತ್ ಅನ್ನೋದನ್ನ ನಾಶ ಮಾಡಕ್ ಆಗೋದಿಲ್ಲ ಅನ್ನೋದನ್ನೇ ಮುಂದಕ್ಕೆ ಅದೇ ಗೀತೆಲೇನೆ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷ ಏವಚ ನಿತ್ಯ ಸರ್ವಗತಃ ಸ್ಥಾಣುಕು ಅಂತೆಲ್ಲ ಹೇಳ್ಬಿಟ್ಟು ಆತರ ಅದನ್ನ ಬಲವಾಗಿ ಅದನ್ನ ಭದ್ರವಾಗಿ ತೋರಿಸ್ಬಿಡ್ತಾರೆ. ಅದಕ್ಕೆ ಮಾತ್ರ ನಿನಗೆ ನಾಶ ಆಗುತ್ತೆ ಅಂತ ನಿನಗೆ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ, ಅದಕ್ಕೆ ಚಿಂತೆನೂ ಬೇಡ ಅದಕ್ಕೆ. ಯಾಕಂದ್ರೆ ಅದಕ್ಕೆ ಉತ್ಪತ್ತಿ ಕೂಡ ಇಲ್ವೇ ಇಲ್ಲ ಅದಕ್ಕೆ ಅಂತ. ಸೊ ಹೀಗೆಲ್ಲ ನಮಗೆ ಸತ್ ಅನ್ನೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಸತಸ್ತು ಉತ್ಪತ್ತಿ ರಾಹಿತ್ಯಾತ್ ಅನ್ವೇಷ್ಯಂ ಕಾರಣಾಂತರಂ. ಅದಕ್ಕೆ ಇನ್ನೊಂದು ಕಾರಣ ಇದೆ ಅಂತ ನಾವು ಹುಡುಕ್ಬೇಕಾಗಿದೆ, ಇಲ್ಲಿಗೆ ನಿಂತೋಗ್ಲಿಯರು ಅಂತ. ಮುಂದಕ್ಕೆ ಸನ್ಮೂಲ ಸಕಲ ದೇಹಾಃ ಇದಾನೀಂಚ ಸತಿ ಸ್ಥಿತಾಃ ಅಂತೆ ಸತ್ಯೇವ ಲೀಯಂತೆ ವಿದ್ಯಾತ್ ಸತ್ತತ್ವಂ ಅದ್ವಯಂ ಅಂತ ತುಂಬಾ ಚೆನ್ನಾಗಿ ಅದನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಸನ್ಮೂಲಾಃ ಸಕಲಾಃ ದೇಹಾಃ, ಎಲ್ಲಾ ಶರೀರಗಳು ಕೂಡ ನೀನ್ ಏನೇನ್ ಶರೀರಗಳು ನೋಡ್ತೀಯ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಗಿಡ ಯಾವ್ದಕ್ ಸಸಿ ಯಾವ್ದಕ್ಕೂ ಕೂಡ ಅದೇ ಶರೀರ ತಾನೇ, ಅದು ನಮ್ಗಿರೋ ಶರೀರ ತಾನೇ ಅದು ಕೂಡ. ಸೊ ಎಲ್ಲೆಲ್ಲಿ ಶರೀರ ನೀನ್ ನೋಡ್ತೀಯೋ ಅದೆಲ್ಲಕ್ಕೂ ಕೂಡ ಸತ್ತು ಅನ್ನೋದೇ ಮೂಲ ಅಂತ ತಿಳ್ಕೊ ನೀನು. ಅದನ್ನ ಇವ್ರು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ತೋರಿಸಿದ್ರು ನಮ್ಗೆ. ಅಂದ್ರೆ ಏನು, ಶರೀರದಲ್ಲಿರೋ ಅವಯವಗಳೆಲ್ಲ ಕೂಡ ಪಂಚಭೂತಗಳಿಂದಾನೇ ಆಗಿರೋದು.
ಹಾಗಾಗಿ ಪಂಚಭೂತಗಳಿಗೂ ಈ ಅವಯಗಳಿಗೂ ಇದು ಕಾರ್ಯಕಾರಣ ಭಾವ ಇದೆ, ಸಂಬಂಧ ಇದೆ, ಅಂದ್ರೆ ಅನನ್ಯತ್ವ ಇದೆ. ಅಂದ್ರೆ ದೇ ಆರ್ ನಾಟ್ ಡಿಫರೆಂಟ್ ಫ್ರಮ್ ದಿ ಕಾಸ್ ಅಂತ. ಅದೇ ತರ ಈ ಪಂಚಭೂತಗಳು ಕೂಡ ಬ್ರಹ್ಮದಿಂದ ಬೇರೆ ಅಲ್ಲ ಅಂತ ಇರೋದ್ರಿಂದ, ಬ್ರಹ್ಮವೇ ಅಲ್ಟಿಮೇಟ್ ಕಾಸ್ ಅಂತ ಇರೋದ್ರಿಂದ, ನಮ್ಗೆ ಏನೇನು ಕಾರ್ಯ ಪ್ರಪಂಚದಲ್ಲಿ ನೋಡ್ತಾ ಇದೀವೋ ಅದು ಒನ್ಸ್ ರಿಮೂವ್ಡ್ ಆರ್ ಟ್ವೈಸ್ ರಿಮೂವ್ಡ್ ಆರ್ ಸೆವೆರಲ್ ಟೈಮ್ಸ್ ರಿಮೂವ್ಡ್ ಏನೇ ಆಗಿದ್ರು ಕೂಡ ಕಾರ್ಯ ಅಂತ ಬಂದ್ಮೇಲೆ ಅಂತ್ಯವಾಗಿ ಏನೇ ಒಂದು ಸಣ್ಣ ಒಂದು ಕಾರ್ಯ ನಾವು ಕೊನೆ ಕಾರ್ಯ ನೋಡಿದ್ರು ಕೂಡ ಅದಕ್ಕೆ ನಾವು ಹುಡ್ಕೊಂಡು ಹೋದ್ರೆ ಒಂದಕ್ಕೊಂದು ಹಿಂದೆ ಹೋದ್ರೆ ಅದು ಆ ಬ್ರಹ್ಮದಲ್ಲಿ ಹೋಗಿ ಮುಟ್ಟುತ್ತೆ. ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ತಾರೆ. ಇವಾಗ ನಾವು ತಂದೆ ಅಂತ ಹೇಳ್ತೀವಲ್ಲ, ಈ ಪ್ರಜಾಪತಿ ಅಂತ ಇರೋದನ್ನ ತಂದೆ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ತಂದೆ ಯಾವುದು ಅಂತ ಹೇಳಿದ್ರೆ ಭಗವಂತನೇ ತಂದೆ. ಮಾತಾಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಅಂತ ಭಗವತ್ಪಾದ ಹೇಳಿದ್ರು. ಕಾಳಿದಾಸ ಹೇಳಿದೇನೋ, ವಾಗರ್ಥಾವ್ಯವು ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಈ ತರ ಲಕ್ಷ್ಮೀನಾರಾಯಣ ಎಲ್ಲದಕ್ಕೂ ಇದೆ. ಹಾಗಾಗಿ ಅವರೇ ನಮಗೆ ಕೊನೆ ತಂದೆ. ಇವಾಗ ನಮ್ಮ ತಂದೆ ಅಂತ ಯಾವ್ದನ್ನ ನಾವು ಹೇಳ್ತಾ ಇದೀವೋ ಅವ್ರು ನಮ್ಗೆ ಕಣ್ಣಿಗೆ ಕಾಣಿಸೋ ಬಯಾಲಜಿಕಲ್ ಫಾದರ್ ಅಂತ ಹೇಳ್ತೀವಿ. ಇದಕ್ಕೆ ಅದಕ್ಕೊಂದು ಬಯಾಲಜಿಕಲ್ ಫಾದರ್ ಇಟ್ಟಿದ್ದಾರೆ. ಸೊ ಈಗ ನಾವು ಒಂದರಿಂದ ಹೋಗ್ತಾ ಹೋದ್ರೆ ನಮ್ಗೆ ಒಂದು ಸಮಯದಲ್ಲಿ ನಮ್ಗೆ ಪ್ರತ್ಯಕ್ಷದಿಂದ ನಾವು ಅದನ್ನ ತೀರ್ಮಾನ ಮಾಡಕ್ ಆಗೋದೇ ಇಲ್ಲ. ನಾವು ಅನುಮಾನವನ್ನು ಇಟ್ಕೋಬೇಕಾಗುತ್ತೆ. ಬಟ್ ಅನುಮಾನ ಕೂಡ ನಾವು ಇಷ್ಟ ಬಂದಂಗೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರದ ಒಂದು ಹಿನ್ನೆಲೆ ಬೆಂಬಲ ಬೇಕೇ ಆಗುತ್ತೆ. ಅದಕ್ಕೆ ನಮ್ಗೆ ಶಾಸ್ತ್ರ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಭಾಗವತಾದಿ ಪುರಾಣಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ಪ್ರಜಾಪತಿ ಅಂತ ಒಂದು ತತ್ವವನ್ನ ಹೇಳಿದ್ದಾರೆ. ಹಾಗಾಗಿ ಈ ಚತುರ್ಮುಖ ಬ್ರಹ್ಮ ಅನ್ನೋನೇ ನಾಭಿಕಮಲದಿಂದ ಹೊರಗಡೆ ಬಂದಿರೋನು. ಅವನೇ ಮೊದಲ ಜೀವ, ಮೊದಲೇ ಸೃಷ್ಟಿ ಆಗಿರೋದು. ಅವನನ್ನ ಪಿತಾಮಹ ಅಂತ ಕರೀತಾರೆ. ಅದ್ರಲ್ಲಿ ಏನು ಒಂದು ವಿಪರ್ಯಾಸ ಅಂತ ಹೇಳಿದ್ರೆ, ನಾವು ಫೋಟೋಸ್ ಪಿಕ್ಚರ್ ಪೇಂಟಿಂಗ್ ಎಲ್ಲ ನೋಡ್ತೀವಲ್ಲ, ಈ ಚತುರ್ಮುಖ ಬ್ರಹ್ಮ ಎಲ್ಲದಕ್ಕಿಂತ ಮುದುಕನಾಗಿ ಕಾಣಿಸ್ಕೊಳ್ತಾನೆ. ಎಲ್ಲ ಅವನಿಗೆ ಬಿಳಿ ಗಡ್ಡ ಎಲ್ಲ ಇರುತ್ತೆ. ಆದ್ರೆ ಅವನಿಗೆ ತಂದೆ ಜನಕನಾಗಿರೋ ವಿಷ್ಣುಗೆ ಆತರ ಮುದಿತನ ಇರೋದೇ ಇಲ್ಲ ಅಲ್ವಾ? ನಾವು ಅದನ್ನ ನೋಡ್ತೀವಿ ನಾವು. ಅದು ಯಾಕಂದ್ರೆ ಅವನಿಗೆ ಈ ತರ ಒಂದು ಹುಟ್ಟಿದಾಂತ ಇಲ್ವೇ ಇಲ್ಲ ಅನ್ನೋ ಕಾರಣದಿಂದ ಅವನಿಗೆ ಮುದಿತನ ಬರೋದೇ ಇಲ್ಲ. ಇವನು ಹುಟ್ಟುಬಿಟ್ಟಿದ್ದಾನೆ, ಅದನ್ನ ಇವನಿಗೆ ಮುದಿತನ ಇದೆ ಅಂತ ಹೇಳ್ಬೋದು ನಾವು ಅಂತ. ಒಂದು ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಸ್ವಾಮಿ ಪರಮಾತ್ಮನ ಚೆನ್ನಾಗಿ ಕೇಳ್ತಾರೆ ಅದನ್ನ. ಈ ಸೃಷ್ಟಿಗೆ ಅಂದ್ರೆ ಈ ಪ್ರಪಂಚಕ್ಕೆ ಕಾರಣವಾಗಿ ಜಗತ್ ಕಾರಣವಾಗಿರೋ ಬ್ರಹ್ಮ ಇದೆಯಲ್ಲ, ಅದು ತುಂಬಾ ಸ್ಮಾರ್ಟ್. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಈ ಸೃಷ್ಟಿ ಎಲ್ಲ ಇದೆಯಲ್ಲ ಅದೆಲ್ಲ ನಾನೇನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಔಟ್ಸೋರ್ಸ್ ಮಾಡ್ಬಿಡ್ತಾ ಇದ್ರು ಅಂತ. ತಾನ್ ಮಾಡೋದಿಲ್ಲ ಅದೆಲ್ಲ. ಇದೆಲ್ಲ ಸ್ವಲ್ಪ ಜುಜುಬಿ ಇದೆಲ್ಲ ನಾನ್ ಯಾವ್ದು ಕೂತ್ಕೊಂಡು ಮಾಡ್ಬೇಕು, ಇದಕ್ಕೆಲ್ಲ ಕೆಲವರು ನಾನು ನೇಮನ ಮಾಡ್ಬಿಟ್ಟು ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಬ್ರಹ್ಮ ಅನ್ನೋದು ಸೃಷ್ಟಿಯಾಗಿದ್ದು. ಬ್ರಹ್ಮ ಕೂಡ ಏನ್ ಮಾಡ್ಬಿಡ್ತಾನೆ, ಅವನು ತಾನೇ ಇದೆಲ್ಲ ಮಾಡೋದಿಲ್ಲ. ಪ್ರಜಾಪತಿಗಳು ಅಂತ ಕೆಲವನ್ನ ಸೃಷ್ಟಿ ಮಾಡ್ತಾನೆ. ಆ ಪ್ರಜಾಪತಿಗಳೆಲ್ಲ ಆ ಬ್ರಹ್ಮನ ಮಾನಸ ಪುತ್ರಗಳು ಅಂತ ನಮ್ಗೆ ಭಾಗವತಾದಿ ಪುರಾಣಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ನೋಡಿದಾಗ ನಮ್ಮ ತಂದೆ ಯಾರು ಅಂತ ನಾವು ಹುಡ್ಕೊಂಡು ಹೋದಾಗ ಅವ್ರ ತಂದೆ ಯಾರು ಅಂತ ಹೇಳಿದಾಗ ಹೇಳಿ ನಾವು ಹಿಂದಕ್ಕೆ ಹೋದ್ರೆ ನಾವು ಒಂದು ಸಮಯದಲ್ಲಿ ನಮ್ಗೆ ಈ ಪ್ರತ್ಯಕ್ಷ ಅನ್ನೋದು ನಮ್ಗೆ ನಿಂತೋಗ್ಬಿಡುತ್ತೆ. ಇದಕ್ ಮೇಲೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅವಾಗ ನೋಡಿ ಅಲ್ಲಿ ಯಾವ ತರ ತಮಾಷೆ ಇದೆ ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ದೃಷ್ಟಿಯನ್ನ ಮಾತ್ರ ನಾವು ಇಟ್ಕೊಂಡು ನೋಡ್ತಾ ಇದೀವಿ. ಆದ್ರೆ ಈ ಶಾಸ್ತ್ರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀನು ಪ್ರಪಂಚದಲ್ಲಿ ಏನೇನ್ ಲೈಫ್ ಫಾರ್ಮ್ಸ್ ಅಂತ ನೋಡ್ತೀಯ, ಆ ಎಲ್ಲಾ ಲೈಫ್ ಫಾರ್ಮ್ಸ್ಗೂ ಒಂದೇ ಆರಿಜಿನ್ ಅಂತ ಹೇಳ್ತಾರೆ, ಒಂದೇ ಪ್ರಜಾಪತಿ ಅಥವಾ ಒಂದೇ. ಸೊ ಹೀಗಾಗಿ ಏನಾಗುತ್ತೆ, ಆ ಒಂದು ಪ್ರಜಾಪತಿಯಿಂದಾನೇ ಅಷ್ಟು ಲೈಫ್ ಫಾರ್ಮ್ಸ್ ಬಂದಿದೆ. ಆ ಫಸ್ಟ್ ಏನಾಗುತ್ತೆ ಅಂದ್ರೆ, ಅದಕ್ಕೂ ಕೂಡ ಪುರಾಣನೇ ನಮಗೆ ಪ್ರಮಾಣ. ಫಸ್ಟ್ ಎವ್ರಿ ಲೈಫ್ ಫಾರ್ಮ್ದು ಒಂದು ಪೇರ್, ಒಂದು ಮೇಲ್ ಅಂಡ್ ಫಿಮೇಲ್ ಪೇರ್ ಫಸ್ಟ್ ಸೃಷ್ಟಿ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ ಒಂದು ಸ್ಪೀಶೀಸ್ ಅಲ್ಲಿರೋ ಸಂತತಿಗಳೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ನಾವು ನೋಡಿದಾಗ ಅಷ್ಟು ಲೈಫ್ ಫಾರ್ಮ್ಸ್ಗೂ ಕೊನೆಯಲ್ಲಿ ನೋಡಿದಾಗ ಈ ಬ್ರಹ್ಮ ಅಥವಾ ಪ್ರಜಾಪತಿನೇ ಅಲ್ಟಿಮೇಟ್ ತಂದೆ ಅಂತ ಆಗುತ್ತೆ. ಅವನಿಗಿಂತ ಮೀರಿ ದೊಡ್ಡ ತಂದೆ ಯಾರು ಅಂತ ಹೇಳಿದ್ರೆ ಆ ಮಹಾವಿಷ್ಣು ಅಥವಾ ಪರಮಶಿವ ಏನಾದ್ರು ಹೇಳ್ಕೋಬಹುದು ನಾವು. ದೇವಿ ಅಂತಾನೆ ಹೇಳ್ಬೋದು. ಏನೇ ಆಗಿದ್ರು ಕೂಡ ಈಗ ಒಂದು ಲೀನಿಯೇಜ್ ಇರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸನ್ಮೂಲಾಹ ಸಕಲಾಹ ದೇಹಾಹ. ಇಲ್ಲಿ ದೇಹ ಅಂತ ಹೇಳಿದ್ರೆ ಯಾವುದು, ಇದು ಸ್ಥೂಲ, ಇದು ಪಂಚಭೂತ ಭೌತಿಕ ಪ್ರಪಂಚ, ಭೌತಿಕ ಶರೀರ ಯಾವುದು, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡು ಸೇರಿ ದೇಹ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸೂಕ್ಷ್ಮ ಶರೀರ ಅನ್ನೋದು ಯಾವ್ದು ನಾವು ಹೇಳಿದೀವ, ಕಾಂಪೊನೆಂಟ್ಸ್, ಪ್ರಾಣ, ಇಂದ್ರಿಯಗಳು, ಅದೇ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪಂಚ ಪ್ರಾಣಗಳು, ಇದೆಲ್ಲ ಸೇರ್ಕೊಂಡು ಸೂಕ್ಷ್ಮ ಶರೀರ ಅಂತ ಆಗುತ್ತೆ. ಸೊ ಹೀಗಾಗಿ ಈ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಅದಕ್ಕೆ ಕೂಡ ಕಾರಣ ಏನು ಅಂತ ಹೇಳಿದ್ರೆ ಪಂಚಭೂತಗಳೇ ಕಾರಣ ಅಂತ ನಾವು ಬೇಕಾದಷ್ಟು ನೋಡಿದೀವಿ. ಅದನ್ನ ಸ್ಥೂಲ ಶರೀರಕ್ಕೂ ಅದೇ ಕಾರಣ, ಸೂಕ್ಷ್ಮ ಶರೀರಕ್ಕೂ ಅದೇ ಪಂಚಭೂತಗಳೇ ಕಾರಣ. ಹೀಗಾಗಿ ಆ ಪಂಚಭೂತಗಳ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಲ್ಲಾ ಶರೀರಗಳಿಗೂ ಕೂಡ ಮೂಲ ಯಾವುದು, ಪರಮ ಮೂಲ ಯಾವುದು ಅಂತ ಹೇಳಿದ್ರೆ ಈ ಸತ್ತನ್ನು ಮೂಲ, ಸತ್ತನ್ನು ಬ್ರಹ್ಮವೇ ಇದಕ್ಕೆಲ್ಲದಕ್ಕೂ ಮೂಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕೂಡ ಒಂದು ಇದು ಹೇಳ್ತಾರೆ, ಒಂದು ಉಪಪತಿ ಹೇಳ್ತಾರೆ. ಏನಂದ್ರೆ ಇದಾನೀಂಚ ಸತಿ ಸ್ಥಿತಾಹ ಅಂದ್ರೆ ಈ ಒಂದು ಸತ್ ಅನ್ನೋದು ಕೂಡ, ಸತ್ ಅನ್ನೋದ್ರಲ್ಲೇ, ಸತ್ ಅನ್ನೋ ಬ್ರಹ್ಮದಲ್ಲೇನೆ ಕೂಡ ಈ ಅಷ್ಟು ಜೀವಗಳು ಕೂಡ, ಶರೀರಗಳು ಕೂಡ ಸ್ಥಿತಿಯನ್ನು ಪಡ್ಕೊಂಡಿವೆ. ಅದಕ್ಕೆ ಉದಾಹರಣೆ ಏನ್ ಕೊಡ್ತೀವಿ, ಮಣ್ಣಿಂದಲೇ ಉತ್ಪತ್ತಿ ಆಗಿದ್ದು ಮಡಿಕೆ ಅನ್ನೋದು. ಮಡಿಕೆ ಅಂತ ನಾವು ಎಲ್ಲಿವರೆಗೂ ಅದನ್ನ ವ್ಯವಹಾರ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಕೂಡ ಅದು ಈ ಮಣ್ಣನ್ನ ಸಪೋರ್ಟ್ ಇಟ್ಕೊಂಡೇ ಇರ್ತದೆ. ಮಣ್ಣು ಸಪೋರ್ಟ್ ಇದ್ದವ್ರಿಗೆ ಮಡಿಕೆ ಅನ್ನೋದು ಇರಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಮಡಿಕೆ ನಾಶವಾದಾಗ ಕೂಡ ಅದು ಮಣ್ಣಲ್ಲೇ ಹೋಗಿ ನಾಶವಾಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.
ಸನ್ಮೂಲಾಹ ಸಕಲಾಹ ದೇಹಾಹ ಇದಾನೀಂ ಚ ಸತಿ ಸ್ಥಿತಾಹ ಸತ್ತನೊಂದಿಗೆ ಸತ್ತನ ಬ್ರಹ್ಮದಲ್ಲಿ ಇವುಗಳೆಲ್ಲ ಸ್ಥಿತಿಯನ್ನು ಹೊಂದಿವೆ. ಮುಂದೆ ಹೇಳ್ತಾರೆ ನೋಡಿ, ಅಂತೆ ಸತಿಯೇವ ಲೀಯಂತೆ. ಕೊನೆಯಲ್ಲಿ ಏನೋದು ಈ ದೇಹಗಳೆಲ್ಲ ಇದಕ್ಕೆ ನಾಶವಾದಾಗ ಅದು ಸತ್ತಲೇ ಅದು ಲಯವಾಗುತ್ತೆ ಅದು. ಆಮೇಲೆ ವಿದ್ಯಾತ್ ಸತ್ತತ್ವಂ ಅದ್ವಯಂ ಅಂತ. ಹಾಗಾಗಿ ಸನ್ಮೂಲಾಹ ಅದೇ ಆರಿಜಿನ್ ಅನ್ನೋದು ಸತ್ತೇನೆ, ಹೀಗೆ ನಾವು ಹೇಳ್ಕೊಟ್ಟ ಕ್ರಮದಲ್ಲಿ. ಆಮೇಲೆ ಅದಕ್ಕೆ ಸ್ಥಿತಿ ಅನ್ನೋದು ಕೂಡ ಸತ್ತಿಂದನೇ ಸ್ಥಿತಿ ಇರುತ್ತೆ, ಅದು ಸತ್ತಲೇ ಸ್ಥಿತಿ ಇರುತ್ತೆ. ಯಾವ್ದಕ್ಕೆ ನಾವು ಸತ್ತಲೇ ಸ್ಥಿತಿ ಇದೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೋಡಿ ಯಾವುದೇ ಶರೀರವನ್ನು ನೋಡಿದ್ರು ಕೂಡ ನಮ್ಗೆ ಅದು ಇದೆ ಅಂತ ಹೇಳ್ತೀವಿ. ಅಸ್ಥಿ ಅಯಂ ದೇಹ ಅಂತ ಹೇಳ್ತೀವಿ ನಾವು. ಹಾಗಾಗಿ ಭಗವತ್ಪಾದರು ಏನ್ ಮಾಡಿದ್ದಾರೆ, 2.16 ನಲ್ಲಿ ಗೀತೆಯಲ್ಲಿ ಸನ್ ಹಸ್ತಿ, ಸನ್ ಪಟಹ, ಸನ್ ಇದು ಘಟಹ ಅಂತ 3 ಉದಾಹರಣೆ ಕೊಟ್ಟಿದ್ದಾರೆ ಕೃಷ್ಣವಾಗಿ. ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಇದೆ ಅಂತ ಹೇಳ್ತೀವಿ. ಆಮೇಲೆ ಈ ಶರೀರಕ್ಕೆ ಬೇಕಾಗಿರೋ ವಸ್ತುಗಳು ಏನೇನು ನಾವು ನೋಡ್ತೀವೋ, ದವಸ ಧಾನ್ಯಗಳು ಅಥವಾ ಗಿಡ ಸಸಿಗಳು, ಅವುಗಳು ಕೂಡ ಇದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆಮೇಲೆ ಈ ಪಂಚಭೂತಗಳಿಂದ ಉತ್ಪತ್ತಿ ಆಗಿರೋದು ಏನೇ ಆಗಲಿ, ನಾವು ಫರ್ನಿಚರ್ ಅಂತ ಹೇಳ್ಬೋದು, ಮನೆ ಅಂತ ಹೇಳ್ಬೋದು, ಎಲ್ಲರಿಗೂ ಕೂಡ ಇದರಿಂದನೇ ಬಂದಿರೋದು. ಅವುಗಳನ್ನ ಕೂಡ ನಾವು ಇದೆ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಏನಾಯ್ತು, ಇವುಗಳೆಲ್ಲ ಸ್ಥಿತಿ ಕಾಲದಲ್ಲೂ ಕೂಡ ಸತ್ತಲ್ಲೇನೆ ಇವು ಇದೆ, ಸತ್ತಂತ ಹೇಳ್ತೀವಿ. ಅದಕ್ಕೆ ಇದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗ್ಬಿಡ್ತಾರೆ. ಹಾಗಾಗಿ ಅದಕ್ಕೆ ಇರುವಿಕೆಯನ್ನ ಸಿಕ್ಕೋದೇ ಸತ್ತಿಂದ ಸಿಗ್ತಾ ಇದೆ. ಆಮೇಲೆ ಇವುಗಳು ನಾಶವಾದಾಗ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, ಅದೇ ಕ್ರಮದಲ್ಲಿ ಸತ್ತಲ್ಲೇ ಹೋಗಿ ಅದು ಮುಕ್ತಾಯ ಆಗೋದ್ರಿಂದ ಅದಕ್ಕೆ ಸತ್ತ ಅನ್ನೋದೇ ಅಂತ್ಯ ಕೂಡ ಅದಕ್ಕೆ. ಹಾಗಾಗಿ ಜನ್ಮಾದ್ಯಸೆ ಯತಃ ಅಂತ ಹೇಳುವಾಗ ಜಗತ್ತಿನ ಒಂದು ಜನ್ಮ ಸ್ಥಿತಿ ಭಂಗ ಮೂಲಕ್ಕೂ ಕೂಡ ಈ ಬ್ರಹ್ಮವೇ ಆಧಾರ ಅಂತ ಇರೋ ತರ, ಲೋಕದಲ್ಲಿ ನಾವು ನೋಡೋ ಈ ಪ್ರಪಂಚ, ಈ ದೇಹಾದಿಗಳು ಎಲ್ಲವೂ ಕೂಡ ಎಲ್ಲಕ್ಕೂ ಕೂಡ ಬ್ರಹ್ಮವೇ ಮೂಲಾಧಾರ ಅಂತ ನಾವು ಹೀಗೆ ಹೇಳ್ಬೋದು. ಮೂಲಾಧಾರ ಅಂದ್ರೆ ಏನು, ಈ ಮೂರಕ್ಕೂ ಆಧಾರವಾಗಿರೋದು ಯಾವುದು, ಸೃಷ್ಟಿ ಸ್ಥಿತಿ ಸಂಹಾರ ಮೂರಕ್ಕೂ ಕೂಡ ಆಧಾರವಾಗಿರೋದು ಬ್ರಹ್ಮವೇ ಅಂತ. ಅವಾಗಲೇ ಇದು ಉಪಾದಾನ ಕಾರಣ ಅದು ಸಿದ್ಧವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಉಪಾದಾನ ಕಾರಣಕ್ಕೂ ನಿಮಿತ್ತ ಕಾರಣಕ್ಕೂ ಏನ್ ಡಿಫರೆನ್ಸ್ ಅನ್ನೋದನ್ನ ಇವರೇ ಹೇಳಿದ್ದಾರೆ. ಮುಂಚೆ ಒಂದು ಶ್ಲೋಕದಲ್ಲಿ ಹೇಳಿದ್ರು. ಏನಂದ್ರೆ, ನಿಮಿತ್ತ ಕಾರಣಕ್ಕೆ ಅದು ಉತ್ಪತ್ತಿಗೆ ಮಾತ್ರ ಕಾರಣವಾಗಿರುತ್ತೆ ನಿಮಿತ್ತ ಕಾರಣ. ಇವಾಗ ಕುಂಬಾರನನ್ನು ಮಡಿಕೆಯನ್ನು ಉತ್ಪತ್ತಿ ಮಾಡಕ್ಕೆ ಮಾತ್ರ ಅವನು ಕಾರಣವಾಗಿರ್ತಾನೆ. ಆದ್ರೆ ಆ ಮಡಿಕೆಗೆ ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಕಾರಣವಾಗಿರೋದು ಈ ಉಪಾದಾನ ಕಾರಣ ಮಾತ್ರನೇ. ಇವಾಗ ಕುಂಬಾರ ಇದನ್ನ ಮಾಡ್ಬಿಟ್ಟು ಅವನ ಮನೇಲಿ ಇಟ್ಕೊಂಡಿದ್ರು ಕೂಡ ಅದನ್ನ ಮೇಂಟೈನ್ ಮಾಡ್ತಾನೆ ಅಂತ ಹೇಳುವಾಗ ಅವನೇನು ಸ್ಪೆಷಲ್ ಆಗಿ ಇದ್ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅದು ಹೊಡೆದೋಗದೆ ನೋಡ್ಕೋಬಹುದು ಅಷ್ಟೇನೆ ಅವನು. ಆದ್ರೆ ಆ ಮಣ್ಣು ಅಂತ ಯಾವ್ದಿದೆಯೋ ಅದೇ ಅದನ್ನ ಇದಕ್ಕೆ ಸ್ಥಿತಿ ಕಾರಣವಾಗಿದೆ. ಅದನ್ನ ಇವನೇ ತೆಗೆದ್ಬಿಡಕ್ ಆಗೋದೇ ಇಲ್ಲ. ತೆಗೆದ್ಬಿಟ್ರೆ ಮಡಿಕೆ ಅನ್ನೋದು ಇಲ್ಲೇ ಹೋಗ್ತದೆ ಅದು. ಸೊ ಇವನ್ ಮಡಿಕೆಯನ್ನು ಮಾಡಿ ಯಾರಿಗಾದ್ರೂ ಕೊಟ್ಟ ಮೇಲೆ ಅವರು ಕೂಡ ಮೇಂಟೈನ್ ಮಾಡ್ತಾರೆ ಅಷ್ಟೇ ಹೊರತು, ಆ ಮಣ್ಣು ಅನ್ನೋದು ಅದಕ್ಕೆ ಸ್ಥಿತಿಗೆ ಕಾರಣವಾಗಿರ್ತಾ ಇರುತ್ತೆ, ಯಾವದಕ್ಕೆ, ಮಡಿಕೆಗೆ. ಆಮೇಲೆ ಮಡಿಕೆ ನಾಶವಾದಾಗ ಮಣ್ಣಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಈ ಮಣ್ಣು ಅನ್ನೋದೇ ಅದಕ್ಕೆ ಮೂರು ಕಾಲದ್ದು ಆಧಾರವಾಗಿದೆ. ಯಾವುದು ಸೃಷ್ಟಿ ಸ್ಥಿತಿ ಸಂಹಾರ ಮೂರು ಕಾಲದಲ್ಲೂ ಕೂಡ, ಮೂರು ಅವಸ್ಥೆಗಳಲ್ಲೂ ಕೂಡ ಮಣ್ಣೇ ಅದಕ್ಕೆ ಆಧಾರವಾಗಿರೋ ಕಾರಣದಿಂದ ನಾವು ಅದನ್ನ ಮೂಲ ಕಾರಣ ಅಂತ ಹೇಳ್ತೀವಿ. ಆತರ ಈ ಪ್ರಪಂಚಕ್ಕೆ ಮೂಲ ಕಾರಣ ಬ್ರಹ್ಮವೇ ಅಂತ ಉಪನಿಷತ್ತು ಹೇಳುತ್ತೆ, ಸೂತ್ರವು ಹೇಳುತ್ತೆ ನಮ್ಗೆ. ಯುಕ್ತಿಯಿಂದ ನಾವು ಅದನ್ನ ತೀರ್ಮಾನ ಮಾಡ್ಬೋದು. ಸೊ ಈಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಯಥಾ ಭೂತಾತಿರೇಕೇಣ ಭೌತಿಕಂ ನ ವಿದ್ಯತೆ ಭೂತಾನಿ ಚ ಸತೋನ್ಯಾನಿ ತಥಾನ ಇತಿ ಉಪಪಾದಿತಂ ಅಂತ. ಇವಾಗ ಇದುವರೆಗೂ ನಾವು ಏನು ಉಪಪಾದನೆ ಮಾಡಿದ್ವಿ ಅಂತ ಹೇಳಿದ್ರೆ, ಯಥಾ ಭೂತಾತಿರೇಕೇನ ಭೌತಿಕಂ ನ ವಿದ್ಯತೆ. ಭೌತಿಕಂ ಅಂದ್ರೆ ನಾವು ನೋಡ್ತಾ ಇರೋ ಪ್ರಪಂಚ. ಈ ಭೌತಿಕ ಪ್ರಪಂಚ ಅನ್ನೋದು ಪಂಚಭೂತಗಳಿಂದ ಬೇರೆಯಾಗಿ ಇರೋದಿಕ್ಕೆ ಸಾಧ್ಯವಿಲ್ಲ. ಇದು ಅತಿರೇಕೇಣ ಅಂದ್ರೆ ಅವುಗಳಿದೆ, ಅದನ್ನ ಬಿಟ್ಟು ಇದು ಇರಕ್ಕೆ ಸಾಧ್ಯವೇ ಇಲ್ಲ. ಅದೇ ತರ ಭೂತಾನಿ ಚ ಸತೋ ಅನ್ಯಾನಿ ತಥಾನ ಇತಿ ಉಪಪಾದಿತಂ. ಹಾಗಾಗಿ ಈ ಭೂತಗಳು ಕೂಡ ಸತ್ತನ ಬ್ರಹ್ಮದಿಂದ ಅವರು ಬೇರೆಯಾಗಿ ಇರಕ್ಕೆ ಸಾಧ್ಯವೇ ಇಲ್ಲ ಇದು ಅಂತ ನಾವು ಇದುವರೆಗೂ ತೋರಿಸ್ಕೊಡ್ತೀವಿ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಅಶನಾಯ ಮುಖೇನೇತ್ತಂ ಸತ್ತತ್ವೇ ಧೀ ಪ್ರವೇಶಿತ ಪಿಪಾಸಾ ಮುಖತೋಪಿ ಅಸ್ಮಿನ್ ಸತಿ ಧೀಹಿ ಅವತಾರ್ಯತೆ. ಇವಾಗ ಏನ್ ಮಾಡಿದ್ರು, ಅಶನಾಯ ಅಂದ್ರೆ ಏನು, ಹಸಿವು ಅಂತ ಹೇಳಿದ್ರು. ಹಸಿವು ಅಂತ ಹೇಳಿದಾಗ ಅದಕ್ಕೆ ಅನ್ನ ಅಂತ ಒಂದಿರ್ಬೇಕಾಗುತ್ತೆ. ಅನ್ನ ಅನ್ನೋದು ಹೇಗೆ ಉತ್ಪತ್ತಿ ಆಗುತ್ತೆ, ಅನ್ನಕ್ಕೆ ಹೇಗೆ ನೀರು ಅನ್ನೋದು ಕಾರಣವಾಗುತ್ತೆ, ಅದೆಲ್ಲ ಹೇಳ್ಕೊಂಡ್ಬಂದು ಕೊನೆಯಲ್ಲಿ ಏನ್ ಮಾಡಿದ್ರು, ಅದನ್ನ ಹಿಂದೆ ಯಾವ್ದು ಕಾರಣ ಇದೆ ಅಂತ ಕೊಡ್ಕೊಂಡು ಹೋದಾಗ ನಿಮಗೆ ಸಪ್ತ ಅನ್ನೋ ಬ್ರಹ್ಮದಲ್ಲಿ ಹೋಗಿ ಸೇರುತ್ತೆ ಅದು. ನೋಡಿ ಇವಾಗ ಏನ್ ಮಾಡಿದ್ರು, ಹಸಿವು ಅಂತ ನೋಡಿ ಇದ್ರಲ್ಲಿ ಒಂದು ಸ್ವಾರಸ್ಯ ಏನಿದೆ ಅಂತ ಹೇಳಿದ್ರೆ, ಈ ಷಡ್ ಊರ್ಮಿ ಅಂತ ಒಂದು ಹೇಳ್ತಾರೆ. ಅಂದ್ರೆ ಈ 6 ವಿಧವಾದ ಅಲೆಗಳು ಅಂತ. ಈ 6 ವಿಧವಾದ ಅಲೆಗಳು ಏನೇನ್ ಮಾಡಿದ್ದಾರೆ ಅಂದ್ರೆ 3 ಜೋಡಿಗಳದನ್ನ. ಅಂದ್ರೆ ಹಸಿವು ಬಾಯಾರಿಕೆ ಅಂತ ಒಂದು ಪೇರದು, ಆಮೇಲೆ ಸುಖ ದುಃಖ ಅಂತ ಇನ್ನೊಂದು ಪೇರದು, ಆಮೇಲೆ ಜರ ಮೃತ್ಯು ಅಂತ ಇನ್ನೊಂದು ಪೇರದು. ಸೊ ಹೀಗಾಗಿ ಇದು 3 ಕೂಡ ಯಾವ್ದಾದ್ರು ಬರುತ್ತೆ ಅಂತ ಹೇಳಿದ್ರೆ, ಜರ ಮತ್ತು ಮರಣ ಅನ್ನೋದು ಸ್ಥೂಲ ಶರೀರಕ್ಕೆ ಬರುತ್ತೆ. ಅದಕ್ಕೆ ತಾನೇ ಜರ ಮುಪ್ಪು ಮತ್ತು ಸಾವು ಅನ್ನೋದು ಸ್ಥೂಲ ಶರೀರಕ್ಕೆ ಮಾತ್ರ ಬರುತ್ತೆ. ಈ ಹಸಿವು ಬಾಯಾರಿಕೆ ಅನ್ನೋದು ಪ್ರಾಣಮಯ ಕೋಶ ಅಂತ ಇದೆಯಲ್ಲ, ಅದಕ್ಕೆ ಬರುತ್ತೆ. ಆಮೇಲೆ ಈ ಸುಖ ದುಃಖ ಅನ್ನೋದು ಮನೋಮಯ ಕೋಶಕ್ಕೆ, ಮನಸ್ಸಿಗೆ ಬರುತ್ತೆ ಇದು. ಸೊ ಹೀಗೆ ಈ 3 ಕೂಡ ಈ ಅಲೆಗಳು ಅಂತ ಹೇಳ್ತಾರೆ. ಷಡ್ ಊರ್ಮಿ ಅಂದ್ರೆ ಅಲೆ ಅಂತ ಸಂಸ್ಕೃತದಲ್ಲಿ. ಈ 6 ಅಲೆಗಳು ಕೂಡ ಒಂದು ಜೀವ ಶರೀರವನ್ನು ಹೊಂದಿದ್ರೆ, ಅದು ಯಾವುದೇ ಶರೀರ ಆಗ್ಲಿ,
ದೇವಾದಿ ಶರೀರಗಳು ಆದ್ರೂ ಪರವಾಗಿಲ್ಲ, ಅದಕ್ಕೆ ಈ 6 ಅಲೆಗಳಿಂದ ಒಂದು ಬಿಡುಗು ಇದು ಇಲ್ವೇ ಇಲ್ಲ, ನಿವಾರಣೆ ಇಲ್ವೇ ಇಲ್ಲ, ಅಂದ್ರೆ ಮುಕ್ತಿ ಇಲ್ವೇ ಇಲ್ಲ. ಅದಕ್ಕೆ ಇದು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ಇದು ಬಂದು ಪಡಿತಾನೆ ಇರುತ್ತೆ ಈ 6 ಅಲೆಗಳು ಅಂತ. ಒಂದು ಹೇಳ್ಬೋದು, ಇವರಿಗೆ ದೇವಾದಿಗಳಿಗೆ ಮುಪ್ಪು ಮರಣ ಅನ್ನೋದು ಇರೋದಿಲ್ಲ ಅಂತ ಹೇಳ್ಬೋದು. ಪರವಾಗಿಲ್ಲ, ಒಪ್ಕೊಳ್ಳೋಣ, ಪರವಾಗಿಲ್ಲ. ಬಟ್ ಅವ್ರಿಗೂ ಕೂಡ ಅದು ಆ ಸಮಯಕ್ಕೆ ಮಾತ್ರ ಇರೋದಿಲ್ಲ, ಅಷ್ಟು ಅದೆರಡು ಮಾತ್ರ. ಆದ್ರೆ ಅವರು ಜೀವನ ಬೇರೆ ಶರೀರ ಪಡ್ಕೊಂಡ್ರೆ ಅವ್ರಿಗೆ ಅದು ಇದ್ದೇ ಇರುತ್ತೆ, ಅವ್ರಿಗೆ ಮನುಷ್ಯಾದಿ ಶರೀರ ಪಡ್ಕೊಂಡ್ರೆ ಅವ್ರಿಗೆ ಇದ್ದೇ ಇರುತ್ತೆ ಅಂತ. ಇನ್ ಎನಿ ಕೇಸ್ ಈ 6 ಅಲೆಗಳು ಅಂತ ಬರ್ತಾ ಇದೆಯಲ್ಲ, ಈ 6 ಅಲೆಗಳ ಒಂದು ಹೊಡೆತವನ್ನ ನಾವು ತಪ್ಪಿಸ್ಕೋಬೇಕಾದ್ರೆ ನೀನು ಶರೀರ ಇಲ್ಲದೆ ಸ್ಥಿತಿಯನ್ನು ನೀನು ಮಾಡ್ಕೋಬೇಕು. ಅದೇನದು, ನಮ್ಮ ಒಂದು ಆತ್ಮಸ್ವರೂಪವೇ ನಾನು, ಈ ಶರೀರ ಅಲ್ಲ ಅಂತ ಒಂದು ವೇದಾಂತ ವಿಚಾರದಿಂದ ನಾವು ತಿಳ್ಕೊಂಡಾಗ ಅವನಿಗೆ ಅದೇ ಜ್ಞಾನ ಅನ್ನೋದು, ಅದೇ ಅವನಿಗೆ ಅಪರೋಕ್ಷ ಜ್ಞಾನ ಅನ್ನೋದು, ಅದರಿಂದ ಅವನಿಗೆ ಏನಾಗುತ್ತೆ, ಮುಂದಕ್ಕೆ ಶರೀರ ಬರ್ದೇ ಇರುತ್ತೆ ಅಂತ ವೇದಾಂತದ ವಿಷಯ ಇದೇನೆ. ಸೊ ಇವ್ರು ಹೇಳ್ತಾ ಇದ್ದಾರೆ ನೋಡಿ, ಈ ಹಸಿವು ಬಾಯಾರಿಕೆ ಅಂತ ಯಾವ್ದು ನಮ್ಗೆ ಒಂದು ಬಾಧಿಸುತ್ತೆ ಅಂತ ಹೇಳ್ತೀವಲ್ಲ, ಅದನ್ನೇ ಇಟ್ಕೊಂಡು ಏನ್ ಮಾಡಿದ್ದಾರೆ ಇವರು ತತ್ವವನ್ನು ತಿಳಿಸ್ಕೊಳಕ್ಕೆ ಅವುಗಳನ್ನೇ ತಗೊಂಡ್ರಿ. ಎಷ್ಟು ಉಪಾಯ ಮಾಡ್ತಾ ಇದೆ ನೋಡಿ ಉಪನಿಷತ್ತು, ಇದು ಶಾಸ್ತ್ರ. ಹಾಗಾಗಿ ಯಾವ್ದು ನಮ್ಗೆ ಒಂದು ಬಾಧಕವಾಗಿದೆಯೋ ಹಸಿವು ಬಾಯಾರಿಕೆ ಅನ್ನೋದು ಅದನ್ನ ಬಿಡಿಸ್ಕೊಬೇಕು ಅಂತ ನಾವು ನೋಡ್ತೀವೋ, ಆದ್ರೆ ಅದನ್ನೇ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅದೇ ನಿಮ್ಗೆ ತತ್ವವನ್ನು ತಿಳಿಸ್ಕೊಳಕ್ಕೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಶನಾಯ ಅಂದ್ರೆ ಅದೇ ಹಸಿವು ಅನ್ನೋದ್ರ ಮುಖಾಂತರ ತೋರಿಸ್ಕೊಟ್ರು. ಇವಾಗ ಪಿಪಾಸ ಅಂತ ಯಾವ್ದು ಹೇಳ್ತೀವೋ ಬಾಯಾರಿಕೆ ಅನ್ನೋದು, ಅದ್ರ ಮುಖಾಂತರ ಕೂಡ ನಾವು ಸತ್ತನ್ನು ಬ್ರಹ್ಮವನ್ನ ಹುಟ್ಟಬಹುದು ಅಂತ ಅದನ್ನ ಹೇಳ್ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ. ಉದನ್ಯಾ ಇತಿ ಪಿಪಾಸಾಯಾಹ ಪರ್ಯಾಯಸ್ಥಂ ವಿವೇಕಿನಃ ಉದಕಂ ನಯತಿ ಇತಿ ಏವಂ ತೇಜಸ್ಯೇವ ಪ್ರಯುಂಜತೆ ಅಂತ. ಪಿಪಾಸ ಅಂತ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಉದನ್ಯ ಅಂತ ಒಂದು ಶಬ್ದ ಇದೆ ಅಂತೆ, ಇನ್ನೊಂದು ಶಬ್ದ ಇದೆ ಅಂತೆ. ಅದು ವ್ಯಾಕರಣ ತಿಳಿದವರು, ಶಬ್ದಶಾಸ್ತ್ರ ತಿಳಿದವರು ಹೇಳ್ತಾರೆ, ಇವರೇ ಹೇಳ್ತಾ ಇದ್ದಾರೆ. ಉದನ್ಯ ಇತಿ ಪಿಪಾಸಾಯಾಹ ಪರ್ಯಾಯ ಸಿನಾನಿಮ್, ಅದಕ್ಕೆ ಅಂದ್ರೆ ಬಾಯಾರಿಕೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಕೂಡ ನೀರಡಿಕೆ ಅಂತ ಕನ್ನಡದಲ್ಲಿ ಕೂಡ ಒಂದಿದೆ, ನೀರಡಿಕೆ ಅಂತ ಹೇಳ್ತಾರೆ. ಬಾಯಾರಿಕೆ ಅಂತ ನೀರಡಿಕೆ ಅಂತ ಒಂದು ಕನ್ನಡದಲ್ಲಿ ಪರ್ಯಾಯ ಇದೆ. ಇದರ ಪರ್ಯಾಯ ಬೇರೆ ಬೇರೆ ಭಾಷೆಗಳಿದೆ. ಸಂಸ್ಕೃತದಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಈ ಪದಗಳಿಗೆಲ್ಲ ಒಂದು ವ್ಯುತ್ಪತ್ತಿ ಇದೆ, ತುಂಬಾ ವಿಶೇಷ. ಆ ಪದದ ವ್ಯುತ್ಪತ್ತಿಯಿಂದ ನಾವು ಏನ್ ಮಾಡ್ಬೋದು, ಆ ಪದವನ್ನ ಹೇಗೆ ಡಿರೈವ್ ಮಾಡಿದ್ದಾರೆ ಅಂತ ನಾವು ತೋರಿಸ್ಬೋದು ಅದನ್ನ. ಸೊ ಈಗ ಹೇಳ್ತಾ ಇದ್ದಾರೆ ಉದನ್ಯ ಅಂತ ಒಂದು ಶಬ್ದ ಪಿಪಾಸ ಆಗಿ ಹೇಳು. ಅದೇ ಆ ಉದನ್ಯ ಅನ್ನೋದಕ್ಕೆ ಏನು ವ್ಯುತ್ಪತ್ತಿ ಅಂತ ಹೇಳಿದ್ರೆ, ಉದಕಂ ನಯತಿ ಇತಿ ಏವಂ ತೇಜಸ್ಯೇವಂ ಪ್ರಯುಜ್ಯತೆ ಅಂತ. ಇವಾಗ ಉದಕಂ ಅನ್ನೋದನ್ನ ನೀರನ್ನ ಇದು ಕೊಂಡು ಹೋಗಿತ್ತಂತೆ. ಹಿಂದೆ ಏನ್ ಮಾಡಿದ್ರು, ಈ ಅಕ್ಷಣಯ ಅಂತ ಹೇಳುವಾಗ ತಿಂದ ಅನ್ನವನ್ನ ನೀರು ಕೊಂಡೊಯ್ಯುತ್ತೆ, ಎಲ್ಲ ಕಡೆಗೂ ಕರಗಿಸಿ ಕೊಂಡೊಯ್ಯುತ್ತೆ ಅಂತ ಹೇಳಿದ್ರು. ಇವಾಗ ನೀರನ್ನೇ ಕೊಂಡೊಯ್ಯೋಕೆ ಒಂದು ವಸ್ತು ಇದೆ, ಅದು ಯಾವ್ದು ಅಂತ ಹೇಳಿದ್ರೆ ತೇಜಸ್ ಅಂತ ಹೇಳ್ತಾ ಇದ್ದಾರೆ. ತೇಜಸ್ ಅಂತ ಒಂದು ಅಗ್ನಿ ಇದೆಯಲ್ಲ, ಅಗ್ನಿನೇ ನೀರನ್ನ ಕೊಂಡೊಯ್ಯುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಅದು ಉಪಪಾದನೆ ಮಾಡ್ತಾರೆ ಹೇಗೆ ಅಂತ. ಸೊ ಹೇಗೆ ಆ ತೇಜಸ್ ಅನ್ನೋದ್ರಲ್ಲಿ ಈ ಉದಕಂ ನಯತಿ ಅನ್ನೋದನ್ನ ತೇಜಸ್ಸಿಗೆ ಅನ್ವಯಿಸಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ ಪೀತಂ ಜಲಂ ಶರೀರಸ್ಥಂ ತೇಜಸಾ ಜೀರ್ಯತೆ ತತಃ ಮೂತ್ರಂ ರಕ್ತಂ ಚ ನಿಷ್ಪನ್ನಂ ದ್ರವತ್ವಾತ್ ಜಲಜೆ ಉಭೇ ಅಂತ ನೋಡಿ. ಪೀತಂ ಜಲಂ ಶರೀರಸ್ಥಂ ತೇಜಸಾ ಜೀರ್ಯತೆ. ಇವಾಗ ಕುಡಿದ ನೀರು ಶರೀರದಲ್ಲಿ ನಮಗೆ ಅಲ್ತಾನೆ ಇರುತ್ತೆ. ಅದು ನೋಡಿ, ನೀರು ಕೂಡ ಇದು ಜೀರ್ಣ ಆಗ್ಬೇಕು. ನಮ್ಗೆ ಸಾಮಾನ್ಯವಾಗಿ ಅದು ಗೊತ್ತಿರುತ್ತೆ, ಅದು ಇದ್ರೂ ಕೂಡ ಹೇಳಿದ್ರು ಕೂಡ ನಮ್ಗೆ ಸ್ವಲ್ಪ ಆಶ್ಚರ್ಯವಾಗುತ್ತೆ. ಅದು ನಾವು ತಿಂದ ಅನ್ನ ಜೀರ್ಣ ಆಗ್ಬೇಕು ಅಂತ ನಮ್ಗೆ ಗೊತ್ತಿರುತ್ತೆ, ಅದು ಆದ್ರೆ ಕುಡಿದ ನೀರು ಕೂಡ ಜೀರ್ಣ ಆಗ್ಬೇಕು. ಅದಕ್ಕೆ ನೋಡಿ ಕೆಲವರೆಲ್ಲ ಈ ಕೆಲವು ರೋಗಗಳೆಲ್ಲ ಬಂದಾಗ ನೀರು ಕುಡಿಸ ಕೂಡ ವಾಂತಿ ಆಗೋಗ್ಬಿಡುತ್ತೆ. ನೀರು ತಗ್ಗಲ್ಲ, ಒಳಗಡೆ ಇದಾಗಲ್ಲ, ನಿಲ್ಲಲ್ಲ, ಅದು ವಾಂತಿ ಆಗ್ಬಿಡುತ್ತೆ. ಅದು ಹೀಗಾಗೋದ್ರಿಂದ ನೀರಿಗೂ ಕೂಡ ತುಂಬಾ ಶಕ್ತಿ ಇದೆ. ಪ್ರಪಂಚ ಅವನ ಪ್ರಾಣವನ್ನು ಉಳಿಸೋದೇ ನೀರು ಅಂತ ಕೂಡ ಇಲ್ಲೇ ಹೇಳಿದ್ದಾರೆ. ಶ್ವೇತಕೇತುಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು ಅವರು. 15 ದಿವಸ ಊಟ ಮಾಡದೇ ಇರು ನೀನು, ಆದ್ರೆ ನೀರ್ ಮಾತ್ರ ಕುಡಿದೇ ಇರಬೇಡ. ನೀರ್ ಕುಡಿದೇ ಹೋದ್ರೆ ನೀನು ಸತ್ತೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಅವ್ನಿಗೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿಸಿದಾಗ ಅವನ ಅದೇ ತರ ಪಾಲನೆ ಮಾಡ್ತಾನೆ. ಆಮೇಲೆ ಅನ್ನವನ್ನೇ ಸೇವಿಸದೇ ಇದ್ದವನಿಗೆ 15 ದಿವಸ ಆದ್ಮೇಲೆ ನೋಡಿದಾಗ ಅವ್ನಿಗೆ ಏನೂ ಜ್ಞಾಪಕನೇ ಬರೋದಿಲ್ಲ, ಅವನಿಗೆ ಮನಸ್ಸೆಲ್ಲ ಉತ್ತರ ಸುಖೋಗ್ಬಿಟ್ಟಿದೆ ಅದು. ಹಾಗಾಗಿ ಆಮೇಲೆ ಸರಿ ಊಟ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಊಟ ಮಾಡ್ಕೊಂಡ್ ಬಂದ್ಮೇಲೆ ಅವನು ಹಿಂದೆ ಮಾಡಿದ ಅಧ್ಯಯನ ಎಲ್ಲೋ ವೇದಾಧ್ಯಯನ ಎಲ್ಲೋ ಚೆನ್ನಾಗಿ ಕರೆಕ್ಟ್ ಅವನಿಗೆ ಸಾಮರ್ಥ್ಯ ಬರುತ್ತೆ. ಆದ್ರೆ ನೀರ್ ಮಾತ್ರ ಅವರೇ ಹೇಳ್ತಾರೆ, ನೀರ್ ಮಾತ್ರ ಕುಡಿದೇ ಇರಬೇಡ, ನೀರು ಕುಡಿದೇ ಹೋದ್ರೆ ನಿನಗೆ ಪ್ರಾಣ ವಿಚ್ಛಿತಿ ಆಗೋಗ್ಬಿಡುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಈ ತರ ನೀರು ಕೂಡ ಜೀರ್ಣ ಆಗ್ಬೇಕು ಅಂತ ನಮ್ಗೆ ಹೇಳ್ತಾ ಇದೆ. ಇದು ಏನ್ ಹೇಳ್ತಾ ಇದೆ, ತೇಜಸ್ಸಿಂದ ಅಂದ್ರೆ ಅಗ್ನಿ, ದೇಹದಲ್ಲೇ ಇರೋ ಒಂದು ಅಗ್ನಿ ಇದೆ, ಜಾಠರ ಅಗ್ನಿ ಅಂತ ನಾವ್ ಏನ್ ಹೇಳ್ತೀವೋ ಅಗ್ನಿ ಅಂತ ಒಂದಿದೆ ಶರೀರದಲ್ಲಿ. ಈ ಅಗ್ನಿಯಿಂದಲೇ ಕುಡಿದ ನೀರು ಕೂಡ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಜೀರ್ಯತೆ ತೇಜಸ, ಅಗ್ನಿಯಿಂದ ತೇಜಸ್ ಆಗುತ್ತೆ. ತತಃ ಮೂತ್ರಂ ರಕ್ತಂ ಚ ನಿಷ್ಪನ್ನಂ, ಅದರಿಂದನೇ ಈ ಮೂತ್ರ ಮತ್ತು ರಕ್ತ ಎರಡು ಕೂಡ ಉತ್ಪತ್ತಿ ಆಗಿದೆ ಅಂತ ಹೇಳ್ಬಿಟ್ಟು ದ್ರವತ್ವಾತ್ ಜಲಜೆ ಇದೆ ಅಂತ ಹೇಳ್ತಾರೆ. ನೋಡಿ, ಮೂತ್ರ ಅನ್ನೋದು ರಕ್ತ ಅನ್ನೋದು ಎರಡು ಕೂಡ ಲಿಕ್ವಿಡ್ ಅಲ್ವಾ, ಲಿಕ್ವಿಡ್ ಆಗಿರೋದ್ರಿಂದ ಇದು ನೀರಿಂದಲೇ ಬಂದಿರೋದಿದು ಅಂತ ನಾವು ಕಾರ್ಯಕಾರಣ ಹೇಳ್ಬೋದಕ್ಕೆ ಅಂತ ಈ ಒಂದು ಸಾಮ್ಯವನ್ನು ಅವ್ರು ತೋರಿಸಿ ಹೇಳಿದ್ರು. ಮುಂದಕ್ಕೆ ತಾಭ್ಯ
ತಾಭ್ಯಾಂ ಆಪೋನ್ ಮೀಯಂತೆ ತಾಭಿಸ್ತೇಜಸ್ತತಸ್ತು ತತ್ ವ್ಯಾಪ್ತಿಂ ಗೃಹೀತ್ವಾ ಸರ್ವತ್ರ ಯೋಜನಾಯ ಉದಿತಂ ಪುನಃ. ನೋಡಿ ಎಷ್ಟು ಚೆನ್ನಾಗಿ ಲಾಜಿಕಲ್ ಆಗಿ ಒಂದಾಗಿ ಶ್ಲೋಕವನ್ನು ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಕುಡಿದ ನೀರನ್ನ ಜೀರ್ಣ ಮಾಡಕ್ಕೆ ನಿಮಗೆ ಅಗ್ನಿ ಬೇಕಾಯ್ತು. ಅವಾಗ ಏನಾಯ್ತು, ಈ ನೀರಿಗೆ ನೀರ ಒಂದು ಕಾರ್ಯಗಳೆಲ್ಲ ಉತ್ಪತ್ತಿ ಆಗ್ಬೇಕಾದ್ರೆ ಅಗ್ನಿ ಅನ್ನೋದು ಬೇಕಾಗಿತ್ತು. ಅಗ್ನಿಗೆ ಕಾರಣ ಯಾವ್ದು ಅಂತ ಹೇಳಿದ್ರೆ ತೇಜಸ್, ಅದು ಸತ್ತಂತ ಬ್ರಹ್ಮವೇ ಆಯ್ತು. ಇವಾಗ ಏನ್ ಮಾಡಿದ್ರು, ಈ ನೀರಿಂದ ಅವ್ರು ಏನ್ ಮಾಡಿದ್ರು, ಆ ಅಗ್ನಿಯನ್ನ ಅನುಮಾನ ಮಾಡಿದ್ರು. ಅಗ್ನಿಗೆ ಕಾರಣವಾಗಿದ್ರು ಬ್ರಹ್ಮದಲ್ಲಿ ನಾವು ಹೋಗ್ತಾ ಇದೀವಿ ಇವಾಗ ಅಂತ. ಹೇಗೆ ತಿಂದ ಅನ್ನದಿಂದ ಹೇಗೆ ನಾವು ಬ್ರಹ್ಮವನ್ನು ಮುಟ್ಟಿದ್ವೋ ವಿಚಾರ ಮಾಡಿ, ಅದೇ ತರ ಕುಡಿದ ನೀರು ಮುಖಾಂತರ ಕೂಡ ನಾವು ವಿಚಾರ ಮಾಡಿ ಬ್ರಹ್ಮವನ್ನು ಮುಟ್ಟಬಹುದು. ಅದಕ್ಕೆ ಮುಟ್ಟಕ್ಕೆ ಒಂದು ಪಾತ್ ಇದೆ, ಆ ಪಾತಲ್ಲೇ ಹೋಗ್ಬೇಕು ನಾವು. ಅದು ಏನ್ ಪಾತದು, ಇದಕ್ಕೆ ಕಾರಣ ಯಾವುದು, ಅದಕ್ಕೆ ಕಾರಣ ಯಾವುದು, ಅದಕ್ಕೆ ಕಾರಣ ಯಾವುದು ಅಂತ ಆ ಪ್ರೋಸೆಸ್ ಅಲ್ಲಿ ನಾವು ಹೋಗಿ ಬ್ರಹ್ಮವನ್ನು ಮುಟ್ಟಬಹುದು ನಾವು ಅಂತ ಹೇಳಿದ್ರು. ನೋಡಿ ಇದನ್ನೆಲ್ಲ ಎಲ್ಲೂ ಕೂಡ ಅವರು ನಾವು ಹೇಳಿದ ನಂಬು ಮೂಢನಂಬಿಕೆ ಅದೆಲ್ಲ ಯಾವುದೂ ಇಲ್ಲ. ಈ ಉಪಪತ್ತಿ ಒಂದು ರೀಸನಿಂಗ್ ಕೊಡ್ತಾ ಇದ್ದಾರೆ ಅವರು. ಅದನ್ನ ನಾವು ಒಪ್ಕೊಂಡು ಹೋಗ್ಬೋದು, ನಮ್ಗೆ ಏನ್ ತೊಂದರೆ ಇಲ್ಲ ಇದರಲ್ಲಿ. ಸೊ ಹೀಗೆ ತಾಭ್ಯಾಂ ಆಪೋ ಅನ್ಮೀಯಂತೆ. ತಾಭ್ಯಾಂ ಅಂದ್ರೆ ಏನು, ಈ ಇದು ಮೂತ್ರ ಮತ್ತು ರಕ್ತ, ಇದ್ರ ಎರಡರ ಮುಖಾಂತರ ನಾವು ಜಲವನ್ನ ನಾವು ಅನುಮಾನ ಮಾಡ್ಬೋದು. ಆಪಹ ಅನ್ಮೀಯಂತೆ ತಾಭಿಹಿ ತೇಜಃ ತತಸ್ತು ತತ್ ಅಂತ. ಆಪಹ ಅಂತ ಇದೆಯಲ್ಲ, ಇದು ಸಂಸ್ಕೃತದಲ್ಲಿ ಆಪಹ ಅನ್ನೋ ಶಬ್ದ ನಿತ್ಯ ಸ್ತ್ರೀಲಿಂಗ ಬಹುವಚನ ಶಬ್ದ. ಅದಕ್ಕೆ ತಾಭಿಹಿ ಅಂತ ಹೇಳ್ತಾರೆ, ಅವುಗಳಿಂದ ಅಂತ. ನೀರು ಅನ್ನೋದು ಒಂದೇನೆ ಅದು, ಆದ್ರೆ ಅವುಗಳಿಂದ ಅಂತ ಸಂಸ್ಕೃತದಲ್ಲಿ ಹೇಳೋದು. ಆದ್ರೆ ನಮ್ಗೆ ಏನಪ್ಪ ಒಂದೇ ಒಂದು ನೀರಿಗೆ ಇವ್ರು ಯಾತಕ್ಕೆ ಬಹುವಚನ ಮಾಡ್ತಾ ಇದ್ದಾರೆ ಅಂತ ನಮ್ಗೊಂದು ಪ್ರಶ್ನೆ ಬರ್ಬೋದು. ಅದು ಶಬ್ದ ಮರ್ಯಾದೆ ಅದು. ಆತರ ತಾಭಿಹಿ ಅನ್ನೋದು ತೃತೀಯ ಬಹುವಚನ ಸ್ತ್ರೀಲಿಂಗದಲ್ಲಿ ಇರೋದು. ಎನಿವೆ ಇಲ್ಲಿ ಅವುಗಳಿಂದ ಆ ಜಲದಿಂದ ನಾವು ತೇಜಸ್ಸನ್ನ ಅಗ್ನಿಯನ್ನ ನಾವು ಅನುಮಾನ ಮಾಡ್ತೀವಿ. ತತಸ್ತು ಸತ್ ಅಂತ ಅಂದ್ರೆ ಅಗ್ನಿಯಿಂದ ನಾವು ಸತ್ತನ್ನ ಅನುಮಾನ ಮಾಡ್ತೀವಿ. ಯಾಕಂದ್ರೆ ಸತ್ತಿಂದನೇ ಈ ತೇಜಸ್ ಕೂಡ ಬಂದಿರೋದು ಅನ್ನೋ ಕಾರಣದಿಂದ. ಹೀಗೆ ವ್ಯಾಪ್ತಿಂ ಗೃಹೀತ್ವಾ ಸರ್ವತ್ರ ಯೋಜನಾಯ ಉದಿತಂ ಪುನಃ. ಹಾಗಾಗಿ ಹೀಗೆ ನಾವು ಎಲ್ಲೆಲ್ಲಿ ನಾವು ಈ ತರ ಒಂದು ಕಾರ್ಯಕಾರಣ ಅದೆಲ್ಲ ನೋಡ್ತೀವೋ ಅಲ್ಲೆಲ್ಲ ಕೂಡ ಇದೇ ತರ ಒಂದು ಮೆಥಡ್ ನಾವು ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ನಾವ್ ನಾವಿವಾಗ ಮತ್ತೆ ಹೇಳಿದ್ವಿ ನಾವು ಅಂತ ಹೇಳಿ ಇದನ್ನ ವಿಷಯವನ್ನ ಆ ಒಂದು ಟಾಪಿಕ್ ನ ಮುಗಿಸ್ತಾರೆ. ಮುಂದಕ್ಕೆ ಒಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಅದು ದೇಹೇ ಯೇ ಅವಯವಾಹ ಸಂತಿ ಪದಾರ್ಥ ಸಂತಿ ತೇ ಬಹಿಃ ತೇಷು ಸರ್ವೇಷು ಸನ್ಮಾತ್ರ ರೂಪತ್ವಂ ಅವಧಾರ್ಯತಾಮ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಇವಾಗ ಏನ್ ಮಾಡ್ತಾರೆ, ಈ ತತ್ವಮಸಿ ಅಂತ ಮಹಾವಾಕ್ಯ ಇದೆಯಲ್ಲ ಅದನ್ನ ಹೇಳಕ್ಕೆ ಅದಕ್ಕೊಂದು ಪೀಠಿಗೆ ಮಾಡ್ತಾ ಇದ್ದಾರೆ. ಅದನ್ನ ಇವಾಗ ಶುರು ಮಾಡ್ತಾ ಇದ್ದಾರೆ. ಇದನ್ನ ನಾವು ಮುಂದಿನ ಕ್ಲಾಸಲ್ಲಿ ಇನ್ನೂ ಒಂದು ಶ್ಲೋಕ ನಾನು ಹೇಳ್ಬಿಡ್ತೀನಿ. ಆಮೇಲೆ ಮುಂದಕ್ಕೆ 102ನೇ ಶ್ಲೋಕ. ಇದು ದೇಹೇಯೇ ಅವಯವ ಸಂತಿ, ಶರೀರದಲ್ಲಿ ಯಾವ ಅವಯವಗಳೆಲ್ಲ ಇದೆಯೋ ಪದಾರ್ಥ ಸಂತಿತೆ ಬಹಿಹಿ, ಅವುಗಳೆಲ್ಲ ಹೊರಗಡೆ ಕೂಡ ಇದೆ. ಅದು ತೇಷು ಸರ್ವೇಷು ಸನ್ಮಾತ್ರ ರೂಪತ್ವಂ ಅವಧಾರ್ಯತಾಮ್ ಅಂತ. ಹೀಗೆ ನೋಡಿ, ಶರೀರದಲ್ಲಿ ಯಾವ್ಯಾವ ಅವಯವಗಳೆಲ್ಲ ಇದೆಯೋ ಅದೇ ತರ ಹೊರಗಡೆ ಕೂಡ ಇದೆ. ಇದಕ್ಕೆ ಒಂದು ಹೇಳ್ತಾರೆ, ಯಾವ್ದು ಬ್ರಹ್ಮಾಂಡದಲ್ಲಿಯೋ ಅದೇ ಪಿಂಡಾಂಡದಲ್ಲಿ ಕೂಡ ಇದೆ ಅಂತ ಒಂದು ಹೇಳ್ತಾರೆ. ಸಾಮಾನ್ಯವಾಗಿ ಅದಕ್ಕೆ ಕೆಲವೆಲ್ಲ ಅದನ್ನ ಶ್ಲೋಕ ರೂಪದಲ್ಲಿ ಕೂಡ ಮಾಡಿ ತೋರಿಸ್ತಾರೆ. ಅದು ಏನಂದ್ರೆ ಕಾಸ್ಮಾಸ್ ಅಂತ ನಾವ್ ಯಾವ್ದನ್ನ ಹೇಳ್ತೀವೋ ಅದರ ಒಂದು ಸ್ಮಾಲ್ DNA ಅಂತೆಲ್ಲ ಹೇಳ್ತಾರಲ್ಲ, ಆತರ ಒಂದು ಸ್ಮಾಲ್ ರೆಪ್ರೆಸೆಂಟೇಟಿವ್ ಈ ಶರೀರ ಕೂಡ. ಸೊ ಕಾಸ್ಮಾಸ್ ಅಲ್ಲಿ ನಾವು ಯಾವ ಪಂಚಭೂತಗಳನ್ನ ನೋಡ್ತೀವೋ ಅದೆಲ್ಲ ಈ ಶರೀರದಲ್ಲಿ ಕೂಡ ಪಂಚಭೂತಗಳೆಲ್ಲ ಇದೆ ಅನ್ನೋದನ್ನ ನಮ್ಮ ವಿದ್ಯಾರ್ಥಿನಿಯರೇ ಅವ್ರು ಬಿಟ್ಟು ಬೇರೆ ಯಾರು ಇಷ್ಟೆಲ್ಲ ಚೆನ್ನಾಗಿ ಹೇಳೋರು ಇಲ್ಲ. ನಾವು ಕೇಳ್ಬೋದು, ಪಂಚದಶಲ್ಲಿ ನಾವು ನೋಡಿದ್ದೀವಿ. ಅವ್ರು ಹೇಗ್ ತೋರಿಸ್ತಾರೆ ಅಂದ್ರೆ, ಶರೀರದಲ್ಲಿ ನನಗೆ ಅಗ್ನಿ ವಾಯು ಇದೆಲ್ಲ ಇರೋದಕ್ಕೆ ನಿಮ್ಗೆ ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಹೊಟ್ಟೆಯಲ್ಲಿ ನಮ್ಗೆ ಹಸಿವು ಅಂತೆಲ್ಲ ಬಂದಾಗ ಒಂಥರ ಕೊಯ್ ಅಂತ ಒಂದು ಶಬ್ದ ಬಿಡ್ತಲ್ಲ, ಅದು ವಾಯು ಇರೋದಕ್ಕೆ ನಿಮ್ಗೆ ಇದು ಸಂಕೇತ ಅದು ಹೇಳ್ತಾರೆ. ಹೀಗೆ ನಮ್ಗೆ ಒಂದೊಂದು ಕೂಡ ಮೇಲೆ ನಮಗೆ ಕಣ್ಣು ಮುಚ್ಕೊಂಡ್ರೆ ಒಂದು ಕತ್ತಲೆ ಕಾಣಿಸುತ್ತೆ ನಮ್ಗೆ. ಸೊ ಇದು ನಿಮ್ಗೆ ಆಕಾಶ ಅನ್ನೋದೆಲ್ಲ ಒಳಗಡೆ ಇದೆ, ಸ್ಪೇಸ್ ಅಂತ ಒಳಗಡೆ ಇರೋದಕ್ಕೆ, ಆಮೇಲೆ ಈ ಲೈಟ್ ಅಂತ ಒಂದು ತತ್ವ ಒಳಗಡೆ ಇರೋದಕ್ಕೆ, ಪ್ರಕಾಶ ಅನ್ನೋದು ಇರೋದಕ್ಕೆ, ಆಮೇಲೆ ಶಬ್ದ ಸ್ಪರ್ಶ ಅನ್ನೋದು ಕೂಡ ಹೇಳ್ತಾರೆ. ಹೀಗಾಗಿ ನಮ್ಗೆ ಏನಾದ್ರು ಒಂದು ತಣ್ಣಗೆ ಕುಡಿದ್ರೆ ನಮ್ಗೆ ಹೊಟ್ಟೆಯಲ್ಲಿ ಹೋಗುವಾಗ ಅಲ್ಲೂ ಕೂಡ ಸ್ವಲ್ಪ ತಣ್ಣಗೆ ಒಂದು ಫೀಲಿಂಗ್ ಬರುತ್ತೆ ನಮಗೆ. ಯಾಕಂದ್ರೆ ಸ್ಪರ್ಶ ಇಂದ್ರಿಯ ಅಲ್ಲ, ಸ್ಕಿನ್ ಅಂತ ಒಂದಿದೆಯಲ್ಲ ಅದು ಕೂಡ. ಹಾಗಾಗಿ ಈ ತಣ್ಣಗಿರೋ ಒಂದು ವಸ್ತು ನಮ್ಗೆ ಮುಟ್ಟಿದಾಗ ಅಲ್ಲಿ ಕೂಡ ನಮ್ಗೆ ಅದು ಸ್ಪರ್ಶ ಇಂದ್ರಿಯ ಗೊತ್ತಾಗುತ್ತೆ ನಮ್ಗೆ. ಹಾಗಾಗಿ ನಮ್ಗೆ ಶಬ್ದ ಸ್ಪರ್ಶ ರೂಪರಸ ಗಂಧ ಎಲ್ಲವೂ ಕೂಡ ನಮ್ಗೆ ಶರೀರದಲ್ಲಿ ಇದೆ ಅನ್ನೋದಕ್ಕೆ ಅವರು ಎಲ್ಲ ತೋರಿಸಿದ್ದಾರೆ. ಹೀಗೆ ನೋಡಿದಾಗ ದೇಹೇಯೇ ಅವಯವಾಹ ಸಂತಿ ಪದಾರ್ಥಾಹ ಸಂತಿತೆ ಬಹಿಹಿ, ಹೊರಗಡೆ ಕೂಡ ಪದಾರ್ಥಗಳೆಲ್ಲ ಇದೆ. ತೇಷು ಸರ್ವೇಷು ಸನ್ಮಾತ್ರ ರೂಪತ್ವಂ ಅವಧಾರ್ಯತ, ಆ ಎಲ್ಲದರಲ್ಲೂ ಕೂಡ ಹೊರಗಡೆ ಇರೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಸನ್ಮಾತ್ರವೇ ಅದಕ್ಕೆ ಸತ್ಯ, ಅದಕ್ಕೆ ಎಲ್ಲದಕ್ಕೂ ಕಾರಣ ಅಂತ ನೀನು ತೀರ್ಮಾನ ಮಾಡ್ಕೋ ಇವಾಗ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂದಕ್ಕೆ ತೋರಿಸ್ತಾ ಇದ್ದಾರೆ. ಭೌತಿಕತ್ವಂ ಪುರಾ ಪ್ರೋಕ್ತಂ ತದುಕ್ತಂ ದೇಹ ಬಾಹ್ಯಯೋ ಇಂದ್ರಿಯದ್ವಾರತೋ ಬೋಧಂ ಪ್ರೋಚ್ಯತೆ ಮರಣ ಕ್ರಮ ಅಂತ. ಯಾವುದು ನಮ್ಗೆ
ಭೌತಿಕ ಅಂದ್ರೆ ಏನು, ಪ್ರಪಂಚವೆಲ್ಲ ಭೂತದಿಂದ ಆಗಿರುವಂತ ಭೌತಿಕ ಪ್ರಪಂಚ ಇದು. ಅದೇ ತರ ಈ ಶರೀರವು ಕೂಡ ಭೌತಿಕ, ಭೌತಿಕ ಶರೀರಂ. ಅದಕ್ಕೆ ನೋಡಿ ಹೇಳುವಾಗ ಈ ಯಾರೋ ತೀರ್ಕೊಂಡ್ಬಿಟ್ರೆ ಸ್ವಲ್ಪ ಸ್ವಲ್ಪ ಸಾಫಿಸ್ಟಿಕೇಟೆಡ್ ರೀತಿಯಲ್ಲಿ ಅದು ಹೇಳುವಾಗ ಅವರ ಪಾರ್ಥಿವ ಶರೀರವನ್ನು ಇಂಥ ಕಡೆ ಇಡಲಾಗಿದೆ ಅಂತ ಹೇಳ್ತಾರೆ. ಅದೇ ಇದು ನಮ್ಗೆ ಕನ್ನಡದಲ್ಲಿ ಆಡು ಭಾಷೆ ಕೂಡ ಬಂದಿದೆ, ಪಾರ್ಥಿವ ಶರೀರ ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಈ ಪೃಥ್ವಿ ತತ್ವ ಅನ್ನೋದು ಜಾಸ್ತಿ ಇದೆ ಈ ಶರೀರದಲ್ಲಿ ಅಂತ. ಅದಕ್ಕೆ ನೋಡಿ ಅನ್ನಾತ್ ಪುರುಷ ಅನ್ನಾತ್ ಪುರುಷ ಅಂತ ಹೇಳಿದ್ರೆ ಅದೇನೆ, ಪೃಥಿವಿಯ ಔಷಧಿಭ್ಯೋ ಅನ್ನಾತ್ ಪುರುಷ. ಹಾಗಾಗಿ ಪೃಥ್ವಿ ತತ್ವದಿಂದ ಔಷಧಿಗಳು ಅಂದ್ರೆ ಈ ಗಿಡ ಮರ ಸಸ್ಯಗಳು ಇದಲ್ಲ, ಅವುಗಳಿಂದ ಅನ್ನ ಉತ್ಪತ್ತಿ ಆಗುತ್ತೆ. ಅನ್ನವನ್ನು ತಿಂದಾಗ ಈ ಶರೀರ ಉತ್ಪತ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಈ ಪಾರ್ಥಿವ ಶರೀರ ಅಂತ ಇದಕ್ಕೆ ಹೇಳಿದ್ದಾರೆ ಅದನ್ನ. ಸೊ ಹೀಗೆ ಭೌತಿಕತ್ವಂ ಪುರಾ ಪ್ರೋಕ್ತಂ ತತ್ ಉಕ್ತಂ ದೇಹ ಬಾಹ್ಯ ಯೋಗೋ. ಅದು ದೇಹದಲ್ಲಿ ಹೊರಗಡೆ ಎರಡು ಕಡೆನೂ ಅದು ಈ ಭೌತಿಕವಾಗಿರುವುದನ್ನು ನಾವು ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದೀವಿ. ಇಂದ್ರಿಯ ದ್ವಾರತೋ ಬೋಧಂ ಪ್ರೋಚ್ಯತೆ ಮರಣ ಕ್ರಮ. ಅದು ಇಂದ್ರಿಯಗಳ ಮುಖಾಂತರ ಕೂಡ ನಾವು ಈ ಒಂದು ವಿಷಯವನ್ನ ನಾವು ತಿಳ್ಕೊಳ್ಳಕ್ಕೆ ನಾವು ಮುಂದಕ್ಕೆ ಮರಣ ಕ್ರಮ ಅಂದ್ರೆ ಹೇಗೆ ಒಬ್ಬನ ಸಾವು ಅಂತ ಬರ್ತಲ್ಲ, ಅದು ಯಾವ ಕ್ರಮದಲ್ಲಿ ಯಾವ ಪ್ರೋಸೆಸ್ ಅಲ್ಲಿ ಸಾವು ಅನ್ನೋದು ಆಗುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಅದನ್ನ ಅದ್ರ ಮುಖಾಂತರ ನಮ್ಗೆ ಇಂದ್ರಿಯ ದ್ವಾರ ಕೂಡ ನಾವು ಇದನ್ನ ತಿಳ್ಕೊಳ್ಳಕ್ ಸಾಧ್ಯವಾಗುತ್ತೆ ಅಂತ ಆ ಒಂದು ರೀತಿಯಲ್ಲಿ ಮಾಡ್ತೇವೆ. ಅದನ್ನ ನಾವು ಮುಂದಕ್ಕೆ ನೋಡೋಣ 4ನೇ ಶ್ಲೋಕದಿಂದ ನೆಕ್ಸ್ಟ್ ಕ್ಲಾಸ್. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮಹಿ. ವಿದ್ಯಾ ವಿನಯ ಸಂಪನ್ನಂ ಭೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.